ಇವತ್ತೇನಾಗಿದೆ ಅಂದರೆ ಒಂದು ಒಳ್ಳೆ ರೀಲ್ಸ್ ಹಾಕ್ಬಿಟ್ರು ನಾನು ಮೇಕಪ್ ಆರ್ಟಿಸ್ಟ್ ಆಗ್ಬಿಟ್ಟೆ ಅನ್ನೋ ಒಂದು ಕನಸಿನಲ್ಲಿ ಪಾಪ ಹೆಣ್ಮಕ್ಳಿದ್ದಾರೆ. ಕರೆಕ್ಟಾಗಿ ಹೋಗಿ ಕಲ್ತ್ರೆ ಮಾತ್ರನೇ ಈ ಫೀಲ್ಡಲ್ಲಿ ಸರ್ವೈವ್ ಆಗಬೇಕು. ಇಲ್ಲಾಂದರೆ ಖಂಡಿತ ಹೇಳ್ತೀನಿ, ಎಸ್ಪೆಷಲಿ ಇವತ್ತು ಹೇರ್ ಸ್ಮೂತ್ನಿಂಗ್ ಅಥವಾ ಸ್ಟ್ರೈಟ್ನಿಂಗ್ ಅಥವಾ ಬೋಟೆಕ್ಸ್ ಟ್ರೀಟ್ಮೆಂಟ್ ಈ ಥರದ್ದೆಲ್ಲ ಕೆಮಿಕಲ್ ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಹೇರ್ಗೆ. ಈ ಥರ ಅವಾಗ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ನನ್ನ ಕ್ಲಾಸಲ್ಲಿ ಬರೀ ಮೇಕಪ್ ಮಾತ್ರ ಹೇಳ್ಕೊಡಲ್ಲ, ಇವನ್ ಹಿಂಗೆ ಮೆಡಿಟೇಷನ್ ಮಾಡಬೇಕು. ಅವ್ರು ಏನು ಮಾಡಿದ್ದಾರೆ, ಸೊ ನೀನು ಬೆಳ್ಳಕ್ಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವುದೋ ಕೆಮಿಕಲ್ ಇರೋ ಅಂತ ಕ್ರೀಮ್ನ ಫೇಸ್ ಮೇಲೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಸ್ಟೀಮ್ನ ಕೊಟ್ಟಿದ್ದು. ವಿತಿನ್ 2-3 ಅವರ್ಸ್ ಒಳಗಡೆ ಫುಲ್ ಫೇಸ್ ಉಟ್ಕೊಂತು. ಒಂದೊಂದೇ ನೀರನ್ನ ಯಾವಾಗಲೂ ಕುಡಿಯುವಾಗ ಸೊ ಕೂತ್ಕೊಳ್ಳೇ ಕುಡಿಬೇಕಾಗುತ್ತೆ, ನಿಂತ್ಕೊಂಡು ಕುಡಿಬಾರ್ದಾಗುತ್ತೆ. ಯಾಕಂದರೆ ಆ ಫೇಶಿಯಲ್ ಮಸಾಜಲ್ಲಿ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ. ಆ ಮಸಾಜ್ ಮೂಲಕ ಇಲ್ಲಿರೋಂಥ ಟಾಕ್ಸಿನ್ಸ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಥ್ರೂ ಅಂಡರ್ ಆರ್ಮ್ಸ್ ಮೂಲಕ ಕ್ಲಿಯರ್ ಮಾಡ್ತಾರೆ. ಅದನ್ನು ಬಂದು ಲಿಂಪೆಥಿಕ್ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳ್ತೀವಿ. ನಿಮ್ಮ ಫೇಸ್ನ ಅರ್ಧ ಫೇಸ್ನ ಪ್ಲಸ್ ಇನ್ನು ಅರ್ಧ ಫೇಸ್ನ ಕಟ್ ಮಾಡಿಬಿಟ್ಟು ಬೇರೆ ಬೇರೆ ಇಟ್ಬಿಟ್ಟು ಮತ್ತೆ ಜೋಡಿಸ್ ನೋಡಿ. ಈ ಅರ್ಧ ಫೇಸ್ ಬೇರೆ ಥರ ಇರುತ್ತೆ, ಈ ಅರ್ಧ ಫೇಸ್ ಬೇರೆ ಥರ ಇರುತ್ತೆ. ನಾನು ಒಂದು ಮೇಕಪ್ಗೆ ಇವನ್ 3 ಅವರ್ ತೊಗೊತೀನಿ. ಒಂದು ಮೇಕಪ್ಗೆ 10 ನಿಮಿಷದಲ್ಲ ಮುಗಿಸ್ತೀನಿ. ಸರ್, ನೀವು ಯಾವ ಥರ ಎಲ್ಲ ಮೇಕಪ್ ಮಾಡ್ಬೋದು? ವೆರೈಟಿ ಆಫ್ ಮೇಕಪ್ಸ್. ಇವಾಗ ಏನು ನಾವು ಬ್ರೈಡಲ್ ಮೇಕಪ್ ಅಂತ ನೋಡ್ತೀವಿ, ಟೋಟಲ್ ಮೇಕಪ್ ಅಂತ 100% ತತ್ತಿರುತ್ತೆ, ಅದರ 5% ಮಾತ್ರನೇ ಬ್ರೈಡಲ್. ನಾನು ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇರೋದು ಏನಂದರೆ, ನಾಲೆಡ್ಜ್ ಇಲ್ಲದೆ ದಯವಿಟ್ಟು ಸ್ಕಿನ್ನಲ್ಲಿ ಅಥವಾ ಏರಲ್ಲಿ ದಯವಿಟ್ಟು ಆಟ ಆಡೋಕ್ಕೆ ಹೋಗ್ಬಿಡಿ. ಮಿನಿಮಮ್ ಸ್ಟಾರ್ಟಿಂಗಿಂದ ಒಂದು 15,000 ರೂಪಾಯಿ ಒಂದು ಮೇಕಪ್ಗೆ ಅಂದರೆ 30,000 ರೂಪಾಯಿ ಬರೀ ಮುಹೂರ್ತಂಬು ಮತ್ತು ರಿಸೆಪ್ಷನ್ಗೆ ಬಂದ್ಬಿಡುತ್ತೆ. ಇದು ಮೇಕಪ್ ಸಿಕ್ಕಿದ್ರೆ 3 ಲಕ್ಷ ರೂಪಾಯಿ ಆರಾಮಾಗಿ ಅರ್ನ್ ಮಾಡೋ ಅಂಥ ಒಂದು ಫೀಲ್ಡ್ ಇದೆ. ಮೇಕಪ್ ಅಂದರೆ ಸ್ಕಿನ್ ಬ್ರೈಟ್ನಿಂಗ್ ಮಾಡ್ಕೊಳಕ್ಕೆ ಅಂದ್ಕೊಂಡಿದ್ದೀರಾ? ಮೇಕಪ್ ಅಂದರೆ ಗಟ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಸ್ಕಿನ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಅದ್ರ ಜೊತೆಗೆ ಡಯಟ್ ಎಷ್ಟು ಇಂಪಾರ್ಟೆಂಟು, ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟು ಅಂತ ತಿಳಿಸ್ಕೊಡೋಕ್ಕೆ ಇವತ್ತು ನಮ್ಮ ಜೊತೆ ರಾಜ್ ಕಿಶನ್ ಸರ್ ಇದ್ದಾರೆ. ಬನ್ನಿ ಮೀಟ್ ಮಾಡೋಣ. ಸರ್, ವೆಲ್ಕಮ್ ಟು ಮೈ ಚಾನಲ್. ಸರ್ ಥ್ಯಾಂಕ್ ಯು. ಸ್ಟಾರ್ಟ್ ಮಾಡೋಣ. ಖಂಡಿತ ಸರ್, ನಿಮ್ಮ ಮೇಕಪ್ ಇಂಡಸ್ಟ್ರಿಗೆ ಬಂದಿದ್ದು ಉದ್ದೇಶ ಏನು ಸರ್? ಏನಕ್ಕೆ ಫೀಮೇಲ್ಸೇ ಜಾಸ್ತಿ ಜನ ಮೇಕಪ್ನ ಕಲಿತಾರೆ. ಮೇಕಪ್ ಆರ್ಟಿಸ್ಟ್ ಅನ್ನೋದೇ ಫೀಮೇಲ್ಸ್ಗೆ ಅಂತ ಇರುತ್ತೆ. ಮೆನ್ಸ್ ಆಗಿ ಮೇಕಪ್ ಆರ್ಟಿಸ್ಟನ್ನ ಏನಕ್ಕೆ ಚೂಸ್ ಮಾಡಿದ್ರಿ? ಸರ್, ನಿಮ್ಮೊಂದು ವಿಷಯ ಹೇಳಬೇಕು ಅಂತ ಆಸೆ ಪಡ್ತೀನಿ. ಆ್ಯಕ್ಚುಲಿ ಫೀಮೇಲ್ಸ್ ಅನ್ನೋದು ಈಗ ಒಂದು 10 ವರ್ಷದಿಂದಾನೆ. ಸೊ ಇದಕ್ಕಿಂತ ಮುಂಚೆ ನೀವು ಮೂವೀಸ್ ಅಂತ ನೋಡಿದ್ರೆ ಬರೀ ಮೇಕಪ್ ಅನ್ನೋದು ಬರೀ ಮೇಲ್ಸ್ ಮಾತ್ರನೇ ಇದ್ದಿದ್ದು. ಬರೀ ಮೇಲ್ ಮೇಕಪ್ ಆರ್ಟಿಸ್ಟು. ನೀವು ಹಾಲಿವುಡ್ ಆಗಲಿ, ಬಾಲಿವುಡ್ ಆಗಲಿ, ಈವನ್ ಕೋಲಿವುಡ್ ಆಗಲಿ ಅಥವಾ ಸ್ಯಾಂಡಲ್ವುಡ್ ಆಗಲಿ, ಇವಾಗ ನೋಡಿ ಒಂದು ರೋಡ್ಗೆ ಮೇಕಪ್ ನಾಣಿ ಅಂತ ಹೆಸರಿಟ್ಟಿದ್ದಾರೆ. ನೀವು ರೋಸ್ ಗಾರ್ಡನ್ ಪಕ್ಕದಲ್ಲಿ ಜಯನಗರಲ್ಲಿ ಮೇಕಪ್ ನಾಣಿ ಅಂದರೆ ಅವರಷ್ಟು ಫೇಮಸ್ ಇತ್ತು. ಸೊ ಮೇಕಪ್ ಅನ್ನೋದು ಬಂದು ಗಂಡಸರೇ ಮಾಡ್ತಾಯಿದ್ದು ಮೂವೀಸ್ನಲ್ಲೆಲ್ಲ. ಬಟ್ ಯಾವಾಗ ಮೇಕಪ್ ಇವಾಗ ನಾರ್ಮಲಾಗಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತು, ಒಂದು ಟೈಮಲ್ಲಿ ಲ್ಯಾಕ್ಮಿ ಅನ್ನೋದು ಮಾತ್ರನೇ ಸಲೂನ್ ಇದ್ದಿದ್ದು. ಸೊ ಸಲೂನ್ಗೆ ಅಂತ ಹೋಗೋರು ಬಂದು ಬರೀ ಹೈ ಎಂಡ್ ಮಾತ್ರ, ನಾರ್ಮಲ್ ಇರೋರ್ಗೆ ಯಾರಿಗೂ ಇರ್ತಿದ್ದಿಲ್ಲ. ಎಲ್ಲರಿಗೂ ಆಸೆ ಇರ್ತಿತ್ತು, ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಬೇಕು, ಒಂದು ಒಳ್ಳೆ ಸೆಲೆಬ್ರಿಟಿ ಥರ ಕಾಣಬೇಕು ಅಂತ. ಬಟ್ ಸಲೂನೇ ಇಲ್ಲ ಅಂದರೆ ಗೊತ್ತಾಗ್ತಿರಲಿಲ್ಲ. ಇವತ್ತೇನಾಗಿದೆ, ಫಸ್ಟು ಸಲೂನ್ ಇಂಡಸ್ಟ್ರಿ ಅನ್ನೋದು ಬೆಳೀತು. ಅಂದರೆ ಬ್ಯೂಟಿಷಿಯನ್ ಅಂತ ಸ್ಟಾರ್ಟ್ ಆದರು. ಬ್ಯೂಟಿಷಿಯನ್ಸ್ ಎಲ್ಲ ಒಂದು ಸಣ್ಣ ಪುಟ್ಟ ಹರ್ಬಲ್ ಸಲೂನ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಹೋಗ್ತಾ ಸ್ವಲ್ಪ ಐಎನ್ ಸಲೂನ್ಸ್ ಬಂತು. ಐಎನ್ ಸಲೂನಲ್ಲಿರೋರಿಗೆ ಸ್ವಲ್ಪ ಮೇಕಪ್ ನಾಲೆಡ್ಜ್ ಬೇಕು ಅಂತೇಳಿ ಅಲ್ಲಿ ಇಲ್ಲಿ ಯಾವುದೋ ಒಂದು ನಿಮ್ಗೆ ಗೊತ್ತು ಪ್ಯಾನ್ ಕೇಕು ಅಥವಾ ಪ್ಯಾನ್ ಸ್ಟಿಕ್ಕು ಅಥವಾ ನಿಮ್ಮ ಡರ್ಮಾ ಪ್ಯಾಲೆಟು, ಸುಪ್ರಾ ಪ್ಯಾಲೆಟ್ ಅಂತೇಳಿ ಬೇಸಿಕ್ ಪ್ರಾಡಕ್ಟ್ಸ್ನ ಮಾತ್ರನೇ ಯೂಸ್ ಮಾಡ್ಕೊತ ಬಂದಿದ್ದು. ಇವತ್ತು ನಿಮಗೆ HD ಅಥವಾ ಹೈ ಡೆಫಿನಿಷನ್ ಮೇಕಪ್ಸ್ ಅನ್ನೋದು, ಏರ್ ಬ್ರಷ್ ಮೇಕಪ್ ಅನ್ನೋದು ಇವಾಗ ಟ್ರೆಂಡ್ ಆಗಿದೆ. ಸೊ ಈ ಥರ ಇದ್ದಿದ್ದ ಟೈಮಲ್ಲಿ ಬರೀ ಜೆಂಟ್ಸ್ ಮಾತ್ರನೇ ಮಾಡ್ತಾರೋ ಅಂಥ ಟೈಮಲ್ಲಿ ಯಾವಾಗ ಫೀಮೇಲ್ಸು ನಮ್ಮ ಸಲೂನಲ್ಲಿ ಹೋಗಿ ಫೇಶಿಯಲ್ಲು, ಕ್ಲೀನಪ್ಪು, ವ್ಯಾಕ್ಸಿಂಗು, ಪೆಡಿಕ್ಯೂರು, ಮೆನಿಕ್ಯೂರು ಈ ಥರದ್ದೆಲ್ಲ ಮಾಡಿಸ್ಕೊಳ್ಳುವಾಗ ಮೇಕಪ್ ನಾನು ಬುಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋದು. ಆ ಟೈಮಲ್ಲಿ ಮೇಕಪ್ ಅನ್ನೋದು ಯಾಕೆ ಫೀಮೇಲ್ಸ್ ಜಾಸ್ತಿ ಮಾಡ್ಬೋದು ಅಂತೇಳಿ ಸಲೂನಿಂದ ಡೈವರ್ಟ್ ಆಗಿ ಸಪ್ರೇಟಾಗಿ ಮೇಕಪ್ ಆರ್ಟಿಸ್ಟ್ ಅಂತಲೇ ಒಂದು ಕ್ಯಾಟಗರಿ ಬಿಲ್ಡ್ ಆಯಿತು. ಅಂಥ ಟೈಮಿಂದನೇ ಜಾಸ್ತಿ ಹೆಣ್ಮಕ್ಳೇ ಬಂದರೆ ವಿನ ಅದಕ್ಕಿಂತ ಮುಂಚೆ ಮೇಕಪ್ ಅಂತ ಇದ್ದಿದ್ದು ಬರೀ ಗಂಡಸರು ಮಾತ್ರನೇ ಮಾಡ್ತಾಯಿತ್ತು. ಸೊ ಆ ಥರ ಇದ್ದಿದ್ದು ಒಂದು ಫೀಲ್ಡ್. ಹಾಗಾಗಿನೇ ನಾನು ಈ ಒಂದು ಇಂಡಸ್ಟ್ರಿನಲ್ಲಿ ಇದನ್ನೆಲ್ಲ ತಿಳ್ಕೊಂಡು ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ಇದಕ್ಕಿಂತ ಮುಂಚೆ ನಾನು ಮೇಕಪ್ ಆರ್ಟಿಸ್ಟ್ ಅಂತೇಳಿ ಜರ್ನಿ ಸ್ಟಾರ್ಟ್ ಆಗಿದ್ದು 2015ಇಂದನೇ. ಅದಕ್ಕಿಂತ ಮುಂಚೆ ಐ ವಾಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ, ಸೊ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಮೆಕ್ಯಾನಿಕಲ್ ಇಂಜಿನಿಯರ್ ಬಾಷಲ್ಲಿ ವರ್ಕ್ ಮಾಡ್ತಾಯಿದ್ದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಅಂದರೆ R&Dನಲ್ಲಿ ಇರ್ತಿತ್ತು ನಾನು. ಸೊ ಆ ಥರ ಇದ್ದವಾಗ ನನಗೆ ಟೈಮ್ ಸಿಗ್ತಾಯಿತ್ತು. ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆ, 2ರಿಂದ ರಾತ್ರಿ 10 ಗಂಟೆ ಅಥವಾ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಶಿಫ್ಟ್ ಇರೋದು. ಶಿಫ್ಟ್ ಆದಮೇಲೆ ಮನೆಗೆ ಬಂದು ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ರೆಡಿ ಇರಲಿಲ್ಲ. ಆ ಟೈಮ್ನ ಏನಾದರೂ ಯೂಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಬಂದು ಸಿಕ್ಕಾಪಟ್ಟೆ ಶ್ರೀಮಂತರಲ್ಲ. ಸೊ ಹುಟ್ಟಿದ ಟೈಮಲ್ಲಿ ಅಥವಾ ನಮ್ಮ ತಂದೆ ತಾಯಿಗಳು ಸಿಕ್ಕಾಪಟ್ಟೆ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ರು. ಒಂದು ಹಳೆ ಪೇಪರ್ ಅಂಗಡಿ ಇಟ್ಕೊಂಡು ನಮ್ಮನ್ನೆಲ್ಲ ಸಾಕಿದವಾಗ ಒಂದೊಂದು ರೂಪಾಯಿಗೂ ನಾವು ಕಷ್ಟಪಟ್ಟಿದ್ದೀವಿ. ಒಂದು ಹೊತ್ತು ಊಟಕ್ಕೆ ಕೂಡ ಕಷ್ಟಪಟ್ಕೊಂಡು ಬಂದಿರುವಂಥ ಫ್ಯಾಮ್ಲಿ. ಬಟ್ ಆ ಟೈಮಲ್ಲೇ ನನಗೆ ಏನಾದರೂ ಸಾಧಿಸಬೇಕು, ನಾವು ಹುಟ್ಟೋವಾಗ ಹೆಂಗೆ ಬೇಕಾದರೂ ಹುಟ್ಟೋಣ ಚಿಂತೆ ಇಲ್ಲ. ಬಟ್ ಜೀವನದಲ್ಲಿ ಏನಾದರೂ ಸಾಧಿಸ್ತೇ ಹೋದ್ವಿ ಅಂದರೆ ನಮ್ಮಷ್ಟು ಮುಟ್ಟಾಡ್ರೆ ಯಾರೂ ಇಲ್ಲ ಅಂತೇಳಿ ಸ್ಕೂಲಿಂದನೂ ಫಸ್ಟ್ ರ್ಯಾಂಕು, ಸ್ಕೂಲ್ಗೂ
ಕ್ಲಾಸ್ಗೂ ಫಸ್ಟು ಈವನ್ SSLCನಲ್ಲೂ ಜಸ್ಟ್ ಒಂದು 7 ಮಾರ್ಕಿಂದ ಸ್ಟೇಟ್ ಲೆವೆಲ್ ರ್ಯಾಂಕ್ ಮಿಸ್ ಆಯಿತು. ಇಷ್ಟಕ್ಕೂ ಕನ್ನಡ ಮೀಡಿಯಮಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ನಾನು. ಸೊ ಅದಾದಮೇಲೆ ಇಂಜಿನಿಯರಿಂಗ್ ಅಂತ ಹೇಳಿ ಡಿಪ್ಲೊಮಾ ಮಾಡಿದೆ. ಡಿಪ್ಲೊಮಾ ಮಾಡ್ಕೊಂಡು ಮೈಕೋದಲ್ಲಿ ಅಪ್ರೆಂಟಿಸ್ಶಿಪ್ ಸಿಕ್ತು. ಅಪ್ರೆಂಟಿಸ್ಶಿಪ್ ಮಾಡ್ಕೊಳ್ತಾನೆ ನಾನು ಇವನ್ ಇಂಜಿನಿಯರಿಂಗೂ ಕಂಪ್ಲೀಟ್ ಮಾಡ್ಕೊಂಡೆ. ಸೊ ವರ್ಕ್ ಮಾಡ್ತಾ ಇದ್ದವಾಗಲೇ ನನಗೆ ಅನ್ನಿಸ್ತು, ಇಲ್ಲ ನಾನು ಯಾರಿಗೋ ವರ್ಕ್ ಮಾಡೋದಕ್ಕಿಂತ ಬಿಟ್ಟು ನಾವೇನಾದರೂ ಓನಾಗಿ ಏನು ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿ ಆಮೇಲೆ ಫ್ಯಾಷನ್ ಡಿಸೈನರಿಂಗ್ ಅಂದರೆ ನಾನು ಮೇಕಪ್ ಕಲಿಯೋಕ್ಕಿಂತ ಮುಂಚೆ ಮೆಕ್ಯಾನಿಕಲ್ ಇಂಜಿನಿಯರ್. ಆ ಇಂಜಿನಿಯರಿಂಗ್ ಇದ್ದವಾಗಲೇ ಫ್ಯಾಷನ್ ಡಿಸೈನರ್ ಆಗಿ ಅದನ್ನು ಕೂಡ ಕಲ್ತ್ಕೊಂಡೆ. ಸೊ ಒಂದು ಶಾಪ್ ಮಾಡಿದೆ, ಮೊಬೈಲ್ ಫೋನ್ ಸೊಲ್ಯೂಷನ್ಸ್ ಅಂತೇಳಿ ಶಾಪ್ ಮಾಡಿಕೊಂಡು ಅದನ್ನು ವರ್ಕ್ ಮಾಡುವಾಗ ನನಗೆ ಅನ್ನಿಸ್ತು ಇನ್ನೂ ಏನಾದರೂ ಮಾಡಬೇಕು, ಇದಲ್ಲ ನನಗೆ ಅಂತೇಳಿ. ಆಮೇಲೆ ಮೊಬೈಲ್ ರಿಪೇರಿ ಕಲಿತೆ. ಸೊ ಮೆಕ್ಯಾನಿಕಲಿಂದ ಫ್ಯಾಷನಿಂದ ಮತ್ತು ಎಲೆಕ್ಟ್ರಾನಿಕ್ಸು. ಸೊ ಮೊಬೈಲ್ ರಿಪೇರಿ ಕಲಿತು ಆ ಟೈಮಲ್ಲಿ ನಿಮ್ಗೆ ಗೊತ್ತು ಕೇವಸರ, ಸೇಗಮ್ಮು, ಆಲ್ಕಟೆಲ್ಲು, ಸೀಮನ್ಸು, ನೋಕಿಯಾ ಈ ಥರ ಬೇಸಿಕ್ ಪ್ರಾಡಕ್ಟ್ಸ್ ಎಲ್ಲ ಇಷ್ಟು ದೊಡ್ಡದಾಗಿ ಇತ್ತಿದ್ದು ಫೋನು. ಸೊ ಅವಾಗ ಬರೀ ಇನ್ಕಮಿಂಗ್ ಕಾಲ್ಗೆ 16 ರೂಪಾಯಿ, ಔಟ್ಗೋಯಿಂಗ್ 32 ರೂಪಾಯಿ ಇತ್ತಿದ್ದು. ಬರೀ ಕೋಟ್ಯಾಧೀಶ್ವರ ಹತ್ರ ಮಾತ್ರನೇ ಫೋನ್ ಇರೋವಂಥದ್ದು. ಅವಾಗ ಇನ್ನೂ ಏರ್ಟೆಲ್ಲೂ ಇರಲಿಲ್ಲ, ಐನೇ GT ಮೊಬೈಲ್ ಅಂತ ಇದ್ದಿದ್ದು. ಅಂಥ ಟೈಮಲ್ಲಿ ನಾನು ಮೊಬೈಲ್ ರಿಪೇರಿ ಕಲಿತೆ. 2000ನೇ ಇಸ್ವಿನಲ್ಲಿ ಮೊಬೈಲ್ ರಿಪೇರಿ ಕಲಿತು ನನ್ನದೇ ಓನ್ ಶಾಪ್ ಮಾರಿ ಮೊಬೈಲ್ ಫೋನ್ ಸೊಲ್ಯೂಷನ್ಸ್ ಅಂತೇಳಿ ಮೊಬೈಲ್ ಅಂಗಡಿ ಪ್ಲಸ್ ಫ್ಯಾಷನ್ ಡಿಸೈನಿಂಗ್, ಟೈಲರ್ ಅಂಗಡಿ ಎರಡೂ ನೋಡಿಕೊಂಡು ನನಗೆ ಅನ್ನಿಸ್ತು ಇದ್ರ ಬಿಸ್ನೆಸ್ ಅಂತ ಬಂದಮೇಲೆ ನಾವು ಕೆಲಸನೂ ಮಾಡ್ಕೊಂಡಿದ್ರೆ ಆಗಲ್ಲ ಅಂತೇಳಿ ಅಷ್ಟು ದೊಡ್ಡ ಜಾಬ್ನ ರಿಸೈನ್ ಮಾಡಿ ಸೊ ಇದನ್ನೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಸೊ ಹಾಗಾಗಿ ಬಂದು ಮೊಬೈಲ್ ರಿಪೇರಿನಲ್ಲಿ ತುಂಬ ಚೆನ್ನಾಗಾದವಾಗ ನನಗನ್ನಿಸ್ತು ಇದಕ್ಕಿಂತ ಇನ್ನೇನಾದರೂ ಮಾಡಬೇಕು ಅಂತೇಳಿ. ಸೊ ನಾನು ಆಲ್ರೆಡಿ ಫ್ಯಾಷನ್ ಡಿಸೈನಿಂಗು ನೋಡಿರೋದ್ರಿಂದ ಮತ್ತೆ ಏನಾದರೂ ಮಾಡಬೇಕಂತೇಳಿ ಬ್ಯೂಟಿ ಇಂಡಸ್ಟ್ರಿಗೆ ಯಾಕೆ ಹೋಗ್ಬಾರ್ದು ಅಂತೇಳಿ ಒಂದು ಸ್ಮಾಲ್ ಸಲೂನ ಸ್ಟಾರ್ಟ್ ಮಾಡ್ತೀವಿ. ಸೊ ಬರೀ ಲೇಡೀಸ್ ಸಲೂನು. ಸೊ ಸಲೂನಲ್ಲಿ ವರ್ಕ್ ಮಾಡ್ತಾ ನಾನು ಅದನ್ನು ತುಂಬ ಅಟ್ರಾಕ್ಟ್ ಆದೆ. ಅಂದರೆ ಒಂದು ಒಳ್ಳೆ ಸರ್ವಿಸ್ ಚೆನ್ನಾಗಿರ್ತಾಯಿತ್ತು. ಸುಮಾರು ಜನ ತುಂಬ VIP ಕ್ಲೈಂಟ್ಸ್ ಎಲ್ಲ ನಮ್ಮ ಹತ್ರನೇ ಬರ್ತಾಯಿದ್ರು, ಇನ್ಕ್ಲೂಡಿಂಗ್ ತಾರಾ, ಅನುರಾಧ. ಸೊ ಅಂಥ ದೊಡ್ಡ ಕ್ಲೈಂಟ್ಸ್ ಎಲ್ಲ ಬರೋ ನನಗೇನು ಅನ್ನಿಸ್ತು ಇಲ್ಲ ಬೇರೆ ಏನಾದರೂ ಮಾಡಬೇಕು ಇದಕ್ಕೆ ಜೊತೆಗೆ ಅಂತೇಳಿ ಅದ್ರ ಜೊತೆಗೆ ನಾನು ಇದೆರಡನ್ನೂ ಬಿಟ್ಟೆ. ಮೊಬೈಲ್ ರಿಪೇರಿನೂ ಬೇಡ, ಆಮೇಲೆ ಫ್ಯಾಷನ್ದು ಬೇಡ, ಬರೀ ಇದಕ್ಕೆ ಕಾನ್ಸಂಟ್ರೇಟ್ ಮಾಡೋಣ ಅಂತೇಳಿ ನನ್ನ ಬಿಸ್ನೆಸ್ಗೆ ಬೇಕಾಗಿರೋಂಥ ಪ್ರಮೋಷನ್ಸ್ ಆಗಲಿ ಅಥವಾ ಅವ್ರಿಗೆ ಬೇಕಾಗಿರೋಂಥ ಮಾರ್ಕೆಟಿಂಗ್ ಆಗಲಿ ಪ್ಲಸ್ ಕ್ಲೈಂಟ್ ಹತ್ರ ರಿವ್ಯೂಸ್ ತೊಗೊಳೋದು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ನನಗೆ ಮೇಕಪ್ಸು ಜಾಸ್ತಿ ಬುಕ್ ಆಗೋ. ಬಟ್ ಆ ಇಂಡಸ್ಟ್ರಿನಲ್ಲಿ ನೀವು ಆಲ್ರೆಡಿ ಕೇಳ್ದಂಗೆ ಸೊ ಮೇಕಪ್ ಅಂತೇಳಿ ನನ್ನ ಸ್ಟಾಫ್ನ ಕರ್ಕೊಂಡು ಹೋಗ್ತದೆ, ಬಟ್ ಅವ್ರಿಗೆ ಅರ್ಧಂಬರ್ಧ ನಾಲೆಜು. ಸೊ ಕ್ಲೈಂಟ್ಗೆ ಕರೆಕ್ಟಾಗಿ ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ಪ್ಲಸ್ಸು ಚೌಲ್ಟ್ರಿಗೆ ಅಂತೇಳಿ ಕಾರ್ನಲ್ಲಿ ಕರ್ಕೊಂಡೋಗಿ ಹೊರಗಡೆ ಕೂತ್ಕೊಂಡ್ರೆ ಅನ್ನೆಸೆಸರಿ ನನ್ನ ಟೈಮ್ ವೇಸ್ಟ್ ಆಗ್ತಾಯಿತ್ತು. ಸೊ 3 ಅವರ್ಸ್ 4 ಅವರ್ಸ್ ಟೈಮ್ ವೇಸ್ಟ್ ಆಗೋದ್ರ ಬದಲು ನಾನು ಯಾಕೆ ಮೇಕಪ್ ಕಲಿಬಾರ್ದು ಅಂತೇಳಿ ಯೋಚನೆ ಮಾಡಿದೆ. ಸೊ ಆ ಟೈಮಲ್ಲಿ ಇಲ್ಲ ಕಲ್ತ್ಬಿಡೋಣ ಅಂತೇಳಿ ಡಿಸೈಡ್ ಮಾಡಿ ಸೊ ಬ್ಯಾಂಗ್ಳೂರಲ್ಲಿ ಯಾರೆಲ್ಲ ತುಂಬ ದೊಡ್ಡ ಮೇಕಪ್ ಆರ್ಟಿಸ್ಟ್ ಇದ್ದಾರೆ ಅವ್ರ ಹತ್ರನೂ ಹೋಗಿ ಮಾತಾಡ್ತೇನೆ, ನಾನು ಮೇಕಪ್ ಕಲಿಬೇಕು ಅಂತ ಇದ್ದೀನಿ, ನೀವು ಕಲಿಸ್ತೀರಾ ಅಂತ. ಬಟ್ ನೀವು ಹೇಗೆ ನನ್ನ ಕ್ವಶನ್ಸ್ ಕೇಳಿದ್ರು ಅದೇ ರೀತಿ ನಾನು ಕೆಲವು ಕ್ವಶನ್ಸ್ ಕೇಳಿದೆ ಅವ್ರಿಗೆ. ಸೊ ಮೇಕಪ್ ಏನು, ಮೇಕಪ್ಪಲ್ಲಿ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ, ಸೊ ಸ್ಕಿನ್ ಅಂದರೆ ಏನು, ಯಾಕಂದರೆ ನಾನು ಆಲ್ರೆಡಿ ಸಲೂನ್ ಇರೋದ್ರಿಂದ ನನ್ನ ಸ್ಕಿನ್ ಬಗ್ಗೆ ಇನ್ನೂ ಇನ್ಡೆಪ್ತ್ ನಾಲೆಡ್ಜ್ ಇತ್ತು. ಸ್ಕಿನ್ನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು, ಅದಕ್ಕೆ ಏನು ಸೊಲ್ಯೂಷನ್ಸ್ ಮಾಡಬೇಕು. ಬಟ್ ನನಗೆ ಗೊತ್ತಿದ್ದಂಗೆ ಸೊ ಇದನ್ನೆಲ್ಲ ಯಾರನ್ನು ನಾನು ಕೇಳೋವಂಥ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಅವ್ರು ರೆಡಿ ಇರಲಿಲ್ಲ. ಸೊ ಅವಾಗ ಅನ್ನಿಸ್ತು ಈ ಥರದವ್ರ ಹತ್ರ ನಾನು ಕಲಿತ್ರೆ ನಾನು ಮತ್ತೆ ಹತ್ರಲ್ಲಿ ಅದನ್ನೂ ಹಾಕ್ಬಿಡ್ತೀನಿ. ಸೊ ನಾನು ಹಂಗೆ ಆಗಬಾರ್ದು ಅಂತ ಹೇಳಿದ್ರೆ ನಾನು ಇಡೀ ಇಂಡಿಯಾದಲ್ಲೇ ಟಾಪ್ ಮೋಸ್ಟ್ ಮೇಕಪ್ ಅಕಾಡೆಮಿ ಯಾವುದಿದೆ ಅಂತೇಳಿ ಹುಡ್ಕೊಂಡು ಅಲ್ಲೋಗಿ ಕಲಿಯೋಣ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿದೆ. ಸೊ 2015 ಎಂಡಲ್ಲಿ ಅವಾಗ ಸರ್ಚ್ ಮಾಡೋವಾಗ ಸೊ ನನ್ನ ಟ್ರೈನರ್ ಇವತ್ತು ನಾನು ನೆನೆಸ್ಕೋಬೇಕಂದ್ರೆ ಒಂದು ಗುರು ಅನ್ನೋದು ಯಾವುದೇ ಒಂದು ಫೀಲ್ಡ್ಗೂ ತುಂಬ ಇಂಪಾರ್ಟೆಂಟ್. ಸೊ ಅಂಥ ಒಂದು ಗುರು ನನಗೆ ಸಿಕ್ಕಿದ್ರು. ಶಿ ಈಸ್ ಫ್ರಮ್ ಲಂಡನ್. ಸೊ ವಿರ್ಜಿನಿಯಾ ಹೋಮ್ಸ್ ಅಂತೇಳಿ ಲೇಡಿ, ಅವ್ರ ಹತ್ರನೇ ಹೋಗಿ ಕಲಿಬೇಕು ಅಂತೇಳಿ ನಾನು ಫಸ್ಟೇ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ಒಂದು ಬ್ಯಾಚ್ಗೆ ಬರೀ 12 ಜನ ಅಂತಲೇ ತೊಗೊಳೋದು. ಸೊ 2 ತಿಂಗಳ ಕೋರ್ಸು, ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ, ಮಂಡೇ ಟು ಫ್ರೈಡೇ ಮಾತ್ರ ಕ್ಲಾಸ್ ಇರುತ್ತದು. ಅಂಥ ಒಂದು ಕೋರ್ಸ್ಗೆ ಇಲ್ಲಿಂದ ಮುಂಬೈಗೆ ಹೋಗಿ ಅಲ್ಲಿ ಸ್ಟೇ ಆಗಿ ಕಲಿಬೇಕು ಅಂತ ಡಿಸೈಡ್ ಮಾಡಿ ಹೋಗಿ ಕಲಿತೆ. ಇವತ್ತು ಎಷ್ಟೋ ಜನ ಮೇಕಪ್ ಆರ್ಟಿಸ್ಟು ಫೇಸ್ ಮಾಡೋವಂಥ ಪ್ರಾಬ್ಲಮ್ನ ನಾನು ಆಸೆ ಪಡ್ತೀನಿ ಅದಕ್ಕೆ. ನನ್ನ ಜೊತೆಯಲ್ಲಿ 12 ಜನದಲ್ಲಿ ನಾನು ಒಬ್ಬನೇ ಹುಡುಗ. ಆಲ್ರೆಡಿ ನಾನು ಮೇಕಪ್ ಕಲಿಬೇಕು ಅಂತ ಡಿಸೈಡ್ ಆದವಾಗ ನಾನು 39 ವರ್ಷ ಏಜು. ನನ್ನ ಜೊತೆಲಿರೋ ಹುಡುಗಿರೆಲ್ಲ ಬಂದು 19 ವರ್ಷ, 20 ವರ್ಷ, 21 ವರ್ಷ ಮ್ಯಾಕ್ಸಿಮಮ್, ಎಲ್ಲ ಸಣ್ಣ ಮಕ್ಕಳು. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ನಮಗೆ ಮೇಕಪ್ ಅಂದರೆ ಏನೂ ಗೊತ್ತಿಲ್ಲ, ನಾವು ಯಾವತ್ತೂ ಮೇಕಪ್ ಅಂತ ಮಾಡಿಕೊಂಡು ಇಲ್ಲ. ಪ್ಲಸ್ ನಮ್ಮ ಬೈ ಬರ್ತಿಂದ ಈವನ್ ನನ್ನ ಮದುವೆಗೂ ನಾನು ಮೇಕಪ್ ಮಾಡಿಸ್ಕೊಂಡಿರಲಿಲ್ಲ. ಸೊ ಆ ಥರ ಇದ್ದವಾಗ ನಾನು ಯಾರಿಗಾದ್ರೂ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಫಸ್ಟು ನನ್ನ ಮಾಡೆಲ್ ಬೇಕು. ಸೊ ನನ್ನ ಜೊತೆಲಿರೋರು ಯಾರು ಕೂತ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ನನಗೆ. ಅಂದರೆ ಇವ್ರಿಗೇನು ಮೇಕಪ್ಪೇ ಬರಲ್ಲ, ಅಥವಾ ಬ್ರಷ್ ಆದರೆ ಏನು ಗೊತ್ತಿಲ್ಲ, ಡರ್ಮಾ ಪ್ಯಾಲೆಟ್ ಅಂದರೆ ಗೊತ್ತಿಲ್ಲ, ಸುಪ್ರಾ ಅಂದರೆ ಗೊತ್ತಿಲ್ಲ, ಇಂಥವ್ರ ಹತ್ರ ನಾನು ಹಿಂಗೆ ಕೂತ್ಕೊಳ್ಳಿ ಅಂತೇಳಿ ನಾನು ಮೇಡಮ್ ಹತ್ರನೇ ಕಂಪ್ಲೇಂಟ್ ಮಾಡೋರು. ಸೊ ಅವಾಗ ನಾನು ಅಂದ್ಕೊಂಡೆ ಇಲ್ಲ, ನಾನು ಇವ್ರ ಮುಂದೆ ಏನಾದರೂ ಚಾಲೆಂಜ್ ಮಾಡಿ ನೋಡಲೇಬೇಕು, ಈ ಫೀಲ್ಡಲ್ಲಿ ಏನು ದೊಡ್ಡ ವಿಷಯ ಇಲ್ಲ, ಹೆಣ್ಮಕ್ಳು ಇಷ್ಟು ಮಾಡ್ತೀನಿ ಇದ್ದಾಗ ನಾನು ಯಾಕೆ ಮಾಡಬಾರ್ದು ಅಂತೇಳಿ ಡಿಸೈಡ್ ಮಾಡಿ ಪರ್ ಡೇ 3000 ರೂಪಾಯಿ ಅಂತೇಳಿ ಒಂದೊಂದು ಅಂದರೆ ಮಾಡೆಲ್ನ ಕರ್ಸ್ಕೊಂಬಂದು ಕೂಡಿಸಿ ಪ್ರಾಕ್ಟೀಸ್ ಮಾಡಿದೆ ನಾನಲ್ಲಿ. ಸೊ ಆ ಪ್ರಾಕ್ಟೀಸ್ ಮಾಡೋರಿಗೆ ನನಗೊಂದು ಫೀಲ್ ಆಗಿದ್ದೇನು ಅಂತ ಹೇಳಿದ್ರೆ ಇವ್ರ ಮುಂದೆ ನಾನು ಚಾಲೆಂಜ್ ಮಾಡಿ ತೋರಿಸ್ಬೇಕು, ನಾನು ಯಾವ ಲೆವೆಲ್ಗೆ ಹೋಗ್ಬೇಕು ಅಂತ ಅವತ್ತೇ ಡಿಸೈಡ್ ಆಗಿದೆ. ಸೊ ಅವ್ರು ಯಾರು ಕೂತ್ಕೊಳ್ಳಲ್ಲ ಅಂದಿದ್ರು ಅವ್ರನ್ನ ವಿತಿನ್ 2 ಇಯರ್ಸಲ್ಲಿ ನನ್ನ ಫ್ಯಾನ್ ಫಾಲೋವರ್ ಆಗಿ ಮಾಡಿಕೊಂಡೆ. ಬಿಕಾಸ್ ಆ ಫೀಲ್ಡಲ್ಲಿ ನಾನೇನು ಅಂತೇಳಿ ಬೆಸ್ಟ್ ಅಂತೇಳಿ ತೋರಿಸಿ 2 ಇಂಟರ್ನ್ಯಾಷನಲ್ ಅವಾರ್ಡ್ ವಿನ್ನರ್ ನಾನು.
ಸೊ IFA ಇಂಟರ್ನ್ಯಾಷನಲ್ ಫೇಮ್ ಅವಾರ್ಡ್ಸ್ ಫ್ರಮ್ ಸುಷ್ಮಿತಾ ಸಿಂಗ್, IQA ಇಂಟರ್ನ್ಯಾಷನಲ್ ಕ್ವಾಲಿಟಿ ಅವಾರ್ಡ್ಸ್ ಫ್ರಮ್ ಕರೀನಾ ಕಪೂರ್. ಸೊ 2018-2019 2 ವರ್ಷಕ್ಕೆ ನಾನು ಇಡೀ ಇಂಡಿಯಾಗೆ ಬೆಸ್ಟ್ ಮೇಕಪ್ ಆರ್ಟಿಸ್ಟ್ ಅಂತೇಳಿ ಸೆಲೆಕ್ಟ್ ಆಗಿರೋನು. ಸೊ ಆ ಲೆವೆಲ್ ಬಂದವಾಗ ಎಲ್ಲರಿಗೂ ಅನ್ನಿಸ್ತು ಇಲ್ಲ ಈ ಫೀಲ್ಡಲ್ಲಿ ರಾಜ್ಕ್ರಿಸ್ ಸರ್ ತುಂಬ ದೊಡ್ಡದಾಗಿ ಅಚೀವ್ ಮಾಡಿದ್ದಾರೆ. ಸೊ ನಾವು ಕೂಡ ಅವ್ರ ಫ್ಯಾನ್ ಫಾಲೋವರ್ ಆಗಬೇಕು ಅಂತೇಳಿ ನನ್ನ ಜೊತೆಗೆ ಯಾರು ನನ್ನ ಸ್ಟೂಡೆಂಟಾಗಿ ನಾನು ಹೋಗಿರೋವಾಗ ನನ್ನ ಜೊತೆಗೆ ಯಾರು ಕಲ್ತರೋ ಅವರು ಇವತ್ತು ನನ್ನ ಜೊತೆಗೆ ನನ್ನ ಫ್ಯಾನ್ ಫಾಲೋವರ್ ಆಗಿದ್ದಾರೆ. ಅದು ನನಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಪ್ಲಸ್ ಅದಲ್ಲದೆ ಇವತ್ತು ಮೋರ್ ದೆನ್ 35,000 ಸ್ಟೂಡೆಂಟ್ಸ್ನ ಆಲ್ ಓವರ್ ದಿ ವರ್ಲ್ಡ್ ನಾನು ಟ್ರೈನ್ ಅಪ್ ಮಾಡಿದ್ದೀನಿ. ಸೊ UK, ಕೆನಡಾ, ಮಲೇಷ್ಯಾ, ಶ್ರೀಲಂಕಾ, ಸಿಂಗಾಪುರ್, ಈವನ್ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ, ಈವನ್ ಗುಜರಾತ್. ಸೊ ಇವತ್ತು ಎಲ್ಲ ಕಡೆ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಅದಕ್ಕೋಸ್ಕರನೇ ಲ್ಯಾಂಗ್ವೇಜು ಅನ್ನೋದು ಇಂಪಾರ್ಟೆಂಟು. ಸೊ ಎಷ್ಟೋ ಜನಕ್ಕೆ ನಾನು ಕನ್ನಡದವನಂತೆ, ಯಾಕಂದರೆ ಒಂದಷ್ಟು ದಿನ ಬಂದು ಬರೀ ತಮಿಳಲ್ಲೇ ಬರ್ತಾಯಿತ್ತು ವೀಡಿಯೋಸು. ಸುಮಾರು ಜನ ನೋಡಿರ್ತಾರೆ, ಪಕ್ಕಾ ಕನ್ನಡಿಗಾನೆ. ಸೊ ಕನ್ನಡದವ್ರು ಹಾಕಿದ್ದು ಯಾಕೆ ನಾವು ಸಾಧಿಸ್ಬಾರ್ದು ಅಂತೇಳಿ ತಮಿಳು ಕಲಿತೆ, ತೆಲುಗುನು ಕಲಿತೆ, ಈವನ್ ಓದೋಕ್ಕೂ ಬರೆಯೋಕ್ಕೂ ಕಲಿತೆ. ಯಾಕಂದರೆ ಒಂದು ಲ್ಯಾಂಗ್ವೇಜ್ ಅನ್ನೋದು ಇಂಪಾರ್ಟೆಂಟು. ಸರ್ ನಾವು ಯಾವತ್ತೂ ಅಷ್ಟೇ ಒಬ್ಬ ಟ್ರೈನರ್ ಅಂತ ಅನ್ನೋನು ಆ ಲ್ಯಾಂಗ್ವೇಜಲ್ಲಿ ಅವ್ರಿಗೆ ಗೊತ್ತಿರೋಂಗೆ ಅವ್ರಿಗೇನು ಅನಿಸುತ್ತೆ, ಅವ್ರಿಗೇನು ಕೇಳ್ತಾರೆ ಕ್ವಶನ್ಸ್ಗೆ, ಅದಕ್ಕೆ ನಾವು ಆನ್ಸರ್ ಮಾಡೋಂಥ ಕೇಪಬಿಲಿಟಿ ಜೊತೆಗೆ ಆ ಲ್ಯಾಂಗ್ವೇಜ್ ನಾವು ಇಂಡೆಪ್ತಾಗಿ ಕಲ್ತವಾಗ ನಮ್ಗೆ ಆ ಲ್ಯಾಂಗ್ವೇಜಲ್ಲಿ ಗ್ರಿಪ್ ಸಿಗುತ್ತೆ. ಪ್ಲಸ್ ನಾವು ಸ್ಟೂಡೆಂಟ್ಸ್ಗೆ ಹೇಳ್ಬಿಡುವಾಗ ಅವ್ರು ನೀಟಾಗಿ ಮೈಂಡ್ಗೆ ಹೋಗುತ್ತೆ. ಸೊ ಆ ಥರ ಒಂದು ಮೈಂಡ್ಸೆಟ್ಟಲ್ಲೇ ನಾನು ಇಷ್ಟೆಲ್ಲ ಮಾಡ್ಕೊಂಬಂದಿದ್ದು. ಬಟ್ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಈ ಫೀಲ್ಡಿಗೆ ಬಂದು ಬರೀ ಮೇಕಪ್ ಆರ್ಟಿಸ್ಟ್ ಅಲ್ಲದೆ ಸುಮಾರು ಜನಕ್ಕೆ ಟ್ರೈನ್ ಅಪ್ ಮಾಡೋದಕ್ಕೆ. ಪ್ಲಸ್ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಸರ್ ನಿಮ್ಮಿಂದ ನಾವು ತುಂಬ ಚೆನ್ನಾಗಿದ್ದೀವಿ, ಇವತ್ತು ನಿಮ್ಮಿಂದ ನಾವು ದೀಪ ಹಚ್ಚೋದಾಗಲಿ ಅಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳು ನನ್ನ ಸ್ಟೂಡೆಂಟ್ಸ್ ಇವತ್ತು ತುಂಬ ದೊಡ್ಡ ಲೆವೆಲ್ ರೀಚ್ ಆಗಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ನೀವು ನೋಡಿರ್ಬೋದು, ಎಷ್ಟೋ ಜನಕ್ಕೆ ಗಂಡಸು ಸಪೋರ್ಟ್ ಇರಲ್ಲ, ಅಥವಾ ವಿಡೋ ಇರ್ತದೆ, ಅಥವಾ ಗಂಡ ತಂದು ಹಾಕುವಂಥ ಸಂಬಳ ಅವ್ರು ಕೊಡೋವಂಥ ಸ್ಯಾಲ್ರಿ ಸಾಕಾಗಲ್ಲ ಮನೆ ಮೇಂಟೈನ್ ಮಾಡೋಕ್ಕೆ. 2 ಅಥವಾ 3 ಜನ ಮಕ್ಕಳು ಇಟ್ಕೊಂಡು ಅತ್ತೆ ಮಾವನ್ನೆಲ್ಲ ಸಾಕೋದಕ್ಕೆ ತುಂಬ ಕಷ್ಟಪಡೋವಂಥವ್ರು ಇವತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕ್ಕೆ ಎಲ್ಲೋ ಒಂದು ಕಡೆ ದೇವ್ರು ನನ್ನ ಮೂಲಕ ಸಪೋರ್ಟ್ ಮಾಡಿಸಿದ್ದೇನೆ ಅನ್ನೋದಕ್ಕೆ ನಾನು ನಿಜವಾಗೇ ಹ್ಯಾಪಿ ಆಗಿದ್ದೀನಿ. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. 10 years ಎಕ್ಸ್ಪೀರಿಯನ್ಸಲ್ಲಿ ಏನೆಲ್ಲ ಸ್ಟ್ರಗಲ್ಸ್ಗಳಿತ್ತು ಸರ್ ನಿಮಗೆ? ಸೊ ಸ್ಟ್ರಗಲ್ ಅಂತ ಸೆನ್ಸ್ ನಾನು ಆಲ್ರೆಡಿ ಹೇಳ್ದಂಗೆ ಇವತ್ತು ನನಗೆ 50 ವರ್ಷ. ಸೊ ಬಟ್ 50 ವರ್ಷ ಅಂತ ಯಾರೂ ಹೇಳೋಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ನಾವು ಸ್ಟ್ರಗಲ್ ಅನ್ನೋದಕ್ಕಿಂತ ಈ ಫೀಲ್ಡಲ್ಲೂ ಎಲ್ಲ ಫೀಲ್ಡಲ್ಲೂ ಅದರದೇ ಆದ ಕಷ್ಟ ಇದೆ. ಪ್ಲಸ್ ನಾವು ಮನೆ ಬಿಟ್ಟು ಹೋಗೋದಾಗಲಿ ಅಥವಾ ಎವ್ರಿ ಡೇ ಮೇಕಪ್ ಅಂತ ಮಾಡೋದಾಗಲಿ ಎಸ್ಪೆಷಲಿ ತುಂಬ ಬ್ಯಾಕ್ ಪೇಯ್ನ್ ಬರುತ್ತೆ. ಸೊ ಅದಕ್ಕೆಲ್ಲ ಏನಂದರೆ ರೆಗ್ಯುಲರ್ಗೆ ನಾವು ಎಕ್ಸಸೈಸ್ ಮಾಡಬೇಕು, ಪ್ಲಸ್ ನಮ್ಮ ಫುಡ್ ರೂಟೀನ ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಎಷ್ಟೋ ಜನ ನಿಂತ್ಕೊಂಡು ವರ್ಕ್ ಮಾಡುವಾಗ ವೆರಿಕೋಸ್ ವೇನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಆಗೋದಕ್ಕೋಸ್ಕರ ಎವ್ರಿ ಡೇ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ನನಗೂ ಕೂಡ ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ನಾನು ಬರೀ ಸಲೂನೆಲ್ಲ ಇದ್ದವಾಗ ಸಿಕ್ಕಾಪಟ್ಟೆ ದಪ್ಪ ಇದೆ. ಆ ಫೋಟೋಸಲ್ಲಿ ಗೂಗಲಲ್ಲಿ ನೀವು ನೋಡ್ಬೋದು, ಹಳೆಯದೆಲ್ಲ ಸಿಕ್ಕಾಪಟ್ಟೆ ದಪ್ಪ ಇದೆ. BP ಎಲ್ಲ ಸ್ಟಾರ್ಟ್ ಆಗೋಗಿತ್ತು ನನಗೆ. ಸೊ ಅರೌಂಡ್ 120-220ವರೆಗೂ ಬಂದುಬಿಟ್ಟಿತ್ತು ನನಗೆ ಮಿನಿಮಮ್ ಮ್ಯಾಕ್ಸಿಮಮು. ಯಾವಾಗಲೂ ಒಂದು ಸಲ ಬ್ಲಡ್ ಕೊಡೋಕ್ಕೆ ಹೋದವಾಗ ಡಾಕ್ಟ್ರ್ ಇಲ್ಲ, ನೀವು ಇನ್ಮೇಲೆ ಸ್ಟಾಪ್ ಮಾಡಿ ರೆಗ್ಯುಲರ್ ಆಗಿ BP ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳಿ ಎಂದು. ಅವಾಗವರೆಗೂ ನಮಗೆ ನನ್ನ ದೇಹದ ಬಗ್ಗೆ ನನಗೆ ಕಾಳಜಿ ಇರಲಿಲ್ಲ. ಬರೀ ಓಡಾಡ್ತಿದ್ದೆ, ಒಂದೊಂದು ನಿಮಿಷನೂ ಯೂಸ್ ಮಾಡ್ಕೋಬೇಕು, ಜೀವನದಲ್ಲಿ ಏನಾದರೂ ಸಂಪಾದನೆ ಮಾಡಬೇಕು ಅನ್ನೋದು ಮಾತ್ರನೇ ಫೋಕಸ್ ಆದ್ದೇವಿನ ಇವನ್ ಊಟಕ್ಕೆ ಕೂಡ ಮಹತ್ವ ಕೊಡ್ತಾ ಇರಲಿಲ್ಲ. ಬಟ್ ಕರೋನಾ ಅಂತ ಬಂದವಾಗ ನಾನೊಂದು ಸ್ವಲ್ಪ ಇಡಲ್ಲ. ಆ ಟೈಮ್ ನಮ್ಗೆ ಸಿಕ್ಕಾಪಟ್ಟೆ ಟ್ರಾನ್ಸ್ಫಾರ್ಮೇಷನ್ ಸಿಕ್ತು. ಆ ಟೈಮಲ್ಲಿ ನಾನೇನೇ ಕೊಟ್ಟಿದ್ದೀನಿ, ನನ್ನ ದೇಹ ಏನು, ನನ್ನ ದೇಹನ ಸರಿ ಮಾಡ್ಕೋಬೇಕು, ನಾನು ಯಾವ ರೀತಿ ಫುಡ್ ರೂಟೀನ್ ಮಾಡ್ಕೋಬೇಕು, ನನ್ನ ಡಯಟ್ ಪ್ಲ್ಯಾನ್ ಏನು ಮಾಡ್ಕೋಬೇಕು, ಇದೆಲ್ಲ ಅರ್ಥಾಗಕ್ಕೆ ಶುರುವಾಯಿತು. ಸುಮಾರು ವೀಡಿಯೋಸ್ ನೋಡಿದೆ. ಎಸ್ಪೆಷಲಿ ಮಾದು ಒಂದೊಂದು ವೀಡಿಯೋ ಇದೆ ಸರ್, ನೀವು ಕೂಡ ನೋಡ್ಬೋದು. ಸೊ ಡ್ರಿಂಕ್ ಯುವರ್ ಫುಡ್, ಚೂ ಯುವರ್ ವಾಟರ್ ಅಂತ. ಅಂದರೆ ನಿಮ್ಮ ಊಟನ ನೀರಾಗಿ ಬಾಯಿನಲ್ಲೇ ಚೆನ್ನಾಗದ್ದು ನೀರಾಗಿ ಮಾಡಿ ತಿನ್ಬೇಕು, ಇದು ಮಾಡಬೇಕು. ಇದನ್ನೆಲ್ಲ ನೋಡಿದಾಗ ನನಗೆ ಅನ್ನಿಸ್ತು, ಇಲ್ಲ ನಾನು ಮಾಡ್ತಾರೋ ಮಿಸ್ಟೇಕ್ಸು ನನಗೆ ಇವತ್ತು ಆಲ್ರೆಡಿ ನನಗೆ BP ಬಂದುಬಿಟ್ಟಿದೆ. ಇನ್ನೇನಾದರೂ ಬಿಟ್ಟೆ ಅಂದರೆ ಮೇ ಬಿ ನಾನು 4-5 ವರ್ಷದ ಕಡೆ ಶುಗರ್ ಅಟ್ಯಾಕ್ ಆಗುತ್ತೆ, ಬೇರೆದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇವತ್ತಿಂದಾದರೂ ನಾನು ಚೇಂಜ್ ಆಗ್ತೀನಿ ಅಂತ ಅಂದ್ಕೊಂಡು ಅವತ್ತಿಂದ ಅಂದರೆ ನಾನು ಪ್ರತಿಯೊಬ್ಬರು ಮೇಕಪ್ ಆರ್ಟಿಸ್ಟ್ಗೂ ನಾನು ಹೇಳೋದು ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಬರೀ ನೀವು ಮೇಕಪ್ ಅಂತ ಮಾಡಿ ಸಂಪಾದನೆ ಮಾಡೋದಕ್ಕಿಂತ ಪ್ಲಸ್ ಫಸ್ಟು ನಿಮ್ಮ ದೇಹನ ಇಂಪ್ರೂವ್ ನೋಡ್ಕೊಳ್ಳಿ. ನಿಮ್ಮ ದೇಹ ಹೆಂಗೆ ಮಾತಾಡುತ್ತೆ, ನಿಮ್ಮ ದೇಹದ ಜೊತೆಗೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಸೊ ಏನು ಮಾಡಬೇಕು ಅಂತ ಈ ಥರ ಸ್ಟ್ರಗಲೆಲ್ಲ ಆದಮೇಲೆ ನನಗೆ ಅರ್ಥ ಆಗಿದ್ದು. ಬಟ್ ಬೈ ಗಾಡ್ ಗ್ರೇಸ್ ಎಷ್ಟೋ ಜನ ಬಂದು ಕರೋನಾ ಬಂದು ಹಾಳಾದರು ಅಂತ ಅಂದ್ಕೊತಾರೆ. ಬಟ್ ಫೈನಾನ್ಷಿಯಲಿ ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ಹೆಲ್ತ್ ವೈಸ್ ನಾನು ಸಿಕ್ಕಾಪಟ್ಟೆ ಸಪೋರ್ಟ್ ಆಗಿದೆ. ಆ ಒಂದು ಟೈಮ್ ನನಗೆ ನನ್ನ ಬಗ್ಗೆ ನನ್ನ ಕಾಳಜಿ ತೊಗೊಳೋದಕ್ಕೆ. ಇವತ್ತು ಎಷ್ಟೋ ಜನ ಸರ್ ನಿಮ್ಮದು ರಿಯಲ್ ಹೇರಾ ಅಥವಾ ವ್ಯೌಫ ಹಾಕಿದ್ದೀರಾ ಅಂತೆಲ್ಲ ಎಷ್ಟೋ ಜನ ನನ್ನ ವೀಡಿಯೋಸ್ ನೋಡೋರೆಲ್ಲ ಕೇಳ್ತಾರೆ. ಬಟ್ ಇವತ್ತು ಕೂಡ ನನ್ನ ರಿಯಲ್ ಹೇರ್ ಏನಕ್ಕಂತ ಹೇಳಿದ್ರೆ ನನಗೆ ಅದಾದಮೇಲೆ ನಂಗೆ ತುಂಬ ಗೊತ್ತಾಯಿತು. ಅದರಿಂದ ನನ್ನ ಫುಡ್ ರೂಟೀನಿಂದ ಹಿಡಿದು ಪ್ರತಿಯೊಂದು ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ನನ್ನ ಫ್ಯಾನ್ ಫಾಲೋವರ್ಸ್ ಆಗಲಿ, ನನ್ನ ಯೂಟ್ಯೂಬಲ್ಲಾಗಲಿ ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಾಗಲಿ ಎಷ್ಟೋ ಜನಕ್ಕೆ ನನ್ನ ಡಯಟ್ ಪ್ಲ್ಯಾನ್ ಆಗಲಿ ಅಥವಾ ಅವ್ರ ಸ್ಕಿನ್ ಬಗ್ಗೆ, ಹೆಲ್ತ್ ಬಗ್ಗೆ, ಏರ್ ಬಗ್ಗೆ ಪ್ರತಿಯೊಂದು ಕೊಡೋದ್ರಿಂದ ಅವ್ರು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಬಟ್ ನಾನು ಬರೀ ಮೇಕಪ್ ಆರ್ಟಿಸ್ಟ್ ಮಾತ್ರ ಹೇಳಿದೆ. ಪ್ರತಿಯೊಬ್ಬರಿಗೂ ಹೇಳೋದೇನಂತ ಹೇಳಿದ್ರೆ, ಫಸ್ಟು ನಿಮ್ಮ ದೇಹನ ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದೇ ಮಾಡ್ತಾನೆ ನಿಮ್ಮ ಪ್ರತಿಯೊಂದು ಅರ್ಥ ಆಗೋಕ್ಕೆ ಶುರುವಾಗುತ್ತೆ.
ನಿಮ್ಮದು ವಿಡಿಯೋದಲ್ಲಿ ನಾನು ನೋಡಬೇಕಿದ್ರೆ ನೀವು ಬರೀ ನೀವು ಸ್ಕಿನ್ನ ಮೇಕಪ್ ಮಾಡೋದು ಮಾತ್ರನೇ ಅಲ್ಲ, ನೀವು ಡಯಟ್ನ ಕ್ಲೀನಾಗಿ ಇಟ್ಕೋಬೇಕು, ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ, ಒಳಗಡೆಯಿಂದ ಚೆನ್ನಾಗಿದೆ, ನಿಮ್ಮ ಫೇಸು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀರಾ. ಅದು ಹೆಂಗೆ ಕನೆಕ್ಷನ್ನು ನಿಮ್ಮ ರೀತಿಲಿ? ಸೊ ಖಂಡಿತ ನೋಡಿ, ಇನ್ನರ್ ಬ್ಯೂಟಿ ಇಸ್ ಇಂಪಾರ್ಟೆಂಟ್. ಹೊರಗಡೆಯಿಂದ ನೀವು ಎಷ್ಟೇ ಮೇಕಪ್ ಮೆತ್ಕೋಬೋದು ಅಥವಾ ಏನೇ ಮಾಡ್ಕೋಬೋದು, ಅದೆಲ್ಲ ಒಂದು ಕ್ಷಣಿಕ. ಬಟ್ ಒಳಗಡೆಯಿಂದ ನೀವು ಯಾವಾಗ ತುಂಬ ಆರೋಗ್ಯವಾಗಿರ್ತೀರಾ, ಪ್ಲಸ್ ಎಸ್ಪೆಷಲಿ ನೀವು ನೋಡಿರ್ತೀರ ಎಷ್ಟೋ ಜನ ಆಯುರ್ವೇದಿಕ್ ಡಾಕ್ಟರ್ಸ್ ಆಗಲಿ ಪ್ರತಿಯೊಬ್ಬರು ಗಟ್ ಹೆಲ್ತ್ ಅಂತೇಳಿ ತುಂಬ ಇಂಪಾರ್ಟೆಂಟಾಗಿ ಹೇಳ್ತಾರೆ. ಅಂದರೆ ಗಟ್ ಅನ್ನೋದು ಬಂದು ನಮ್ಮ ಬಾಯಿಯಿಂದ ಗುದದ್ವಾರದಿಗೂ ಇರೋವಂಥ ಪೂರ್ತಿ ಇದನ್ನು ನಾವು ಗಟ್ ಅಂತ ಹೇಳ್ತೀವಿ. ಆ ಗಟ್ಟಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎರಡೂ ಥರದ್ದಿರುತ್ತೆ. ಸೊ ನಾವು ಯಾವಾಗ ಅಂದರೆ ಫಸ್ಟ್ ಎಲ್ಲ ಬಂದು ನಾವು ಏನು ಯೋಚನೆ ಮಾಡ್ತೀವಿ, ನಮ್ಮ ಮನಸ್ಸು ಏನು ಹೇಳುತ್ತೆ ಅಥವಾ ನಮ್ಮ ಬ್ರೈನ್ ಏನು ಹೇಳುತ್ತೆ ಅಂತೇಳಿ ಮನಸ್ಸು ಬ್ರೈನ್ ಅಂತ ಯೋಚನೆ ಮಾಡ್ತಿದ್ವಿ. ಇವತ್ತು ಮನಸ್ಸು ಬ್ರೈನ್ ಎಲ್ಲ ಗಟ್ ಇಂಪಾರ್ಟೆಂಟು. ಸೊ ಗಟ್ ಹೆಲ್ತ್ ಚೆನ್ನಾಗಿದ್ದರೆ ಮನಸ್ಸು ಬ್ರೈನ್ ಎರಡೂ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು ಯಾವಾಗ ಗಟ್ ಹೆಲ್ತ್ನ ಹಾಳು ಮಾಡ್ಕೊತೀವಿ ಪ್ರತಿಯೊಂದು ಪ್ರಾಬ್ಲಮ್ ಆಗಿ ಶುರುವಾಗುತ್ತೆ. ಸೊ ಇದನ್ನು ನಾನು ಹೇಳ್ಕೊಡೋದಕ್ಕೆ ಯಾಕಂತ ಹೇಳಿದ್ರೆ ಆ ರಿಸರ್ಚ್ ಮಾಡೋಕ್ಕೆ ನನ್ನ ಟೈಮ್ ಸಿಕ್ತು. ಆ ಕರೋನಾ ಟೈಮಲ್ಲಿ ಸಿಕ್ಕಾಪಟ್ಟೆ ಟೈಮ್ ಸಿಕ್ಕಿದಾಗ ಇದನ್ನೆಲ್ಲ ನಾನು ಸಿಕ್ಕಾಪಟ್ಟೆ ಆರ್ಟಿಕಲ್ಸ್ ಓದೋದಾಗಲಿ ಅಥವಾ ಪ್ರತಿಯೊಂದು ನಾವು ಏನು ಮಾಡ್ಕೋಬೇಕು ಪ್ರತಿಯೊಂದು ನಂಗೆ ಅರ್ಥ ಆಗೋಕ್ಕೆ ಶುರುವಾದವಾಗ ನನಗೆ ಹೆಲ್ಪ್ ಆಗಿದ್ದೀನಿ ಅಂತ ಹೇಳಿದ್ರೆ, ನಾನೊಂದು ಮೇಕಪ್ ಆರ್ಟಿಸ್ಟ್ ಆಗಿ ಎಷ್ಟೋ ಜನ ಹೆಣ್ಮಕ್ಳಾಗಲಿ ಅಥವಾ ಗಂಡಸರೇ ಆಗಲಿ, ಸೊ ಎಷ್ಟೋ ಜನ ಎಸ್ಪೆಷಲಿ ನೀವು ನೋಡಿರ್ತೀರ ಲೇಟ್ ನೈಟ್ ಬಿರಿಯಾನಿ ರಾತ್ರಿ 12 ಗಂಟೆಗೆ 2 ಗಂಟೆಗೆಲ್ಲ ಊಟ ಮಾಡೋವಂಥದ್ದು, ಇದನ್ನೆಲ್ಲ ಮಾಡಿ ದೇಹನ ಹಾಳು ಮಾಡಿಕೊಂಡು ಇವತ್ತು ಎಷ್ಟೋ ಜನ ಕ್ಯಾನ್ಸರ್ ಹಾಸ್ಪಿಟ್ಲಾಗಲಿ ಅಥವಾ ಹಾರ್ಟ್ ಪೇಷಂಟ್ಸು ಜಯದೇವ ಹಾಸ್ಪಿಟ್ಲಿಗೆಲ್ಲ ಹೋದ್ರೆ ಭಯ ಆಗುತ್ತೆ. 10 ವರ್ಷ 20 ವರ್ಷ 22 ವರ್ಷದವ್ರಿಗೆಲ್ಲ ಹಾರ್ಟ್ ಅಟ್ಯಾಕು. ಸೊ ಇದೆಲ್ಲ ನೋಡಿದಾಗ ನನಗೆ ಅನ್ನಿಸಿದ್ದು ಏನಂತ ಹೇಳಿದ್ರೆ, ನಾವು ಹೆಲ್ತ್ನ ನಾವು ನೋಡ್ಕೊಂಡಿಲ್ಲ ಅಂದರೆ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ಇನ್ನರ್ ಬ್ಯೂಟಿ ಅನ್ನೋದನ್ನ ತುಂಬ ಇಂಪಾರ್ಟೆಂಟಾಗಿ ತೊಗೊಂಡು ಅದ್ರ ಜೊತೆಗೆ ನಾನು ಸ್ಕಿನ್ ಬಗ್ಗೆ ಹೇರ್ ಬಗ್ಗೆ ಕೂಡ ಎಲ್ಲರಿಗೂ ಸ್ವಲ್ಪ ನಾನು ಟೀಚ್ ಮಾಡ್ತಾ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ನೀವು ಒಳಗಡೆಯಿಂದ ಸರಿ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನೀವು ಸ್ಕಿನ್ನೂ ಚೆನ್ನಾಗಾಗುತ್ತೆ. ಇವತ್ತು ಕೂಡ ಎಷ್ಟೋ ಜನಕ್ಕೆ ಸರ್ ಅಂಡರ್ ಐ ಡಾರ್ಕ್ ಸರ್ಕಲ್ ಇದೆ ನನಗೆ ಅಂತ ಹೇಳ್ತಾರೆ. ಬಟ್ ಇವತ್ತು ಕೂಡ ನಮಗೆ ಅಂಡರ್ ಐ ಡಾರ್ಕ್ ಸರ್ಕಲ್ ಇಲ್ಲ. ಸೊ ಪ್ರತಿಯೊಂದು ಯಾಕೆ ಆಯಿತು ಅಂತ ಹೇಳಿದ್ರೆ ನಮ್ಮ ದೇಹದ ಬಗ್ಗೆ ನಮ್ಗೆ ಅರ್ಥ ಆಗಿರೋದ್ರಿಂದ ಇದೆಲ್ಲ ಆಗುವಂಥದ್ದು. ಸೊ ಈ ಥರದ್ದು ಸುಮಾರು ಟಿಪ್ಸ್ ನಾವು ಖಂಡಿತ ಕೊಡ್ಬೋದು. ಬಟ್ ನೀವು ಕೇಳಿ ನಾನು ಅದ್ರ ಬಗ್ಗೆ ಇನ್ನೂ ಇಂಡೆಪ್ತಾಗಿ ಹೇಳ್ತೀನಿ. ಆಗ ನಾವು ಡಯಟ್ನ ಏನಾಗಿ ಇಟ್ಕೊಂಡಿಲ್ಲ ಅಂದರೆ ಸ್ಕಿನ್ ಟನ್ ಆಗುತ್ತಾ? 100% ನಿಮ್ಮ ಬಾಡಿ ಅಂದರೆ ನಿಮ್ಮ ಫೇಸೇ ಬಂದು ಟೋಟಲ್ ನಿಮ್ಮ ಬಾಡಿನಲ್ಲಿರುವಂಥ ಎಲ್ಲ ಆರ್ಗನ್ನು ಬಂದು ನಿಮ್ಮ ಕೈನಲ್ಲಿ, ಕಾಲಿನಲ್ಲಿ ಮತ್ತು ಫೇಸ್ನಲ್ಲಿರುವಂಥ ಎಲ್ಲ ವೇ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಫೇಶಿಯಲ್ಸ್ ಅಂತೆಲ್ಲ ಮಾಡೋವಾಗ ಲಿಂಪೆಥಿಕ್ ಡ್ರೈನೇಜ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಸ್ಕಿನ್ನಲ್ಲಿ ಏನೆಲ್ಲ ಟಾಕ್ಸಿನ್ಸ್ ಇರುತ್ತೆ ಅದನ್ನು ಮಸಾಜ್ ಮಾಡಿ ರಿಮೂವ್ ಮಾಡಿ ಆವಾಗ ಸ್ಕಿನ್ ಗ್ಲೋ ಆಗುತ್ತೆ. ನಿಮ್ಗೆ ಗೊತ್ತಿರ್ತಾರೆ ಫೇಶಿಯಲ್ ಅಂತ ಏನಕ್ಕೆ ಮಾಡ್ಕೊಳ್ತೀವಿ, ಬರೀ ಫೇಶಿಯಲ್ ಅಂತ ಮಾಡೋದು ಮೇಲೆ ಇರೋವಂಥ ಲೇಯರ್ನ ಡೆಡ್ ಸೆಲ್ಸ್ನ ಮಾತ್ರ ರಿಮೂವ್ ಮಾಡೋದಲ್ಲ. ಆ ಫೇಶಿಯಲ್ ಮಸಾಜಲ್ಲಿ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ. ಆ ಮಸಾಜ್ ಮೂಲಕ ಇಲ್ಲಿರೋಂಥ ಟಾಕ್ಸಿನ್ಸ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಥ್ರೂ ಅಂಡರ್ ಆರ್ಮ್ಸ್ ಮೂಲಕ ಕ್ಲಿಯರ್ ಮಾಡ್ತಾರೆ. ಅದನ್ನು ಬಂದು ಲಿಂಪೆಥಿಕ್ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಆ ಥರ ಮಾಡುವಾಗ ಇರೋಂಥ ಏನೆಲ್ಲ ನಿಮಗೆ ಟಾಕ್ಸಿನ್ಸ್ ಇರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ಸೊ ಈ ಥರ ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ. ಸೊ ಈ ಥರ ಇಟ್ಕೊಳ್ಳೋವಾಗ ಇದೆಲ್ಲ ನಾವು ನೋಡ್ಕೋಬೇಕಂತ ಹೇಳಿದ್ರೆ ಫಸ್ಟು ನಮಗೆ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ ಹೆಂಗೆ ವರ್ಕ್ ಆಗುತ್ತೆ, ಇನ್ನರ್ ಬ್ಯೂಟಿ ಅಂದರೆ ಏನು, ಪ್ರತಿಯೊಂದು ನಮ್ಗೆ ಗೊತ್ತಿದ್ರೆ ಮಾತ್ರನೇ ನಾವು ಅದನ್ನೆಲ್ಲ ಮಾಡ್ಕೊಡೋಕೆ. ಈಗ ಮೇಕಪ್ ಮಾಡೋರಿಗೆಲ್ಲ ಅಷ್ಟು ಚೆನ್ನಾಗಿ ಗೊತ್ತಿರುತ್ತಾ? ಒಳ್ಳೆ ಕ್ವಶನ್. ಇವತ್ತು ಎಷ್ಟೋ ಜನ ಬಂದು ಎಲ್ಲೆಲ್ಲೋ ಮೇಕಪ್ ಕಲಿಬೇಕು ಅಂತ ಹೋಗ್ತಾರೆ. ಫಸ್ಟು ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟು. ಒಂದು ಸ್ಕಿನ್ ಅಂದರೆ ಏನು, ಸ್ಕಿನ್ನಲ್ಲಿರುವಂಥ ಲೇಯರ್ಸ್ ಏನು, ಆ ಸ್ಕಿನ್ನಲ್ಲಿ ಯಾವ್ಯಾವ ಥರ ಕಂಪ್ಲೇಂಟ್ಸ್ ಬರುತ್ತೆ, ಮೆಲಾಸ್ಮಾ ಕಂಪ್ಲೇಂಟ್ ಅಂದರೆ ಏನು, ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಏನು, ಡ್ರೈ ಸ್ಕಿನ್ನು, ಆಯಿಲಿ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ನು, ಸೆನ್ಸಿಟಿವ್ ಸ್ಕಿನ್ನು, ಮೆಚೂರ್ ಸ್ಕಿನ್ನು, ನಾರ್ಮಲ್ ಸ್ಕಿನ್ ಅಂತೇಳಿ ಇದಲ್ಲದೆ ಸ್ಕಿನ್ ಅಂಡರ್ಟೋನ್ ಅಂತ ಇದೆ. ಸೊ ಸ್ಕಿನ್ ಅಂಡರ್ಟೋನಲ್ಲಿ ವಾರ್ಮ್ ಅಂಡರ್ಟೋನು, ಕೂಲ್ ಅಂಡರ್ಟೋನು, ನ್ಯೂಟ್ರಲ್ ಅಂಡರ್ಟೋನು, ಆಲಿವ್ ಅಂಡರ್ಟೋನ್ ಅಂತ ಇದೆ. ಇದೆಲ್ಲ ಗೊತ್ತಾಗಬೇಕಾಗುತ್ತೆ. ಎಸ್ಪೆಷಲಿ ಯಾರು ಟ್ರೈನರ್ ಇದ್ದಾರೆ ಅವ್ರಿಗೆ ಇದೆಲ್ಲ ನಾಲೆಡ್ಜ್ ಇರಬೇಕು. ಪ್ಲಸ್ಸು ಇದಲ್ಲದೆ ನೋಡಿ ಎಷ್ಟೋ ಜನ ಬಂದು ಡೈರೆಕ್ಟಾಗಿ ಒಂದು ಮೇಕಪ್ ಆರ್ಟಿಸ್ಟ್ ಅಂತೇಳಿ ಯಾರ ಹತ್ರ ಹೋಗ್ಬಿಟ್ಟು ಕಲ್ತ್ಕೊಂಬಂದ್ಬಿಟ್ಟು ಒಂದು ಅಕಾಡೆಮಿ ಓಪನ್ ಮಾಡ್ಬಿಡ್ತಾರೆ. ಅದು ಸಿಕ್ಕಾಪಟ್ಟೆ ಟೀಚರು. ಎಸ್ಪೆಷಲಿ ನಾನು ಯಾವಾಗ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡೆ ಅಂತ ಹೇಳಿದ್ರೆ, ನಾನು ಸಲೂನ್ ಓಪನ್ ಮಾಡಿ ನನ್ನ ಸಲೂನಲ್ಲಿ ಬರೋಂಥ ಕ್ಲೈಂಟ್ ಸ್ಕಿನ್ ವೇರಿಯೇಷನ್ಸ್ ನೋಡ್ತಾ ಮಾಡ್ತಾ ಪ್ಲಸ್ ಸಲೂನ್ ಓಪನ್ ಮಾಡಿದ್ಮೇಲೆ ನನಗೆ ಸಲೂನ್ ಮೂಲಕನೇ ಸುಮಾರು ಕ್ಲಾಸಸ್ ಸಿಗ್ತಾಯಿತ್ತು. ಎಸ್ಪೆಷಲಿ ಲೋರಿಯಲ್ ಆಗಲಿ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ ನಾವು ಏನು ತೊಗೊತೀವಿ ಆ ಪ್ರಾಡಕ್ಟ್ಸ್ ಅಂತೇಳಿ ಆ ಪ್ರಾಡಕ್ಟ್ಸ್ನ ಏನು ಯೂಸ್ ಮಾಡಬೇಕು, ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಏನು ರಿಯಾಕ್ಟ್ ಆಗುತ್ತೆ, ಪ್ರತಿಯೊಂದು ಆ ಥರದ್ದೆಲ್ಲ ಕ್ಲಾಸಸ್ ಸಿಕ್ಕವಾಗ ನನಗೆ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ ಇನ್ಡೆಪ್ತ್ ನಾಲೆಡ್ಜ್ ಬಂತು. ಎಸ್ಪೆಷಲಿ ಇವತ್ತು ಹೇರ್ ಸ್ಮೂತ್ನಿಂಗ್ ಅಥವಾ ಸ್ಟ್ರೈಟ್ನಿಂಗ್ ಅಥವಾ ಬೋಟೆಕ್ಸ್ ಟ್ರೀಟ್ಮೆಂಟು ಅಥವಾ ಈ ಥರದ್ದೆಲ್ಲ ಕೆಮಿಕಲ್ ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಹೇರ್ಗೆ. ಕರೆಕ್ಟಾ? ಆ ಕೆಮಿಕಲ್ ಟ್ರೀಟ್ಮೆಂಟಲ್ಲಿ ಎಸ್ಪೆಷಲಿ ಕೆಲವೊಂದು ಕೆಮಿಕಲ್ಸ್ ಇರುತ್ತೆ. ಸೊ ಆ ಕೆಮಿಕಲ್ಸ್ ಎಸ್ಪೆಷಲಿ ಅಮೋನಿಯಾ ಥೈಗ್ಲೈಕೋಲೇಟ್ ಅಂತ ಹೇಳಿ ಒಂದು ಕೆಮಿಕಲ್. ಆ ಕೆಮಿಕಲ್ ಯಾವುದೇ ಕಾರಣಕ್ಕೂ ಸ್ಕ್ಯಾಲ್ಪ್ಗೆ ಟಚ್ ಆಗಲೇಬಾರ್ದು. ಬಟ್ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ, ಡೈರೆಕ್ಟಾಗಿ ಸ್ಕ್ಯಾಲ್ಪಿಗೆ ಟಚ್ ಮಾಡ್ತಾರೆ, ಅವಾಗ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಪ್ಲಸ್ ಎಷ್ಟೋ ಇವಾಗ ಕೂಡ ಒಂದು 4 years ಬ್ಯಾಕ್ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು ಮೈಸೂರಲ್ಲೇ. ಸೊ ಒಂದು ಹುಡುಗಿ ಬಂದುಬಿಟ್ಟು ಸಲೂನ್ಗೆ ಹೋಗಿದ್ದಾಳೆ. ಸೊ ಟ್ರೀಟ್ಮೆಂಟ್ ಅಂತ ಮಾಡಿಸ್ಕೊಬೇಕು, ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೇಕಾಗ್ತೀವಿ, ಕಾಲೇಜ್ ಗೋಯಿಂಗ್ ಗರ್ಲು. ಸೊ ಅಲ್ಲಿ ಹೋಗಿ ಮಾಡಿಸ್ಕೊಂಡಿದ್ದಾಳೆ. ಮಾಡಿಸ್ಕೊಳ್ಳೋವಾಗ ಅಲ್ಲಿರುವಂಥ ಬ್ಯೂಟಿಷಿಯನ್ಸ್ಗೆ ಅಥವಾ ಹೇರ್ ಥೆರಪಿಸ್ಟ್ ಯಾರಿದ್ದಾರೆ ಅವ್ರಿಗೆ ಏನೂ ಗೊತ್ತಿಲ್ಲ,
ಡೈರೆಕ್ಟಾಗಿ ಆ ಕೆಮಿಕಲ್ನ ಒಳಗಡೆಗೆಲ್ಲ ಸ್ಕ್ಯಾಲ್ಪ್ಗೆಲ್ಲ ಟಚ್ ಮಾಡಿದ್ದಾರೆ. ಸೊ ಟಚ್ ಮಾಡಿ ಟ್ರೀಟ್ಮೆಂಟೆಲ್ಲ ಆಯಿತು. 2 ದಿನ 3 ದಿನಕ್ಕೆ ಏನೂ ತೊಂದರೆ ಇಲ್ಲ. 4ನೇ ದಿನದಿಂದ ಫುಲ್ ಬಂಚಾಗಿ ಹೇರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪೂರ್ತಿ ಹೇಗೆ ಕಿತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಸೊ ಆ ಥರ ಕಿತ್ಕೊಂಡ್ಮೇಲೆ ಆ ಹುಡುಗಿ ಮತ್ತೆ ಹೋಗ್ಬಿಟ್ಟು ಕೇಳಿದ್ದಾಳೆ, ನನಗೆ ಈ ಥರ ಆಗ್ತಿದೆ, ಏನು ಮಾಡೋದು? ಅವ್ರಿಗೇನೂ ಮಾಡೋಕ್ಕಾಗಿಲ್ಲ. ಅವ್ರಿಗೂ ಏನಂತಾನೆ ಸೊಲ್ಯೂಷನ್ಸ್ ಗೊತ್ತಿಲ್ಲ. ನಾನು ಅದಕ್ಕೆ ಮತ್ತೆ ಹೇಳ್ತಾ ಇರೋದು ಏನಂದರೆ, ನಾಲೆಡ್ಜ್ ಇಲ್ಲದೆ ದಯವಿಟ್ಟು ಸ್ಕಿನ್ನಲ್ಲಿ ಅಥವಾ ಏರಲ್ಲಿ ದಯವಿಟ್ಟು ಆಟ ಆಡೋಕ್ಕೆ ಹೋಗ್ಬಿಡಿ. ಆ್ಯಸ್ ಎ ಮೇಕಪ್ ಆರ್ಟಿಸ್ಟು ಇದನ್ನೆಲ್ಲ ನಾನು ನಿಮ್ಮ ಪಾಡ್ಕಾಸ್ಟ್ ಮೂಲಕನೇ ಹೇಳಬೇಕು ಅಂತಲೇ ಆಸೆ ಪಟ್ಟೆ ಈ ಒಂದು ಪಾಡ್ಕಾಸ್ಟಲ್ಲಿ ಬಂದಿದ್ದೀನಿ ಮೇನಾಗಿ. ಸೊ ಈ ಥರ ಆದವಾಗ ಬಂಚಾಗಿ ಕೂದಲು ಬಂತು. ಒಂದು 15 ದಿನದೊಳಗಡೆ ಅರ್ಧ ಕೂದಲು ಹೋಗ್ಬಿಟ್ಟು ಪೂರ್ತಿಯಾಗಿ ಅಲ್ಲಲ್ಲಿ ಪೂರ್ತಿ ಕಿತ್ಕೊಂಡು, ಅದಾದಮೇಲೆ ಅವಳು ಸೂಸೈಡ್ ನೋಟ್ ಬರ್ದಿಕ್ಬಿಟ್ಟು ಕಾವೇರಿ ನದಿಗೆ ಹಾರಿ ಸತ್ತೇ ಹೋದ್ಲು ಆ ಹುಡುಗಿ. ಸೊ ಸತ್ತೋದ್ಮೇಲೆ ಆ ಸಲೂನ್ ಮೇಲೆ ರೈಡ್ ಆದರೆ ಪೊಲೀಸ್ನವ್ರು ರೈಡ್ ಮಾಡಿ ಆಮೇಲೆ ಟೋಟಲ್ ಅವ್ರು ಇದನ್ನು ಕ್ಯಾನ್ಸಲ್ ಮಾಡಿ, ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ, ಸೊ 2 ಸಲೂನು ಮುಚ್ಚಿಸಿ more than 45 lakhs ಆ ಹುಡುಗಿಗೆ ಪೇ ಮಾಡಿ ಇವತ್ತು ಅವ್ರ ಸಲೂನ್ ಇಂಡಸ್ಟ್ರಿನೆಲ್ಲ ಇಲ್ಲ. ಸೊ ಇದೇ ರೀತಿ ಇನ್ಸಿಡೆಂಟು ಮೇಕಪ್ ಇಂಡಸ್ಟ್ರಿನಲ್ಲೂ ಆಗಿದೆ. ಈಗ ಒಂದು ಚನ್ನರಾಯಪಟ್ಟಣದಲ್ಲಿ ಜಸ್ಟ್ 1 year ಬ್ಯಾಕ್ ಕೂಡ ಸೊ ಯಾವುದೋ ಒಂದು ಸಲೂನ್ಗೆ ಹೋಗಿದ್ದಾರೆ. ಅವ್ರ ಹತ್ರ ಬ್ಯೂಟಿಷನ್ ಅಂತ ಅವರು ನಾನೇ ಮೇಕಪ್ ಮಾಡ್ತೀನಿ ಅಂತ ಮಾಡಿದ್ದಾರೆ. ಸೊ ಮೇಕಪ್ಪಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ. ಸೊ ಎಂಗೇಜ್ಮೆಂಟ್ಗೆ ಅಂತೇಳಿ ಮೇಕಪ್ ಮಾಡಿದ್ದು. ಮೇಕಪ್ ಆದಮೇಲೆ ಏನಾಗಿದೆ, ಮತ್ತೆ ಮಾರನೇ ದಿನ ಇನ್ನೊಂದು 15 ದಿನಕ್ಕೆ ಮುಂಚೆ ನನ್ನ ಮದುವೆ ಇದೆ, ನಾನೊಂದು ಒಳ್ಳೆ ಫೇಶಿಯಲ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಅಂತ ಹೋಗಿದ್ದಲ್ಲ ಹುಡುಗಿ. ಅವ್ರಿಗೆ ಏನು ಮಾಡಿದ್ದಾರೆ, ಸೊ ನೀನು ಬೆಳ್ಳಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವುದೋ ಕೆಮಿಕಲ್ ಇರೋ ಅಂಥ ಕ್ರೀಮ್ನ ಫೇಸ್ ಮೇಲೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಸ್ಟೀಮ್ನ ಕೊಟ್ಟಿದ್ದೆ. ಸೊ ಸ್ಟೀಮ್ ಕೊಟ್ಟಿದ ತಕ್ಷಣ ನಾನು ಆಲ್ರೆಡಿ ಹೇಳ್ದಂಗೆ ಕೆಮಿಕಲ್ ಅನ್ನೋದು ಅಷ್ಟು ಈಸಿ ಅಲ್ಲ. ಅದರಲ್ಲಿ ಎಸ್ಪೆಷಲಿ ವೈಟ್ನಿಂಗ್ ಅಥವಾ ಬ್ರೈಟ್ನಿಂಗ್ ಅಂತ ಏನು ಮಾಡ್ತಾರೆ, ಎಷ್ಟೋ ಜನಕ್ಕೆ ಏನು ಪ್ರಾಡಕ್ಟ್ ಅಂತಲೇ ಗೊತ್ತಿರಲ್ಲ. ಅದರಲ್ಲಿ ಆರ್ಸೆನಿಕ್ ಅಂತ, ಮರ್ಕ್ಯೂರಿ ಅಂತ, ಲೆಡ್ ಅಂತ, ಅದೇ ರೀತಿ ಬೆಟ್ನೋವೆಟ್ ಅಂತ, ಸ್ಟೀರಾಯ್ಡ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ, ಪ್ಲಸ್ ಅಮೋನಿಯಾ ಎಲ್ಲ ಇರುತ್ತೆ. ಸೊ ಈ ಥರ ಕೆಮಿಕಲ್ ಎಲ್ಲ ಡೈರೆಕ್ಟಾಗಿ ಸ್ಕಿನ್ ಒಳಗಡೆ ನಾವು ಪೆನಿಟ್ರೇಟ್ ಮಾಡಿದಾಗ ಏನಾಗುತ್ತೆ, ಸ್ಕಿನ್ ಡೈರೆಕ್ಟಾಗಿ 101% ಡ್ಯಾಮೇಜ್ ಆಗುವಂಥದ್ದು. ಅದಲ್ಲದೆ ಇಮಿಡಿಯೇಟಾಗಿ ಡ್ಯಾಮೇಜ್ ಆಗಿದ್ದ ಕಾರಣ ಏನಂತ ಹೇಳಿದ್ರೆ ಡೈರೆಕ್ಟಾಗಿ ಸ್ಟೀಮ್ ಕೊಟ್ಟಿರೋ. ಆ ಸ್ಟೀಮ್ ಕೊಟ್ಟಾಗ ಏನಾಗುತ್ತೆ, ಸ್ಕಿನ್ ಟೋಟಲಾಗಿ ಬರ್ನ್ ಆಯಿತು. ವಿತಿನ್ 2-3 hours ಒಳಗಡೆ ಫುಲ್ ಫೇಸ್ ಊದ್ಕೊಂತು. ಫುಲ್ ಫೇಸ್ ಊದಿ ಹುಡುಗಿಗೆ ಪಾಪ ಮದುವೆನೂ ಕ್ಯಾನ್ಸಲ್ ಆಯಿತು. ಪ್ಲಸ್ ಇವತ್ತು ಹೆಂಗಿದ್ದಾಳೆ ನನಗೂ ಖಂಡಿತ ಗೊತ್ತಿಲ್ಲ. ಬಟ್ ಅಷ್ಟು ದೊಡ್ಡ ಪ್ರಾಬ್ಲಮ್ ಮೇಜರಾಗಿ ಅಟ್ಯಾಕ್ ಆಗಿದ್ದು ಕಾರಣ ಏನಂದರೆ, ಸೊ ಇವಾಗಿರೋಂಥ ಮೇಕಪ್ ಆರ್ಟಿಸ್ಟ್ ಅಥವಾ ಇವಾಗಿರೋಂಥ ಬ್ಯೂಟಿಷನ್ಸ್ಗೆ ನಾಲೆಡ್ಜೇ ಇಲ್ಲದೆ ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಒಬ್ಬ ಒಳ್ಳೆ ಗುರುನ ಸೆಲೆಕ್ಟ್ ಮಾಡಿ ಪ್ರತಿಯೊಂದು ನಾಲೆಡ್ಜ್ ಇರೋವಂಥ ಒಬ್ಬರ ಹತ್ರ ಹೋಗಿ ನೀವು ಸ್ಕಿನ್ ಬಗ್ಗೆ ಆಗಲಿ ಏರ್ ಬಗ್ಗೆ ಆಗಲಿ ಇನ್ಡೆಪ್ತಾಗಿ ತಿಳ್ಕೊಂಡು ಯಾವುದೇ ಒಂದು ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅದರಿಂದ ಏನು ರಿಸಲ್ಟ್ ಬರುತ್ತೆ, ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಪ್ರತಿಯೊಂದು ಗೊತ್ತಿದ್ದು ನೀವು ಕಲ್ತ್ರೆ ಮಾತ್ರನೇ ಈ ಇಂಡಸ್ಟ್ರಿನಲ್ಲಿ ನೀವು ಸರ್ವೈವ್ ಆಗೋಕ್ಕಾಗೋದು. ಇಲ್ಲಾಂದರೆ ಹೇಳ್ತೀನಿ ಖಂಡಿತ ಇವಾಗಿರುವಂಥ ಕಾಂಪಿಟೇಷನಲ್ಲಿ ಸೊ ಎಷ್ಟೋ ಜನ ನನ್ನ ಹತ್ರ ಬರೋ ಸ್ಟೂಡೆಂಟ್ಸೇ ತುಂಬ ಜನಕ್ಕೆ ಆಸೆ ಇದೆ ಸರ್ ಮೇಕಪ್ ಕಲಿಬೇಕು ಅಂತ. ಎಷ್ಟೋ ಜನ ಕೇಳ್ತಾರೆ. ಬಟ್ ಏನಾಗಿದೆ ಅಂದರೆ 1 ಲಕ್ಷ 1.5 ಲಕ್ಷ 2 ಲಕ್ಷ ಎಲ್ಲ ಫೀಸ್ ಕೊಟ್ಟು ಏನು ಗೊತ್ತಿಲ್ದಿರೋ ಹತ್ರ ಹೋಗಿ ಕಲ್ತಿರ್ತಾರೆ. ಕಲ್ತಾದ್ಮೇಲೆ ಅವ್ರಿಗೆ ಏನು ನಾಲೆಡ್ಜ್ ಇರೋಲ್ಲ. ಸೊ ಇನಿಷಿಯಲ್ ಸ್ಟೇಜಲ್ಲಿ ನಾನು ಮೇಕಪ್ ಆರ್ಟಿಸ್ಟ್ ಅಂತೇಳಿ ಒಂದು 3-4 ಮೇಕಪ್ ಬುಕ್ ಮಾಡ್ತಾರೆ. ಆ 3-4 ಮೇಕಪ್ಪು ಅಸಹ್ಯವಾಗಿ ಆಗುತ್ತೆ, ಮತ್ತು ಅವ್ರಿಗೆ ಮೇಕಪ್ಸೇ ಸಿಗೋಲ್ಲ. ಸೊ ಟೋಟಲ್ ಔಟ್ಡೇಟೆಡು ಇಂಡಸ್ಟ್ರಿಯಿಂದ ಈಚೆ ಹೋಗ್ಬಿಡ್ತಾರೆ. ಸೊ ಮತ್ತೆ ನಾನು ಮೇಕಪ್ ಮಾಡಬೇಕು ಕಲಿಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ಗುರುನ ಸೆಲೆಕ್ಟ್ ಮಾಡಬೇಕು ಅಂತ ಅವಾಗ ಅರ್ಥ ಆಗುತ್ತೆ ಅವ್ರಿಗೆ. ಬಟ್ ಅಷ್ಟೊತ್ತಿಗೆ ಅವ್ರಿಗೆ ತುಂಬ ಲೇಟಾಗಿ ಹೋಗಿರುತ್ತೆ. ಗಂಡ ಏನೋ ಕಷ್ಟಪಟ್ಟು ದುಡ್ಡು ಹೊಂಚ್ಕೊಟ್ಟಿರ್ತಾರೆ. ಮತ್ತೆ ಕೇಳಿದ್ರೆ ಬಾಯಿ ಮುಚ್ಕೊಂಡು ಮನೇಲೇ ಇರು, ಏನು ಬೇಡ, ನಿಮ್ಗೆ ಸಾಕು, ನೀನು ಸಂಪಾದನೆ ಮಾಡಿದ್ದು ಅಂತೇಳಿ. ಸೊ ಈ ಥರದ್ದೆಲ್ಲ ಆಗ್ತಾಯಿದೆ. ಸೊ ಇದೆಲ್ಲ ಆಗ್ಬಾರ್ದು ಅಂತ ಹೇಳಿದ್ರೆ ಸೊ ಲೇಟ್ ಆದರೂ ಪರವಾಗಿಲ್ಲ, ಯಾರಿಗೆ ಪಕ್ಕಾ ನಾಲೆಡ್ಜ್ ಇದೆ ಅವ್ರ ಹತ್ರ ತಿಳ್ಕೊಂಡು ಕರೆಕ್ಟಾಗಿ ಹೋಗಿ ಕಲ್ತ್ರೆ ಮಾತ್ರನೇ ಈ ಫೀಲ್ಡಲ್ಲಿ ಸರ್ವೈವ್ ಆಗಬೇಕಾಗ್ತದೆ. ಇಲ್ಲಾಂದರೆ ಖಂಡಿತ ಹೇಳ್ತೀನಿ ಆ ಥರ ಎಲ್ಲ ಅನ್ನೊಂದು ಆಗ್ಬಿಡ್ತೀನಿ. ಸೊ ಪ್ಲಸ್ ನಿಮ್ಗೆ ಗೊತ್ತಿರಂಗೆ ಇವತ್ತು ಮನೆ ಬೀದಿಗೂ ಗಲ್ಲಿಗರು ನೆಕ್ ಅದೇ ಚಿರಂಬೆ ಅನ್ಬಂಡೆ. ನೀವು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಪ್ರತಿಯೊಬ್ಬರು ಮೇಕಪ್ ಆರ್ಟಿಸ್ಟ್ 100 ಲೈಕ್ ಇಲ್ಲಿ ಅಕಾಡೆಮಿ ಇದೆ, ಅಲ್ಲಿ ಅಕಾಡೆಮಿ ಇದೆ, ನಾವು ಲೈಕ್ 3 ದಿನದಲ್ಲಿ ಹೇಳ್ಕೊಡ್ತೀವಿ, SL ಹೇಳ್ಕೊಡ್ತೀವಿ ಅಂತ. ಹೆಂಗೆ ಚೂಸ್ ಮಾಡಬೇಕು, ಈ ಅಕಾಡೆಮಿ ಸರಿ ಇದೆ, ಈ ಅಕಾಡೆಮಿ ಸರಿ ಇಲ್ಲ, ಇವ್ರ ಹತ್ರ ಕಂತ ನಾವು ಚೆನ್ನಾಗಿ ಕಲಿಬೋದು ಅಂತ ಹೆಂಗೆ ಚೂಸ್ ಮಾಡಬೇಕು? ಇದೊಂದು ಟ್ರಿಕ್ಕಿ ಕ್ವಶನ್ನೇ. ಇದನ್ನು ಯಾರಂದರೆ ಹೇಗಂತ ಹೇಳಿದ್ರೆ, ನಾನು ಹಿಂಗೆ ಮೇಕಪ್ ಕಲಿಬೇಕು ಅಂತೇಳಿ 2015 ಇಡೀ ಬ್ಯಾಂಗ್ಳೂರಲ್ಲಿ ಯಾರೆಲ್ಲ ಮೇಕಪ್ ಟ್ರೈನರ್ಸ್ ಅಂತ ಇದ್ದಾರೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ನಾನು ಫಸ್ಟ್ ಡಿಸ್ಕಸ್ ಮಾಡಿದೆ. ಸೊ ಡಿಸ್ಕಸ್ ಮಾಡ್ದಾಗ ನಂಗೆ ಅರ್ಥ ಆಯಿತು ಇವ್ರಿಗೆ ಯಾರಿಗೂ ನಾಲೆಡ್ಜ್ ಇಲ್ಲ ಅಂತ. ಅದಾದಮೇಲೆ ನಾನು ಇಡೀ ಇಂಡಿಯಾದಲ್ಲಿ ಯಾವುದು ಟಾಪ್ ಮೋಸ್ಟ್ ಮೇಕಪ್ ಅಕಾಡೆಮಿ ಇದೆ, ಯಾರು ಪಕ್ಕ ಹೇಳ್ಕೊಡ್ತಾರೆ, ಯಾರು ಬೆಸ್ಟ್ ಇದ್ದಾರೆ ಪ್ರತಿಯೊಂದು. ಅಂದರೆ ಇವತ್ತೇನಾಗಿದೆ ಅಂದರೆ, ಒಂದು ಒಳ್ಳೆ ರೀಲ್ಸ್ ಹಾಕ್ಬಿಟ್ರೆ ಒಂದಷ್ಟು ಜನ ಹೀರೋ ಮಾಡೆಲ್ಸ್ನ ಕರ್ಕೊಂಬಂದು, ಆ್ಯಕ್ಚುಲಿ ಇವತ್ತು ಎಷ್ಟೋ ಜನ ಮಾಡೆಲ್ಸ್ ಮೇಲೆ ಮೇಕಪ್ ನೋಡಿದ್ರು ಕೂಡ ಇವ್ರುಗಳೇ ಟ್ರೈನರ್ಗಳೇ ಮಾಡಿಬಿಟ್ಟು ಶೂಟ್ ಮಾಡೋದು. ಇವಾಗ ಒಂದು 15 ದಿನನೋ 20 ದಿನೋ 30 ದಿನೋ ಕ್ಲಾಸ್ ತೊಗೊಂಡಿರ್ತಾರೆ. ಅಲ್ಲಿ ಹೋಗೋದೇ 11 ಗಂಟೆ 11:30 ಇವ್ರು ಬರ್ತಾರೆ. 2 ಗಂಟೆ 3 ಗಂಟೆ ಕ್ಲಾಸ್ ಮುಗ್ದೋಗುತ್ತೆ, ಮತ್ತೆ ಮನೆಗೆ ಹೋಗ್ಬಿಡ್ತಾರೆ. ಇನ್ನೇನು ಕಲ್ತಿರ್ತಾರೆ ಅಲ್ಲಿ. ಸೊ ಇವ್ರೇನು ಮಾಡ್ತಾರೆ, ನೀವು ಮಾಡೆಲ್ ಶೂಟ್ ಮಾಡಲೇಬೇಕು, ನಿಮಗೆ ಪೋರ್ಟ್ಫೋಲಿಯೋ ಬೇಕೇ ಬೇಕು ಅಂತೇಳಿ ಮಾಡೆಲ್ನ ಹೈರ್ ಮಾಡೋಕ್ಕೆ ಹೇಳೋದು. ಆ ಮಾಡೆಲ್ಸ್ಗೂ ಇವ್ರು ಪ್ರೊಫೆಷ್ನಲ್ ಆಗಿ ಯಾರು ತುಂಬ ಚೆನ್ನಾಗಿರ್ತಾರೆ ಅವ್ರ ಮೂಲಕನೇ ಮೇಕಪ್ನು ಇವರೇ ಮಾಡಿಸ್ಬಿಡೋದು, ಪ್ಲಸ್ ಹೇರ್ ಸ್ಟೈಲ್ ಇವರೇ ಮಾಡಿಸ್ಬಿಟ್ಟು ಒಂದಷ್ಟು ವೀಡಿಯೋಸ್ನ ಮಾಡಿಕೊಟ್ಬಿಟ್ರು ನಾನು ಮೇಕಪ್ ಆರ್ಟಿಸ್ಟ್ ಆಗಿಬಿಟ್ಟೆ ಅನ್ನೋ ಒಂದು ಕನಸಿನಲ್ಲಿ ಪಾಪ ಈ ಹೆಣ್ಮಕ್ಳು ಇದ್ದಾರೆ.
ಸೊ ಈ ಥರದ್ದೆಲ್ಲ ತೊಗೊಂಡು ಬಂದುಬಿಟ್ಟು ಅವ್ರು ಈಚೆ ಬಂದಾಗ ಅವ್ರಿಗೆ ಏನೂ ಮಾಡೋಕ್ಕಾಗ್ದಿರೋ ಅಂಥ ಸಿಚುವೇಶನ್ಸು. ಸೊ ನೀವು ಕೇಳ್ದಂಗೆ ಇವತ್ತು ಯಾರು ಒಳ್ಳೆ ಟ್ರೈನರು ಅಂತ ಹೇಳಿ ಹುಡುಕ್ಬೇಕು ಅಂತ ಇರೋದು ಇದು ಖಂಡಿತ ಟ್ರಿಕ್ಕಿನೇ. ಸೊ ಅದಕ್ಕೆ ಅವರೇ ಯೋಚನೆ ಮಾಡಬೇಕು, ರಿಸರ್ಚ್ ಮಾಡಿ ಒಂದಕ್ಕೆ 2 ಸಲ ಇವ್ರಿಗೆ ಪ್ರಾಪರ್ ನಾಲೆಡ್ಜ್ ಇದೆಯಾ, ಇವರ ಸ್ಟೂಡೆಂಟ್ಸ್ ಹೆಂಗೆ ವರ್ಕ್ ಮಾಡ್ತಿದ್ದಾರೆ, ಎಷ್ಟು ನಾಲೆಡ್ಜ್ ಇದೆ ಇವ್ರಿಗೆ. ಸೊ ಹೇಳ್ಕೊಡೋವಾಗ ಇವತ್ತು ನೋಡಿರ್ತಾರೆ ವೀಡಿಯೋಸಲ್ಲಿ ಎಷ್ಟೋ ಜನ ನೀವು ಬಂದು ಸೊ ಪ್ರತಿಯೊಂದ್ರೂ ಇನ್ಡೆಪ್ತಾಗಿ ಹೇಳ್ಕೊಡೋರು ಬೇರೆ ಇರ್ತಾರೆ. ಸೊ ಏನು ಗೊತ್ತಿದೆ ಬರೀ ಮೇಕಪ್ನ ಸುಮ್ಮನೆ ತೋರಿಸ್ಬಿಟ್ಟು ವಿಡಿಯೋ ಮಾಡೋರು ಇರ್ತಾರೆ. ಸೊ ಅಂಥವ್ರನ್ನ ನಮ್ಮದೇ ನೋಡಿ. ಇವತ್ತು ಯೋಚನೆ ಮಾಡಿ, ಇವತ್ತು ನಿಮ್ಮ ಮಗು ಇದೆ ಅಂತ ಅಂದ್ಕೊಳ್ಳೋಣ. ಸೊ ನಿಮ್ಗೆ ಒಬ್ರು ಮಗ ಇದ್ದಾನೆ ಅಥವಾ ಮಗ ಇದ್ದಾಳೆ. ಸೊ ಸ್ಕೂಲ್ಗೆ ನೀವು ಕಳಿಸೋ ಅವಶ್ಯಕತೆನಿಲ್ಲ, ಯಾಕಂದರೆ ನೀವು ಆಲ್ರೆಡಿ ಡಿಗ್ರಿ ಮಾಡಿದ್ರಲ್ವಾ. ಸೊ 1ನೇ ಕ್ಲಾಸ್ 1 ವರ್ಷ, 2ನೇ ಕ್ಲಾಸ್ 1 ವರ್ಷ, 3ನೇ ಕ್ಲಾಸ್ 1 ವರ್ಷ ಅಂತೇಳಿ ನೀವೇ ಮನೇಲಿ ಕುತ್ಕೊಂಡು ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟು ಆ ಫೀಸ್ನೆಲ್ಲ ನೀವು ಉಳಿಸ್ಕೋಬೋದಲ್ಲ. ಸೊ ಯಾಕೆ ನೀವು ಸ್ಕೂಲಿಗೆ ಹಾಕ್ತೀರಾ? ಅದು ಒಳ್ಳೆ ಸ್ಕೂಲು, ICSE ಸಿಲೆಬಸ್ಸು ಅಥವಾ CBSE ಸಿಲೆಬಸ್ಸೇ ಬೇಕು ನನ್ನ ಮಗುಗೆ ಅಂತ ಹೇಳಿ ಯಾಕೆ ಯೋಚನೆ ಮಾಡ್ತೀರಾ ನೀವು? ಅದನ್ನೆಲ್ಲ ಯೋಚನೆ ಮಾಡಿದ್ರೆ ನೀವೇ ಹೇಳ್ಕೊಡ್ಬೋದಲ್ಲ. ಸೊ ಮೇಯ್ನಾಗಿ ಟ್ರೈನಿಂಗ್ ಅಥವಾ ಆ ಮಕ್ಕಳಿಗೆ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆ ಎಜುಕೇಷನ್ಗೆ ನಾವು ಅಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ. ಆದರೆ ಇವಾಗ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಓದಿ, ಸೆಕೆಂಡ್ PUC ಮುಗಿಸಿ, ಆಮೇಲೆ ಡಿಗ್ರಿ ಮುಗಿಸಿ ಒಂದು 30-40 ಸಾವಿರ ರೂಪಾಯಿ ಸಂಬಳ ತೊಗೊಳಕ್ಕೆ ನಾವು ಇಷ್ಟೆಲ್ಲ ಯೋಚನೆ ಮಾಡೋವಾಗ, ಸೊ ಮೇಕಪ್ಪಲ್ಲಿ ಒಂದು ಮೇಕಪ್ಪಿಂದನೇ ಬರೀ ಬ್ರೈಡಲ್ ತೊಗೊಂಡ್ರೇ ಒಂದು ಮುಹೂರ್ತಮ್ಗೆ, ಒಂದು ರಿಸೆಪ್ಷನ್ಗೆ ಮಿನಿಮಮ್ ಸ್ಟಾರ್ಟಿಂಗಿಂದೇ ಒಂದು 15 ಸಾವಿರ ರೂಪಾಯಿ ಒಂದು ಮೇಕಪ್ಗೆ ಅಂದರೆ 30 ಸಾವಿರ ರೂಪಾಯಿ ಬರೀ ಮುಹೂರ್ತಮ್ಮು ಮತ್ತು ರಿಸೆಪ್ಷನ್ಗೆ ಬಂದುಬಿಡುತ್ತೆ. ಅಷ್ಟು ಬರುತ್ತೆ ಅಂದವಾಗ ಒಂದು ತಿಂಗಳಿಗೆ ಒಂದು 10 ಮೇಕಪ್ ಸಿಕ್ಕಿದ್ರೆ 3 ಲಕ್ಷ ರೂಪಾಯಿ ಆರಾಮಾಗಿ ಅದು ಮಾಡೋ ಅಂಥ ಒಂದು ಫೀಲ್ಡ್ ಇದು. ಅಂಥ ಫೀಲ್ಡಲ್ಲಿ ನಾವು ಬರ್ತೀವಿ ಅಂತ ಹೇಳಿದ್ರೆ ಸೊ ಫಸ್ಟು ಎಂಥ ಟ್ರೈನರ್ ಬೇಕು, ಎಷ್ಟು ನಾಲೆಡ್ಜ್ ಇರಬೇಕು. ಅಂದರೆ ಇನ್ನೊಂದೇನೆಂದರೆ ಪ್ರತಿಯೊಂದು ಫೇಸು, ಪ್ರತಿಯೊಂದು ಸ್ಕಿನ್ ಯೂನಿಕು. ಇವತ್ತು ನೀವಿರಂಗೆ ನಾನಿಲ್ಲ, ನಾನಿರಂಗೆ ಇನ್ನೊಬ್ಬರಿಲ್ಲ. ಪ್ಲಸ್ ಇನ್ನೊಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅದನ್ನು ನೀವು ಕೂಡ ಇವತ್ತು ನೋಡಿದ್ರೆ ಅಲ್ವ ಗೊತ್ತಿಲ್ಲ, ಕನ್ನಡಿನಲ್ಲಿ ಒಂದು ಸಲ ನೋಡಿ. ನಿಮ್ಮ ಫೇಸ್ನ ಅರ್ಧ ಫೇಸ್ನ ಪ್ಲಸ್ ಇನ್ನೂ ಅರ್ಧ ಫೇಸ್ನ ಕಟ್ ಮಾಡಿಬಿಟ್ಟು ಬೇರೆ ಬೇರೆ ಇಟ್ಬಿಟ್ಟು ಮತ್ತೆ ಜೋಡಿಸಿ ನೋಡಿ. ಈ ಅರ್ಧ ಫೇಸ್ ಬೇರೆ ಥರ ಇರುತ್ತೆ, ಈ ಅರ್ಧ ಫೇಸ್ ಬೇರೆ ಥರ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದರೆ ನನ್ನ ಫೇಸ್ನಲ್ಲಿ ಈ ಅರ್ಧ ಫೇಸು ನನ್ನ ತಂದೆಯಿಂದ ಬಂದಿರೋವಂಥದ್ದು, ಈ ಕಡೆ ನನ್ನ ತಾಯಿಯಿಂದ ಬಂದಿರೋ. ಅದಕ್ಕೆ ಎರಡು ಸಿಮಿಲಾರಿಟಿ ಇರೋದೇ. ಅದಕ್ಕೋಸ್ಕರ ಇವತ್ತಿರುವಂಥ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಯಾರೆಲ್ಲ ನೋಡ್ತೀವಿ, ಉದಾಹರಣೆಗೆ ನಯನತಾರ ಆಗಲಿ, ಸಮಂತ ಆಗಲಿ, ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಬರೋವಾಗ ಒಂಥರ ಇರ್ತಾರೆ. ಅದಾದಮೇಲೆ ಒಂದು 4-5 ಮೂವಿ ಆದಮೇಲೆ ಟೋಟಲಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಬಿಟ್ಟು ಫೇಸ್ನ ಟೋಟಲಾಗಿ ಚೇಂಜ್ ಮಾಡಿರ್ತಾರೆ. ಆ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದೇ ಒಂದು ಫೇಸ್ನಲ್ಲಿರೋಂಥ ಏನೆಲ್ಲ ಪ್ರಾಬ್ಲಮ್ಸ್ ಇದನ್ನು ಕರೆಕ್ಷನ್ಸ್ ಮಾಡೋ ಅಂಥದ್ದು. ಸೊ ಇವತ್ತು ನಾವು ಮೇಕಪ್ ಆರ್ಟಿಸ್ಟ್ ಆಗಿರೋರು ನಮ್ಮ ಫೇಸ್ನಲ್ಲಿ ಪ್ರತಿಯೊಬ್ಬರಿಗೂ ಯೂನಿಕ್ ಇರುತ್ತೆ. ಒಂದು ಐಬ್ರೋಸ್ ಮೇಲೆ ಇರುತ್ತೆ, ಒಂದು ಐಬ್ರೋಸ್ ಕೆಳಗಡೆ ಇರುತ್ತೆ, ಒಂದು ಕಣ್ಣು ದೊಡ್ಡದಾಗಿ ಓಪನ್ ಆಗುತ್ತೆ, ಒಂದು ಕಣ್ಣು ಸಣ್ಣದಾಗಿರುತ್ತೆ, ಒಂದು ಕೆಳಗಡೆ ಕೆಲವ್ರಿಗೆ ಈ ಕಡೆ ಸ್ವಲ್ಪ ಚಬ್ಬಿರುತ್ತೆ, ಕೆಳಗಡೆ ಒಳಗಡೆ ಇರುತ್ತೆ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಸಿಮಿಟ್ರಿನ ಬ್ಯಾಲೆನ್ಸ್ ಮಾಡೋವಂಥದ್ದು, ಫೇಸ್ನಲ್ಲಿರುವಂಥ ಫೀಚರ್ಸ್ನ ಆ್ಯಡ್ ಮಾಡೋವಂಥದ್ದು. ಪ್ಲಸ್ ಫೇಸ್ ಯಾವ ಥರ ಇದೆ, ಲೈಕ್ ಅದರಲ್ಲಿ ನಿಮಗೆ ಓವಲ್ ಇದೆಯಾ, ಅಬ್ಲಾಂಗ್ ಇದೆಯಾ, ಇನ್ವರ್ಟೆಡ್ ಟ್ರಯಾಂಗಲ್ ಇದೆಯಾ ಅಥವಾ ಸ್ಕ್ವೇರ್ ಶೇಪ್ ಇದೆಯಾ, ಇದನ್ನೆಲ್ಲ ನೋಡಬೇಕಾಗುತ್ತೆ. ಆಮೇಲೆ ಐ ಶೇಪ್ನ ನೋಡಬೇಕಾಗತ್ತೆ. ಐಸ್ ಕ್ಲೋಸ್ ಸೆಟ್ಟು, ವೈಟ್ ಸೆಟ್ಟು, ಅಪ್ ಟರ್ನ್ಡು, ಡೌನ್ ಟರ್ನ್ಡು, ಹೂಡೆಡ್ಡು, ಮೋನಲ್ಲಿಡ್ಡು, ಈ ಥರದ್ದೆಲ್ಲ ಗೊತ್ತಿರಬೇಕು. ಆಮೇಲೆ ಲಿಪ್ ಶೇಪ್ ಹೆಂಗಿದೆ, ಇದನ್ನೆಲ್ಲ ಫಸ್ಟು ಅನಲೈಸ್ ಮಾಡಿ ಈ ಮೇಕಪ್ ಇವ್ರ ಫೇಸ್ಗೆ ಯಾವ ಥರ ಮೇಕಪ್ ಮಾಡಿದ್ರೆ ಏನು ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನೆಲ್ಲ ಫಸ್ಟು ಗೊತ್ತಾಗಿ ಅದಾದಮೇಲೆ ನಾವು ಮೇಕಪ್ಗೆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಅವ್ರ ಸ್ಕಿನ್ ಆಯಿಲಿ ಸ್ಕಿನ್ನ, ಡ್ರೈ ಸ್ಕಿನ್ನ, ಸೆನ್ಸಿಟಿವಾ, ಕಾಂಬಿನೇಷನ್ ಅಥವಾ ಮೆಚ್ಯೂರ್ಡ, ಇದೆಲ್ಲ ತಿಳ್ಕೊಬೇಕಾಗುತ್ತೆ. ಇದೆಲ್ಲ ತಿಳ್ಕೊಂಡ್ಮೇಲೆ ಸ್ಕಿನ್ ಟೋನ್ ಯಾವುದು, ಸ್ಕಿನ್ ಅಂಡರ್ ಟೋನ್ ಯಾವುದು, ಇದನ್ನೆಲ್ಲ ತಿಳ್ಕೊಬೇಕಾಗುತ್ತೆ. ಇದಾದಮೇಲೆ ನಾವು ಮಾಡೋಂಥ ಮೇಕಪ್ಪು ಸೀಸನ್ ವೈಸು, ಸಮ್ಮರ್ಗೆ ಮಾಡ್ತೀವ, ವಿಂಟರ್ಗೆ ಮಾಡ್ತೀವ, ಅಥವಾ ಎಲ್ಲಾದರೂ ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಲ್ಲಿಸಿ ಮೇಕಪ್ ಮಾಡ್ತೀವ, ಅಥವಾ ಸೀಶೋರಲ್ಲಿ ಶೂಟ್ ಮಾಡ್ತೀವ, ಇದನ್ನೆಲ್ಲ ತಿಳ್ಕೊಬೇಕಾಗುತ್ತೆ. ಇದೆಲ್ಲ ಗೊತ್ತಿಲ್ಲದೆ ಒಂದು ಫೌಂಡೇಶನ್ ಸೆಲೆಕ್ಟ್ ಮಾಡೋಕ್ಕೆ ಇಷ್ಟೆಲ್ಲ ನಾಲೆಡ್ಜ್ ಬೇಕು. ಇಷ್ಟೆಲ್ಲ ಯಾರು ಹೇಳ್ಕೊಡ್ತಾರೆ ನಿಮಗೆ? ಅದನ್ನ ಯಾರು ಹೇಳ್ಕೊಡ್ತಾರೆ? ಸೊ ಇದೆಲ್ಲ ಗೊತ್ತಿಲ್ಲದೆ ನಾವು ಮೇಕಪ್ ಆರ್ಟಿಸ್ಟ್ ಅಂತ ಈಚೆ ಬಂದರೆ ಸೊ ನಮಗಿರುವಂಥ ನಾಲೆಡ್ಜ್ನಲ್ಲಿ ನಾವು ಏನು ಅಚೀವ್ ಮಾಡೋಕ್ಕಾಗುತ್ತೆ? ಸೊ ಇದನ್ನು ಯೋಚನೆ ಮಾಡಬೇಕಾಗಿರೋದು. ಅದಕ್ಕೋಸ್ಕರ ನೀವು ಕೇಳಿದ ಕ್ವಶನ್ಗೆ ನಾನು ಇದನ್ನೇ ಆನ್ಸರ್ ಮಾಡ್ತಿದ್ದೀನಿ. ಸೊ ಒಬ್ಬ ಟ್ರೈನರ್ನ ಸೆಲೆಕ್ಟ್ ಮಾಡೋವಾಗ ಫಸ್ಟ್ ಇದೆಲ್ಲ ನಾಲೆಡ್ಜ್ ಇದೆಯಾ ಆ ಟ್ರೈನರ್ಗೆ ಅಂತ ತಿಳ್ಕೊಂಡು ಸೆಲೆಕ್ಟ್ ಮಾಡಿದ್ರೆ ಮಾತ್ರನೇ ಈ ಫೀಲ್ಡಲ್ಲಿ ಸಕ್ಸಸ್ ಆಗೋಕ್ಕಾಗೋದು. ಇಲ್ಲಾಂದರೆ ಇವತ್ತು ಎಷ್ಟೋ ಜನ ಬಂದು ಡಾಕ್ಟರ್ಸು, ಇಂಜಿನಿಯರ್ಸು, ಇವನ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ. ಆಮೇಲೆ ಇನ್ನೊಂದು ಏನು ಒಂದು ಅಡ್ವಾಂಟೇಜ್ ಅಂದರೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಇರೋವಂಥವ್ರು ಅಥವಾ ಸಿಕ್ಕಾಪಟ್ಟೆ ಓದಿರೋರಿಗೆ ಕರೆಕ್ಟಾಗಿ ಗುರು ಸೆಲೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಪಾಪ ಈ ಕೆಲವರು ಗಾರ್ಮೆಂಟ್ಸ್ಗೆ ಹೋಗೋವಂಥವ್ರು ಅಥವಾ SSLC ಓದಿರೋವಂಥವ್ರು, ಅವ್ರಿಗೆ ಯಾವ ಗುರುನ ಸೆಲೆಕ್ಟ್ ಮಾಡಬೇಕು ಅಂತಲೇ ಗೊತ್ತಿರಲ್ಲ. ಬರೀ ಒಂದು ವೀಡಿಯೋನ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 2-3 ರೀಲ್ಸ್ ತುಂಬ ಟ್ರೆಂಡ್ ಆಗೋಯ್ತು ಅಂದರೆ ಆ ರೀಲ್ಸ್ನ ನೋಡಿಬಿಟ್ಟು ನಾನು ಹೋಗ್ಬಿಟ್ರೆ ನಾನು ದೊಡ್ಡ ಮೇಕಪ್ ಆರ್ಟಿಸ್ಟ್ ಆಗಿಬಿಡ್ತೀನಿ ಅಂತೇಳಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡೋವಂಥ ಗುರುವಿಂದನೇ ಮೋಸ ಆಗ್ತಾರೆ. ಅಲ್ಲಿಂದನೇ ಅವಾಗ ಲೈಫೇ ಟೋಟಲಾಗಿ ಚೇಂಜ್ ಆಗುತ್ತೆ. ಮತ್ತು ಅದೇ ಮತ್ತೆ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾಗತ್ತೆ ಅಥವಾ ಮತ್ತೆ ಏನು ಕೆಲಸ ಮಾಡ್ತಾಯಿದ್ರು ಅದೇ ಕೆಲಸ ಮಾಡಬೇಕಾಗತ್ತೆ. ಸೊ ಈ ಥರದ್ದೆಲ್ಲ ಸಿಚುವೇಶನ್ಸ್ ಇರೋದ್ರಿಂದ ಸೊ ಸೆಲೆಕ್ಟ್ ಮಾಡಬೇಕು, ನಾನು ಮೇಕಪ್ ಆರ್ಟಿಸ್ಟ್ ಆಗಲೇಬೇಕು ಅಂತ ಹೇಳಿದ್ರೆ ಹಂಬಲ ಇತ್ತು ಅಂದರೆ ಖಂಡಿತ ನೀವು 1-2 ಸಲ ರಿಸರ್ಚ್ ಮಾಡಿ ಯಾರಿಗೆ ನಿಜವಾಗ್ಲೂ ನಾಲೆಡ್ಜ್ ಇದೆ, ಯಾರಿಗೆ ಇಷ್ಟೆಲ್ಲ ನಾಲೆಡ್ಜ್ ಇದೆ ಅಂತೇಳಿ ತಿಳ್ಕೊಂಡು ಅದಾದಮೇಲೆ ಸೆಲೆಕ್ಟ್ ಮಾಡ್ತಿದ್ರೆ 100% ಸಕ್ಸಸ್ ಆಗ್ತೀವಿ. ಒಂದು ಮೇಕಪ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಸರ್?
ಅದು ಡಿಪೆಂಡ್ಸ್. ನೀವು ಕೇಳಿದ ಒಳ್ಳೆ ಕ್ವಶನು. ನಾನು ಒಂದು ಮೇಕಪ್ಗೆ ಈವನ್ 3 ಅವರ್ ತೊಗೊತೀನಿ. ಒಂದು ಮೇಕಪ್ಗೆ 10 ನಿಮಿಷದಲ್ಲಿ ಮುಗಿಸ್ತೀನಿ. 10 ನಿಮಿಷದಲ್ಲಿ ಮುಗಿಸೋದು ಅಥವಾ 3 ಅವರಲ್ಲಿ ಮುಗಿಸೋದು ಅನ್ನೋದಕ್ಕಿಂತ ಇಂಪಾರ್ಟೆಂಟು ನಾನು ಕ್ಲೈಂಟ್ ಯಾವ ರೀತಿ ಪೇ ಮಾಡ್ತಾರೆ ಪ್ಲಸ್ ಕ್ಲೈಂಟ್ ಎಷ್ಟು ಹರಿನಲ್ಲಿ ಇರ್ತಾರೆ ಇದನ್ನೆಲ್ಲ ಡಿಸೈಡ್ ಮಾಡಿ ನಾವು ಟೈಮ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಈಗ ಉದಾಹರಣೆಗೆ ಒಂದು ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಟ್ರಿಪ್ಪು ಪೂರ್ತಿಯಾಗಿ ತುಂಬ ಪ್ರೊಫೆಷ್ನಲ್ ಆಗಬೇಕು, ನೀಟಾಗಿ ಮಾಡಬೇಕಂತಂದರೆ ಮಿನಿಮಮ್ 2.5 ಅವರ್ಸ್ ಬೇಕಾಗುತ್ತೆ. ಅದು ಮೇಕಪ್ ಆರ್ಟಿಸ್ಟೇ ಬೇರೆ ಇರಬೇಕು, ಹೇರ್ ಸ್ಟೈಲಿಸ್ಟೇ ಬೇರೆ ಇರಬೇಕು. ಸೊ ಮುಂದೆ ನಾನು ಮೇಕಪ್ ಮಾಡುವಾಗ ಹಿಂದೆ ಹೇರ್ ಸ್ಟೈಲಿಸ್ಟು ಅವ್ರದ್ದೇ ಆದ ಕೆಲಸ ಮಾಡ್ತಿರ್ತಾರೆ. ಈ ಥರ ಟೀಮಾಗೆ ಹೋಗ್ಬೇಕಾಗತ್ತೆ. ಸೊ ಮೇಕಪ್ ನಾನು ಮಾಡ್ತಿರೋವಾಗ ಅವ್ರು ಹೇರ್ ಸ್ಟೈಲ್ ಮಾಡ್ತಿರ್ತಾರಲ್ಲ ಅನ್ನೋದ್ರಿಂದ ಸೊ ಟೋಟಲಾಗಿ 2.5 ಅವರ್ಸಲ್ಲಿ ತುಂಬ ನೀಟಾಗಿ ಫೇಸ್ನಲ್ಲಿರೋಂಥ ಎಲ್ಲ ಫೀಚರ್ಸ್ನ ಆ್ಯಡ್ ಮಾಡಿ ಕರೆಕ್ಷನ್ಸ್ ಮಾಡಿ ಎಲ್ಲಿ ಅವ್ರಿಗೆ ಸ್ಕಲ್ಪ್ ಮಾಡಬೇಕು ಅದನ್ನೆಲ್ಲ ನೀಟಾಗಿ ಮಾಡೋವಾಗ ಫೇಸ್ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸಣ್ಣ ಪುಟ್ಟದ್ದು ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ರೆಕ್ಟಿಫೈ ಆಗಿರುತ್ತೆ. ಪ್ಲಸ್ ಸಿಕ್ಕಾಪಟ್ಟೆ ನ್ಯಾಚುರಲಾಗಿ ಬರೋವಂಥದ್ದು. ಇದಕ್ಕೆ ಮಿನಿಮಮ್ 2.5 ಅವರ್ಸ್ ಬೇಕಾಗುತ್ತೆ. ಕೆಲವೊಂದು ಸಲ ನಮ್ಗೆ ಏನಾಗುತ್ತೆ ಅಂತಂದರೆ ಕ್ಲೈಂಟು ಸಿಕ್ಕಾಪಟ್ಟೆ ಲೇಟಾಗಿ ಬರ್ತಾರೆ. ಉದಾಹರಣೆಗೆ ಒಂದು 7 ಗಂಟೆಗೆ ರಿಸೆಪ್ಷನ್ ಇದೆ ಅಂತ ಅಂದ್ಕೊಳ್ಳ. ಸೊ ನಾವೇನು ಮಾಡ್ತೀವಿ, ಅಟ್ಲೀಸ್ಟ್ ನೀವು 4:15ಗಲ್ಲ ನೀವು ಬಂದಿರಿ, ನಾವು ಬಂದು ಎಲ್ಲ ಸೆಟ್ ಮಾಡ್ಕೊಂಡಿರ್ತೀವಿ. 4:15 ಸ್ಟಾರ್ಟ್ ಮಾಡ್ತೀವಿ ಅಂದರೆ ಕರೆಕ್ಟಾಗಿ 7 ಗಂಟೆಗೆ ಮುಗಿಸೋದಕ್ಕೆ ಓಕೆ. ಕೆಲವೊಂದು ಸಲ ಏನಾಗುತ್ತೆ 6:30ಗೆಲ್ಲ ಬಂದುಬಿಡ್ತಾರೆ. 6:30 ಪಾಪ ಅವ್ರು ಬರೋದಕ್ಕೆ ಲೇಟ್ ಆಗ ಅಂಥ ಟೈಮಲ್ಲಿ 10 ಮಿನಿಟ್ಸಲ್ಲಿ ಕೂಡ ನಮ್ಗೆ ಮಾಡೋ ಅಂಥ ಸ್ಕಿಲ್ ಇದ್ದರೆ 100% ಕ್ಲೈಂಟ್ನ ಸ್ಯಾಟಿಸ್ಫೈ ಮಾಡಿ ಕಳಿಸೋವಂಥದ್ದು. ಬಟ್ ಅದೆಲ್ಲ ನಮ್ಮ ನಾಲೆಡ್ಜ್ ಬರಬೇಕಂದ್ರೆ ಫಸ್ಟು ಪ್ರಾಪರಾಗಿ ಕಲ್ತಿರಬೇಕು, ಪ್ಲಸ್ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಇದು ಫುಲ್ಲು ನಮ್ಮ ಹ್ಯಾಂಡ್ ಸ್ಕಿಲ್ಲೇ. ನಮ್ಗೆ ಎಷ್ಟು ಸ್ಕಿಲ್ ಚೆನ್ನಾಗಿ ಇಂಪ್ರೂವ್ ಆಗಿರುತ್ತೆ, ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತೀವಿ ಅಷ್ಟು ಸ್ಕಿಲ್ನ ನಾವು ಇಂಪ್ರೂವ್ ಮಾಡ್ಕೋಬೋದು. ಸರ್ ನೀವು ಯಾವ ಥರ ಎಲ್ಲ ಮೇಕಪ್ ಮಾಡ್ಬೋದು, ವೆರೈಟಿ ಆಫ್ ಮೇಕಪ್ಸ್? ಸೊ ಇವಾಗೇನು ಬ್ರೈಡಲ್ ಮೇಕಪ್ ಅಂತ ನೋಡ್ತೀವಿ, ಟೋಟಲ್ ಮೇಕಪ್ ಅಂತ 100% ಅಂತಿರುತ್ತೆ, ಅದರ 5% ಮಾತ್ರನೇ ಬ್ರೈಡಲ್. ಸೊ ಅದರ್ ದ್ಯಾನ್ ಮೇಕಪ್ ಬ್ರೈಡಲ್ ಅಂತ ನೋಡಿದ್ರೆ ಇನ್ನು 95% ಬೇರೆ ಎಲ್ಲ ಇದೆ. ಎಸ್ಪೆಷಲಿ ನಿಮಗೆ ಮಾಯನ್ ಆರ್ಟ್ ಅಂತ ಹೇಳ್ತೀವಿ, ಹ್ಯಾಲೋವಿನ್ ಅಂತ ಹೇಳ್ತೀವಿ, ಝಾಂಬಿ ಅಂತ ಹೇಳ್ತೀವಿ, ಪ್ರಾಸ್ಥೆಟಿಕ್ ಅಂತ ಹೇಳ್ತೀವಿ, SFX ಅಂತ ಹೇಳ್ತೀವಿ. ಅದೇ ರೀತಿ ಜಾಪನೀಸ್ ಓಪೆರಾ, ಚೈನೀಸ್ ಓಪೆರಾ ಅಂತೇಳಿ ಇದರ ನೆಕ್ಸ್ಟು ನಿಮಗೆ ಬೇರೆ ಬೇರೆ ಎಲ್ಲ ಬರುತ್ತೆ. ಬಟ್ ಅದೆಲ್ಲ ಬಂದು ಕಲಿಬೇಕು ಅಂತಲ್ಲ, ಬಟ್ ಒಬ್ಬ ಮೇಕಪ್ ಟ್ರೈನರ್ ಅಂತ ನೀವೇನಾದರೂ ಅಕಾಡೆಮಿ ಮಾಡ್ತೀರಾ ಅಥವಾ ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ನಾಲೆಡ್ಜ್ ಇರಬೇಕಾಗತ್ತೆ. ಯಾಕಂದರೆ ಇವತ್ತು ಬಂದು ಬರೀ ಬ್ರೈಡಲ್ ಮಾತ್ರನೇ ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಇವಾಗಿರೋಂಥ ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ಟಫ್ ಇದೆ. ಪ್ರತಿಯೊಂದು ಗೊತ್ತಿದ್ರೆ ತುಂಬ ಈಸಿಯಾಗಿ ವರ್ಕ್ ಮಾಡೋಂಥದ್ದು. ಎಸ್ಪೆಷಲಿ ನಾನು ಇವತ್ತು ನನ್ನ ಸ್ಟೂಡೆಂಟ್ಸ್ನ ಆ್ಯಕ್ಚುಲಿ ಮೇನ್ ಪ್ರಾಬ್ಲಮ್ ಏನಂದರೆ ನಂಗೆ ಡೇಟ್ಸ್ ಇಲ್ಲ ಅಥವಾ ಟೈಮ್ ಇಲ್ಲ ಅಂತೇಳಿ ನಾನು ಎಷ್ಟೋ ಡೈರೆಕ್ಟರ್ಸ್ದು ಮೂವೀಸ್ನ ನಾನು ಬುಕ್ ಮಾಡೋದೇ ಇಲ್ಲ. ಬಟ್ ಇವತ್ತು ನನ್ನ ಸ್ಟೂಡೆಂಟ್ಸು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಈವನ್ ಮಹಾರಾಷ್ಟ್ರದಲ್ಲೆಲ್ಲ ಕೂಡ ಆಲ್ಮೋಸ್ಟ್ ನನ್ನ ಸ್ಟೂಡೆಂಟ್ಸ್ SFX ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿದ್ದೆ. ಅವರೆಲ್ಲ ಬಂದು ಮೋರ್ ದೆನ್ 1 to 1.5 lakh rupees ಒಂದು ಮೇಕಪ್ಗೆ ಚಾರ್ಜ್ ಮಾಡ್ತಾರೆ ಒಂದು ದಿನಕ್ಕೆ. ಸೊ ಯಾಕಂದರೆ SFX ಅಥವಾ ಪ್ರಾಸ್ಥೆಟಿಕ್ ಅನ್ನೋದು ಒಂದು ಸಿಕ್ಕಾಪಟ್ಟೆ ಹೈ ಎಂಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಕೆಲವೆಲ್ಲ ಇಂಪೋರ್ಟ್ ಮಾಡಿಸ್ಕೊಂಡು ಮಾಡೋ ಅಂಥ ವರ್ಕು. ಸೊ ಆ ಥರ ಒಂದು ಫೀಲ್ಡ್ ಇರೋವಂಥದ್ದು. ಸೊ ಇದನ್ನೆಲ್ಲ ಮಾಡೋದಾದರೆ ಖಂಡಿತ, ಯಾಕಂದರೆ ನಾನು ಯಾಕೆ ಮಾಡಲ್ಲ ಅಂತಲೂ ನಾನು ಯೋಚನೆ ಮಾಡಿದ್ವಿ ಕೇಳ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ನಾನು ಯಾಕೆ ಮೂವೀಸಲ್ಲಿ ವರ್ಕ್ ಮಾಡಲ್ಲ ಅಂತ ಹೇಳಿದ್ರೆ ಮೇಯ್ನಾಗಿ ಬೆಳಗ್ಗೆ ಹೋಗ್ಬಿಟ್ಟು ಒಂದು ಸ್ಕಿನ್ನ ರೆಡಿ ಮಾಡಿಬಿಟ್ಟು ನೀವು ನೋಡಿರ್ತೀರ. ಉದಾಹರಣೆಗೆ ಈಗ ಐ ಮೂವಿ ನೋಡಿರ್ತೀರ ವಿಕ್ರಮ್ದು. ಅದೇ ರೀತಿ ಮೊನ್ನೆ ಕೂಡ ಒಂದು ಮೂವಿ ಬಂದು ಫುಲ್ ಫೇಸ್ನ ಟೋಟಲಾಗಿ ಟ್ರಾನ್ಸ್ಫಾರ್ಮೇಷನ್ ಮಾಡೋ ಅಂಥದ್ದು. ಅದೇ ರೀತಿ ಫಸ್ಟು ಈ ಥರದ್ದೆಲ್ಲ ಮೇಕಪ್ ಅಂತ ಬಂದಿದ್ದು ಅಭಯ್ ಷಣ್ಮುಖಿಯಿಂದ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ. ಸ್ಪತಿ ಕವನಾಸಂದು ನೀವು ನೋಡಿರ್ತೀರ. ಅದಾದಮೇಲೆ ದಶಾವತಾರಮಲ್ಲಿ ನಿಮ್ಗೊಂದು 10 ಗೆಟಪ್ಪು ಈ ಥರ ಎಲ್ಲ ಗೆಟಪೆಲ್ಲ ಹಾಕಬೇಕಂದ್ರೆ ಫುಲ್ ಫೇಸ್ನೇ ಟೋಟಲಾಗಿ ಟ್ರಾನ್ಸ್ಫಾರ್ಮೇಷನ್ ಮಾಡೋ ಅಂಥದ್ದು. ಅದಕ್ಕೆಲ್ಲ ಇವತ್ತು ಕೂಡ ಇಡೀ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಇರೋವಂಥದ್ದು ಮೇಕಪ್ ಆರ್ಟಿಸ್ಟ್ಗಳು. ಅದಕ್ಕೆ ಫಸ್ಟು ಫಾರಿನಿಂದ ಕರೆಸ್ತಾಯಿದ್ರು. ಬಟ್ ಇವತ್ತು ಕೆಲವು ನನ್ನ ಸ್ಟೂಡೆಂಟ್ಸ್ ಎಲ್ಲ ಆ ಥರದ್ದೆಲ್ಲ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಆ ಥರದ್ದೆಲ್ಲ ನೀವು ಮಾಡಿದವಾಗ ಈ ಫೀಲ್ಡು ಸಿಕ್ಕಾಪಟ್ಟೆ ನಿಮಗೆ ತುಂಬ ದೊಡ್ಡ ಒಂದು ವೈಡ್ ರೇಂಜ್ ಆಫ್ ನಿಮ್ಮ ಆಪರ್ಚುನಿಟೀಸ್ನ ಬಿಲ್ಡ್ ಮಾಡಿಕೊಡೋ ಅಂಥದ್ದು. ಸೊ ಆ ಥರ ಏನಾದರೂ ಮಾಡೋದ್ರೆ ಖಂಡಿತ ಈ ಫೀಲ್ಡು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಬಟ್ ನಮ್ಮ ಮತ್ತೆ ಹೇಳೋದೇನಂತ ಹೇಳಿದ್ರೆ ಟ್ರೈನರ್ಗೆ ಇದೆಲ್ಲ ನಾಲೆಡ್ಜ್ ಇದೆ ಅಂತೇಳಿ ಸೆಲೆಕ್ಟ್ ಮಾಡಿದ. ಬ್ಯೂಟಿ ಇಂಡಸ್ಟ್ರಿನಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇದೆ. ನೀವು ಆ ಸ್ಟ್ರೆಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ತುಂಬ ಒಳ್ಳೆ ಕ್ವಶನ್. ಮೆಡಿಟೇಷನ್ ಮಾಡ್ತೀನಿ. ಮಾರ್ನಿಂಗ್ 3:30 4 o'clock ಎದ್ದೊಳ್ಬಿಡ್ತೀನಿ. ಸೊ ಎದ್ದು ಒಂದು ಸ್ನಾನ ಮಾಡ್ತೀನಿ. ಆಗಲೇ ಸ್ನಾನ ಮಾಡಿಬಿಟ್ಟು ಮಿನಿಮಮ್ ಒಂದು 50 to 20 ಮಿನಿಟ್ಸು ನಾನು ಸುಮಾರು ಮೆಡಿಟೇಷನ್ಸ್ ಎಲ್ಲ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಈವನ್ ಅವ್ರಿಗೆ ಬಂದು ನನ್ನ ಕ್ಲಾಸಲ್ಲಿ ಬರೀ ಮೇಕಪ್ ಮಾತ್ರ ಹೇಳ್ಕೊಡಲ್ಲ, ಇವನ್ ಹೆಂಗೆ ಮೆಡಿಟೇಷನ್ ಮಾಡಬೇಕು, ಅವರ ಇನ್ನರ್ ಸ್ಪಿರಿಚುವಲ್ನ ಹೆಂಗೆ ಕಂಡುಹಿಡ್ಕೋಬೇಕು, ಇನ್ನರ್ ಎಬಿಲಿಟಿ ಅಂದರೆ ಏನು, ಪ್ರತಿಯೊಂದು ಹೇಳ್ಕೊಟ್ಟಿರ್ತೀವಿ. ಇದನ್ನೆಲ್ಲ ನಾನು ಮಾಡ್ತಾ ಇರೋದ್ರಿಂದನೇ ಇವತ್ತು ನನಗೆ BP ಇಲ್ಲ, ಯಾವ ಪ್ರೆಷರು ಇಲ್ಲ, ಯಾವ ಟೆನ್ಷನು ಇಲ್ಲ. ಪ್ಲಸ್ ಮೆಡಿಟೇಷನ್ ಜೊತೆಗೆ ಡೈಲಿ ಬಂದು ನಾನು ಮಿನಿಮಮ್ 10,000 ಸ್ಟೆಪ್ಸ್ನ ಮಾಡೇ ಮಾಡ್ತೀನಿ. ಸೊ ಅದು ಎಲ್ಲೇ ಇರಲಿ, ಇವನ್ ನನ್ನ ಮೈಸೂರಲ್ಲಿ ಕ್ಲಾಸ್ ಇರಲಿ, ಬೆಂಗಳೂರಲ್ಲಿ ಕ್ಲಾಸ್ ಇರಲಿ, ಎಲ್ಲೇ ಇದ್ದರೂ ಕೂಡ ನನ್ನ ಕೆಲಸ ಏನಂದರೆ ಬೆಳಗ್ಗೆ ಅಟ್ಲೀಸ್ಟ್ 5:30 to 7 o'clock ಒಳಗಡೆ 10,000 ಸ್ಟೆಪ್ಸ್ನ ನಾನು ಮಾಡಲೇಬೇಕು ಅನ್ನೋದನ್ನ ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಪ್ಲಸ್ ಅದೇ ರೀತಿ ಫುಡ್ನು ಕೂಡ ನಾನು ತುಂಬ ಲಿಮಿಟಾಗಿ, ಸೊ ನಂಗೆ ಹೊಟ್ಟೆ ಶೂ ಆದರೆ ಮಾತ್ರನೇ ಊಟ ಮಾಡೋಂಥದ್ದು, ಸುಮ್ಮನೆ ಎತ್ಕೊಂಡು ಊಟ ಮಾಡೋದಿಲ್ಲ.
ಸೊ ಇದೆಲ್ಲ ಮಾಡೋದ್ರಿಂದ ನನಗೆ ಅದೇನು ಸ್ಟ್ರೆಸ್ ಅಂತ ಅನ್ನಿಸ್ತಾ ಇಲ್ಲ. ಪ್ಲಸ್ ಇಡೀ ದಿನ ನಾನು ಇತ್ಕೊಂಡು ಇವಾಗ ಕ್ಲಾಸ್ ತೊಗೊಳ್ತೈತಿ. ಇವಾಗ ಬೆಳಗ್ಗೆ ನಾನು ಹೆಂಗೆ 9:30ಗೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡುವಾಗ ಯಾವ ರೀತಿ ಫೇಸ್ನಲ್ಲಿರೋಂಥ ಎಕ್ಸ್ಪ್ರೆಷನ್ ಆಗಲಿ ಅಥವಾ ಫೇಸ್ನ ಹಿಂಗೆ ಸ್ಮೈಲಿ ಫೇಸ್ ಇಟ್ಕೊಂಡಿರ್ತೀನಿ ಟಿಲ್ ನಾನು 5:30 6 ಆದರೂ ಕೂಡ ಈವ್ನಿಂಗು ಅದೇ ಎಕ್ಸ್ಪ್ರೆಷನ್ ಇರುತ್ತೆ, ಅದೇ ರೀತಿ ಇರುತ್ತೆ ಅಂದರೆ ಹೇಳಿದ್ರೆ ಮೇಯ್ನಾಗಿ ನಾವು ಮಾಡೋವಂಥ ಫುಡ್ ರುಟೀನು ಪ್ಲಸ್ ನಮ್ಮ ಹೆಲ್ತ್ಗಿರೋವಂಥ ಇಂಪಾರ್ಟೆನ್ಸ್ ಕೊಡೋವಂಥದ್ದು ಪ್ಲಸ್ ಸಣ್ಣ ಪುಟ್ಟ ಮೆಡಿಟೇಷನ್ ಇದೆಲ್ಲ ನಮಗೆ ಸಪೋರ್ಟ್ ಆಗೋವಂಥದ್ದು. ಸೊ ಎಲ್ಲರಿಗೂ ಈವನ್ ಬರೀ ಮೇಕಪ್ ಆರ್ಟಿಸ್ಟ್ಗೆ ಅಂತಲೇ ಇಲ್ಲ ಅಥವಾ ಬ್ಯೂಟಿ ಇಂಡಸ್ಟ್ರಿಯಲ್ಲಿರೋರಿಗೆ ಅಂತಲೇ ಇಲ್ಲ, ಪ್ರತಿಯೊಬ್ಬರು ಇದನ್ನು ಫಾಲೋ ಮಾಡೋದ್ರಿಂದ ಅವ್ರು ಯಾವತ್ತೂ ಮೆಂಟಲಿ ಪ್ಲಸ್ ಫಿಸಿಕಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತಾರೆ, ಹೆಲ್ತಿಯಾಗಿರ್ತಾರೆ. ಅವಾಗ ಅವ್ರಿಗೆ ಯಾವುದೇ ರೀತಿ ಸ್ಟ್ರೆಸ್ಸು ಬರೋಲ್ಲ. ಪ್ಲಸ್ ಎಂಥದೇ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನು ಹ್ಯಾಪಿಯಾಗಿ ರಿಲ್ಯಾಕ್ಸ್ ಆಗಿ ನಾವು ವರ್ಕ್ ಮಾಡೋವಾಗ ಅದೆಲ್ಲ ಸುಮ್ಮನೆ ಒಂದು ಹೇಳ್ತಾರಲ್ಲ ಒಂದು ಹೂನ ಎತ್ತದಂಗೆ ಈಸಿ ಆಗುತ್ತೆ. ಸೊ ಈ ಥರದ್ದೆಲ್ಲ ಮಾಡಲೇಬೇಕಾಗುತ್ತೆ ಪ್ರತಿಯೊಬ್ಬರಿಗೂ. ನಾ ಹೇಳೋದು ಇದೊಂದೇ ಟಿಪ್ಪು, ಖಂಡಿತ ನಿಮ್ಮ ಹೆಲ್ತ್ಗೆ ಇಂಪಾರ್ಟೆಂಟ್ ಕೊಡಿ. ನೀವು ಹೆಲ್ತಿಯಾಗಿದ್ದರೆ ಮಾತ್ರ ನೀವು ಏನು ಬೇಕಾದ್ರೂ ಅಚೀವ್ ಮಾಡೋಕ್ಕಾಗೋದು. ಉದಾಹರಣೆಗೆ ಇವಾಗ ನಿಮ್ಮ ಜ್ವರ ಇದೆ ಅಥವಾ ನೆಗಡಿ ಆಗಿದೆ ಅಥವಾ ಕೆಮ್ಮು ಬರ್ತಾ ಇದೆ ಅಥವಾ ಹೊಟ್ಟೆ ನೋವಿದೆ ಅಂದರೆ ನೀವು ಇಲ್ಲಿ ಕೂತ್ಕೊಂಡು ನನ್ನ ಜೊತೆಗೆ ಈ ಥರ ಎಲ್ಲ ಮಾತಾಡೋಕ್ಕಾಗಲ್ಲ. ನಿಮ್ಮ ಮೈಂಡ್ಸೆಟ್ ಎಲ್ಲ ಹೊಟ್ಟೆ ನೋವು ಮೇಲೆ ಅಥವಾ ಅದ್ರ ಮೇಲೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ತುಂಬ ಹೆಲ್ತಿಯಾಗಿರಬೇಕಾಗತ್ತೆ. ಪ್ಲಸ್ ನಮ್ಮ ಫುಡ್ ರೂಟೀನೆಲ್ಲ ನಾವು ಸರಿ ಮಾಡ್ಕೊಳ್ಳೋದು. ಪ್ಲಸ್ ಎಷ್ಟೋ ವೀಡಿಯೋದಲ್ಲಿ ಈವನ್ ವಾಟರ್ ಮ್ಯಾನಿಫೆಸ್ಟೇಷನ್ ಹೇಳ್ಕೊಟ್ಟಿದ್ದೀನಿ, ಈವನ್ ಮಿರರ್ ಮ್ಯಾನಿಫೆಸ್ಟೇಷನ್ ಎಲ್ಲ ಹೇಳ್ಕೊಟ್ಟಿದೆ. ಈ ಉದಾಹರಣೆಗೆ ಒಂದು ಲೋಟ ನಾವು ನೀರು ಕುಡಿತೀವಿ ಅಂದರೂ ಕೂಡ ನೀರನ್ನ ಬಂತು ನಾವು ಎನರ್ಜೈಸ್ ಮಾಡಿ ಕೊಡ್ದವಾಗ ಅದು ರಿಸಲ್ಟೇ ಬೇರೆ ಥರ. ಉದಾಹರಣೆಗೆ ಇವಾಗ ಒಂದು ಲೋಟ ನೀರು ಕುಡಿಬೇಕಂದ್ರೆ ಆ ನೀರನ್ನ ಇಟ್ಕೊಂಡು ಫಸ್ಟ್ ಕೈಲಿ ಇಟ್ಕೊಂಡು ಫಸ್ಟ್ ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು. ಈ ನೀರು ನನ್ನ ದೇಹಕ್ಕೆ ಎನರ್ಜಿನ ಕೊಡಬೇಕು. ಪ್ಲಸ್ ನನ್ನ ದೇಹದಲ್ಲಿ ಏನು 71% ನೀರಿದೆ, ಆ ನೀರು ಜೊತೆಗೆ ಇದು ಸೇರಿಕೊಂಡು ನನ್ನ ದೇಹನ ತುಂಬ ಹೆಲ್ತಿಯಾಗಿ ಎನರ್ಜಿಯಾಗಿ ಪ್ಲಸ್ ಇದನ್ನೆಲ್ಲ ನೋಡ್ಕೊಳ್ಳೋ ಅಂಥ ನೀರಾಗಬೇಕು ಅಂತೇಳಿ ಅಂದ್ಕೊಂಡು ನಾವು ನೀರನ್ನ ಸಿಪ್ ಬೈ ಸಿಪ್ ಅನ್ನೋದೇ ನೀರನ್ನ ಯಾವಾಗಲೂ ಕುಡಿಯುವಾಗ ಸೊ ಕೂತ್ಕೊಳ್ಳೇ ಕುಡಿಬೇಕಾಗುತ್ತೆ, ನಿಂತ್ಕೊಂಡು ಕುಡಿಬಾರ್ದಾಗುತ್ತೆ. ಯಾಕಂದರೆ ನಿಂತ್ಕೊಂಡು ಕುಡಿಯೋದ್ರಿಂದ ಏನಾಗುತ್ತೆ ಡೈರೆಕ್ಟಾಗಿ ನಮಗೆ ಎಸ್ಪೆಷಲಿ ನಿಮ್ಮ ನೀ ಪೈನ್ಸ್ ಎಲ್ಲ ಬರೋವಂಥದ್ದು. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅದನ್ನೇ ನಾನು ಹೇಳ್ತಿದ್ದೀನಿ. ಸೊ ನೀರು ಕುಡಿಯೋಕ್ಕೆ ಇಷ್ಟೆಲ್ಲ ನಾವು ನೋಡ್ಕೋಬೇಕಂತ ಹೇಳಿದ್ರೆ ಇನ್ನು ಊಟ ಮಾಡೋದಕ್ಕೆ ಎಷ್ಟೆಲ್ಲ ನೋಡ್ಕೋಬೇಕು. ಇವತ್ತು ಏನು ಮಾಡ್ತಿದ್ದೀವಿ, ಊಟ ಮಾಡುವಾಗ ಪಕ್ಕದಲ್ಲಿ ಫೋನ್ ಇಟ್ಕೊಳ್ತೀವಿ, ಇಲ್ಲ ಟಿ ವಿ ನೋಡ್ಕೊಂಡು ಊಟ ಮಾಡ್ತೀವಿ. ನಾವು ನೀರು ಕುಡಿಯೋದಕ್ಕೂ ಇಂಪಾರ್ಟೆಂಟ್ ಕೊಡಲ್ಲ. ಫಸ್ಟ್ ಆಫ್ ಆಲ್ ನಾವು ಊಟ ಮಾಡೋದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎನರ್ಜಿನ ಕೊಡುತ್ತೆ ಅನ್ನೋದನ್ನೇ ನಾವು ಯೋಚನೆ ಮಾಡಿದೆ. ಅಲ್ಲೋ ಜ್ಞಾನ ಇಟ್ಕೊಂಡು ಏನೋ ಪಕ್ಕದಲ್ಲೇ ಅಕ್ಕಪಕ್ಕ ಮಾತಾಡಿಕೊಂಡು ಅಥವಾ ಬೇರೆ ಏನೇನೋ ಮಾಡಿಕೊಂಡು ನಾವು ಊಟ ಮಾಡಿದವಾಗ ಆ ಊಟ ಬಂದು ನಮ್ಮ ದೇಹಕ್ಕೆ ಬೇಕಾಗಿರೋವಂಥ ಎನರ್ಜಿನ ಕೊಡೋದ್ರ ಬದಲು ನಮ್ಮ ದೇಹಕ್ಕೆ ಇನ್ನೂ ಬೇರೆದನ್ನ ಪ್ರಾಬ್ಲಮ್ನೇ ಕ್ರಿಯೇಟ್ ಮಾಡುತ್ತೆ. ಅದರಿಂದನೇ ಇವತ್ತು ನಮ್ಗೆ ಎಲ್ಲರಿಗೂ ಬಿ ಪಿ ಆಗಲಿ, ಶುಗರ್ ಆಗಲಿ ಅಥವಾ ಹಾರ್ಮೋನಲ್ಲಿ ಬ್ಯಾಲೆನ್ಸ್ ಆಗಲಿ ಅಥವಾ ಥೈರಾಯ್ಡ್ ಆಗಲಿ ಇದನ್ನೆಲ್ಲ ದಾಟಿ ನಿಮಗೆ ಸೊ ಕ್ಯಾನ್ಸರ್ ಎಲ್ಲ ಬರೋದಕ್ಕೆ ಇದೆಲ್ಲನೂ ಕಾರಣ ಆಗುತ್ತೆ. ನಾವು ಫುಡ್ನ ಯಾವ ರೀತಿ ತೊಗೊಳ್ತೀವಿ ಅನ್ನೋದನ್ನ ಎಸ್ಪೆಷಲಿ ಒಂದು ವೀಡಿಯೋ ನಾನು ಹಾಕಿದ್ದೀನಿ. ಅರೌಂಡು 3 ಮಿಲಿಯನು 3.5 ಮಿಲಿಯನೋ ಹೋಗಿದೆ. ಊಟನ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದು. ಅಂದರೆ ಇವತ್ತಿರೋವಂಥ ನಮ್ಮ ಜನಕ್ಕೆ ಹೆಂಗೆ ಊಟ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಸೊ ನಾವೊಂದು ಊಟ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನೆಲದ ಮೇಲೆ ಕೂತ್ಕೋಬೇಕು. ನಮ್ಮ ದೇಹ ಬಂದು ನೆಲದ ಜೊತೆಗೆ ಯಾವಾಗ ಕನೆಕ್ಟ್ ಆಗುತ್ತೆ ನಮಗೆ ಆಟೋಮೆಟಿಕ್ಕಾಗಿ ಭೂಮಿಯಲ್ಲಿರುವಂಥ ಬೂತ್ ಅಥವಾ ನಮಗೆ ಕನೆಕ್ಟ್ ಆಗುತ್ತೆ. ಪ್ಲಸ್ ನಾವು ಊಟನ ಮಾಡೋದಕ್ಕಿಂತ ಮುಂಚೆ ನಾವು ಯಾರು ಫಾರಿನರ್ ಅಲ್ಲ, ಅಂದರೆ ಕೈನೇ ಯೂಸ್ ಮಾಡಬೇಕು. ಪ್ಲಸ್ ಊಟ ತಟ್ಟೆಯಲ್ಲಿ ಹಾಕಿ ಬಡಿಸ್ಕೊಂಡು ಫಸ್ಟು ಊಟನ 2 ನಿಮಿಷ ನೋಡಬೇಕು. ಊಟ ನೋಡಿದವಾಗ ನಮ್ಮ ಬಾಯಿನಲ್ಲಿ ಲಾಲಾರಸ ಜೊಲ್ಲು ರಸ ಜಾಸ್ತಿ ಆಗುತ್ತೆ. ಆವಾಗ ನಮ್ಮ ಪಚನ ಪ್ರಕ್ರಿಯೆಗಳು ಅದೆಲ್ಲ ಇಂಪ್ರೂವ್ ಆಗುತ್ತೆ. ಅಂದರೆ ಚಯಾಪಚಯ ಕ್ರಿಯೆಗಳು ಇಂಪ್ರೂವ್ ಆದವಾಗ ನಮಗೆ ನಾವು ಏನು ಊಟ ಮಾಡ್ತೀವಿ ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಜೀರ್ಣಾಂಗ ಎಲ್ಲನೂ ಶುರು ಆಗುತ್ತೆ ಸರಿ ಮಾಡ್ಕೊಳ್ಳೋಕ್ಕೆ. ಅದಾದಮೇಲೆ ಒಂದು ತುತ್ತನ್ನ ತೊಗೊಂಡ್ಮೇಲೆ ನಮ್ಮ ತುತ್ತು ತೊಗೊಳ್ಳೋವಾಗಲೇ ನಮ್ಮ ಕೈ ಫಸ್ಟು ಫೀಲ್ ಆಗುತ್ತೆ. ಅದಾದಮೇಲೆ ಬಾಯಿನಲ್ಲಿ ಇಟ್ಕೊಂಡು ಬಾಯಿನ ಮುಚ್ಕೊಂಡೇ ಊಟ ಮಾಡಬೇಕು. ಬಾಯಿನ ಅಗಿಯೋವಾಗಲೂ ಬಾಯಿ ತೆಗಿಬಾರ್ದು ಮತ್ತು ಹೊರಗಡೆ ಇರೋ ಗಾಳಿ ನಮ್ಮ ಊಟದ ಜೊತೆಗೆ ಸೇರಬಾರ್ದು. ಬಾಯಿನ ಕ್ಲೋಸ್ ಮಾಡ್ಕೊಂಡು ಅದಕ್ಕೆ ಅಕ್ಕಪಕ್ಕ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಎಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ಊಟ ಮಾಡುವಾಗ ಏನಾದರೂ ಅದು ಮಾತಾಡಿದ್ರೆ ತಲೆ ಮೇಲೆ ಒಂದು ಹಾಕೋರು, ಹಿಂಗೆಲ್ಲ ಊಟ ಮಾಡಬಾರ್ದು, ಊಟ ಮಾಡೋದಕ್ಕೆ ಅಂತ ಅದಕ್ಕೊಂದು ವ್ಯಾಲ್ಯೂ ಇದೆ. ಇದನ್ನೆಲ್ಲ ನಮ್ಗೆ ಹೇಳ್ಕೊಟ್ಟು ಬೆಳೆಸಿರೋದ್ರಿಂದ ನಮ್ಗೆ ಅದನ್ನ ಹಂಗೆ ರೂಢಿ ಮಾಡ್ಕೊಂಡ್ವಿ. ಇವತ್ತು ಕೂಡ ನಂಗೆ 50 ವರ್ಷ ಅಂತ ಇವತ್ತು ಅನ್ಸಲ್ಲ. ಎಷ್ಟೋ ಜನ ಹೇಳ್ತಾರೆ ಸರ್ ನಿಮ್ಗೆ ನೋಡಿದ್ರೆ ಒಂದು 35 38 ಅಂತ ಹೇಳ್ಬೋದೇ ವಿನ 50 ಅಂತ ನಿಮ್ಮನ್ನ ಹೇಳೋಕ್ಕೆ ಆಗಲ್ಲ ಅಂತ. ಇದನ್ನೆಲ್ಲ ನಾವು ರೂಢಿಸ್ಕೊಂಡು ಬಂದಿರೋದಕ್ಕೆ ನಮ್ಗೆ ಇದೆಲ್ಲ ಆಗಿರೋದು. ಪ್ಲಸ್ ಆ ಊಟ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದ ಇಂಚ ಪಾರ್ವತಿ ಅಂತೇಳಿ ಒಂದು ಶ್ಲೋಕ ಹೇಳಿ ಅದಾದಮೇಲೆ ಈ ಅನ್ನ ನನ್ನ ಕೈಗೆ ಬರೋದಕ್ಕೆ. ಯಾಕಂದರೆ ಪ್ರತಿಯೊಂದು ತುತ್ತಿಗೂ ದೇವ್ರು ಫಸ್ಟೇ ಡಿಸೈಡ್ ಮಾಡಿರ್ತಾನೆ. ದಾನೇ ದೇನ ಪೀಲಕಾಯ ಕಾನೇ ವಾಲಕ ನಮ್ಮತ್ತ. ಅಂದರೆ ನಾವು ಯೂಸ್ ಮಾಡೋವಂಥ ಪ್ರತಿಯೊಂದು ಅನ್ನದ ಕಣದ ಮೇಲೂ ಇದು ಇವ್ರಿಗೆ ಹೋಗಿ ಸೇರಬೇಕು ಅಂತೇಳಿ ದೇವ್ರು ಆಲ್ರೆಡಿ ಡಿಸೈಡ್ ಮಾಡಿರ್ತಾನೆ. ಆ ಥರ ನಮ್ಮ ಹತ್ರ ಈ ಅನ್ನ ಬರ್ತಾಯಿದೆ ಅಂತ ಹೇಳಿದ್ರೆ ಇದರಿಂದ ಎಷ್ಟು ಜನದ ಶ್ರಮ ಇದೆ. ಉದಾಹರಣೆಗೆ ಅದನ್ನು ಬೆಳೆದಿರೋವಂಥ ಒಬ್ಬ ರೈತ ಅವನನ್ನು ನಾವು ನಿಡ್ಸ್ಕೋಬೇಕು. ಅದಾದಮೇಲೆ ಆ ರೈತ ಬೆಳೆದು ಅದನ್ನು ಬೆಳೆನ ಕ್ಲಿಯರ್ ಮಾಡಿ ರೆಡಿ ಮಾಡಿ ಅದು ತೊಗೊಂಬಂದು ಒಂದು ಸ್ಟೋರ್ಗೆ ಬಂದವಾಗ ಅಲ್ಲಿಂದ ನೆಕ್ಸ್ಟು ನಿಮ್ಗೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಿಮ್ಮವ್ರಿಗೂ ಬರುತ್ತೆ. ಅಂದರೆ ಮತ್ತೆ ನಿಮ್ಗೆ ಯಾರು ಅಡುಗೆ ಮಾಡಿ ಬಡಿಸ್ತಿದ್ದಾರೆ ಅವರೆಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಪ್ರಕೃತಿಗೂ ನಾವು ಒಂದು ಮನಸ್ಸಿಂದ ಒಂದು ಕೃತಜ್ಞತೆ ಹೇಳಿ ನಾವು ಊಟ ಮಾಡಿದ್ರೆ
ಊಟ 100% ನಮ್ಮ ದೇಹಕ್ಕೆ ಒಳ್ಳೆಯದೇ ಮಾಡ್ತೀವಿನ ಎಲ್ಲೂ ನಮಗೆ ಕೆಟ್ಟದ್ದು ಮಾಡಲ್ಲ. ಸೊ ಇಂಥದ್ದನ್ನೆಲ್ಲ ನಾವು ಬೇಸಿಕ್ಸ್ ಇದನ್ನೆಲ್ಲ ನಾವು ಫಸ್ಟೆಲ್ಲ ಮಾಡ್ತಾ ಇದ್ವಿ ಒಂದಷ್ಟು ವರ್ಷದ ಹಿಂದೆ. ಬಟ್ ಇವತ್ತು ಇದನ್ನೆಲ್ಲ ಮರ್ತುಬಿಟ್ಟಿದ್ದಾರೆ. ಅದರಿಂದನೇ ಇವತ್ತು ಎಲ್ಲ ಫಾಸ್ಟ್ ಲೈಫು, ಎಲ್ಲ ಫಾಸ್ಟ್ ಫುಡ್ಡು ಈ ಥರ ಈಗಿರೋದ್ರಿಂದ ತುಂಬ ಫಾಸ್ಟಾಗೆ ಹೋಗ್ಬಿಡ್ತೀವಿ. ಯೋಚನೆ ಮಾಡ್ತಿದ್ದೀರಾ? ನಿಮ್ಗೆ ಗೊತ್ತಿದೆ 40 ವರ್ಷವೂ ಇರಲ್ಲ. ಎಷ್ಟೋ ಜನ 35 ಅನ್ನೋಷ್ಟೊತ್ತಿಗೆ ಟಿಕೆಟ್ ತೊಗೊಂಡ್ಬಿಡ್ತಾರೆ, ಅಥವಾ 35 ಅನ್ನೋಷ್ಟೊತ್ತಿಗೆ ಇನ್ನು ಹಾಸ್ಪಿಟಲ್ನಲ್ಲಿ ಅಳೆಯೋಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಕಾರಣ ಏನಂದರೆ ನಮ್ಮ ಫುಡ್ ಹ್ಯಾಬಿಟು ಪ್ಲಸ್ ನಾವು ಏನೆಲ್ಲ ಮಾಡ್ತಿದ್ದೀವಿ ಇದಕ್ಕೆ ಯಾವುದಕ್ಕೂ ನಾವು ಇಂಪಾರ್ಟೆಂಟ್ ಕೊಡ್ತಿಲ್ಲ. ಪ್ಲಸ್ ಇನ್ನೊಂದೇನೆಂದರೆ ತುಂಬ ಬಿರಿಯಾನಿ ಇವಾಗ ಸಿಕ್ಕಾಪಟ್ಟೆ ಜನಕ್ಕೆ ಬಿರಿಯಾನಿ ಅನ್ನೋದು ಶೋಕಿ ಹಾಕ್ಬಿಟ್ಟಿದೆ. ದಯವಿಟ್ಟು ನಾನು ಹೇಳೋದು ಏನಂತ ಹೇಳಿದ್ರೆ, ತಿಂಗಳಿಗೋ 15 ದಿನಕ್ಕೋ ಒಂದು ದಿನ ತೊಗೊಳೋದು ತಪ್ಪಲ್ಲ. ಬಟ್ ಅದನ್ನೇ ರೆಗ್ಯುಲರಾಗಿ ಯೂಸ್ ಮಾಡೋದು ತುಂಬ ಡೇಂಜರು. ಪ್ಲಸ್ ಅದಲ್ಲದೆ ಇವತ್ತು ಎಷ್ಟೋ ಜನಕ್ಕೆ ನೈಟ್ ಮಲ್ಗೋಕ್ಕಿಂತ ಮುಂಚೆ ಊಟ ಮಾಡೋವಂಥದ್ದು, ಆಮೇಲೆ ಲೇಟ್ ನೈಟಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಜೀರ್ಣನೇ ಆಗದಿರೋವಂಥ ಊಟನೆಲ್ಲ ಮಾಡಿಬಿಟ್ಟು ಮಲ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಿದ್ದಾರೆ. ನನ್ನ ಫುಡ್ ರೂಟೀನು, ನನ್ನ ಫುಡ್ ಹ್ಯಾಬಿಟ್ ಅಂದರೆ 6:30 7 ಒಳಗಡೆ ನಾನು ನೈಟ್ ಡಿನ್ನರ್ನ ಮುಗಿಸ್ಬಿಡ್ತೀನಿ. ಅದಾದಮೇಲೆ ನಾನು ಯಾವುದೇ ಕಾರಣಕ್ಕೂ ಊಟ ಮಾಡಲ್ಲ. ಸೊ ಯಾಕಂತ ಹೇಳಿದ್ರೆ ಅಟ್ಲೀಸ್ಟು ಊಟ ನೈಟು ಡಿನ್ನರ್ ಆದಮೇಲೆ ಒಂದು 2 to 3 hours ಗ್ಯಾಪ್ ಇರಬೇಕಾಗತ್ತೆ. ನಮ್ಗೆ ಅವಾಗಲೇ ಬಂದು ನಮ್ಮ ದೇಹ ತಣ್ಣಗಾಗೋಕ್ಕೆ ಶುರುವಾಗುತ್ತೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಎಲ್ಲ ಕೂಲ್ ಆಗಬೇಕು. ಆವಾಗ ನಮಗೆ ವಾತ ಪಿತ್ತ ಕಫ 3 ಬ್ಯಾಲೆನ್ಸ್ ಆಗುವಂಥದ್ದು. ಅವಾಗ ನಮ್ಗೆ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ. ಪ್ಲಸ್ ನಮ್ಮ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಪ್ಲಸ್ ನಾವು ನಿದ್ದೆ ಮಾಡೋದಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಮ್ಮ ಬಾಡಿನಲ್ಲಿ ಕೆಲವೊಂದು ಹಾರ್ಮೋನ್ಸ್ ಚೇಂಜ್ ಆಗಬೇಕಾಗತ್ತೆ. ಸೊ ಉದಾಹರಣೆಗೆ ಅಡ್ರಿನಾಲಿನ್ ಇದೆಲ್ಲ ಬಂದು ನಮ್ಮ ಬಾಡಿನಲ್ಲಿ ಕೆಲವೊಂದು ಹಾರ್ಮೋನ್ಸ್ನ ಸ್ರವಿಸೋವಂಥದ್ದು. ಸೊ ನಮಗೆ ನಿದ್ದೆ ಬರೋದಕ್ಕಿಂತ ಕೆಲವೊಂದು ಹಾರ್ಮೋನ್ಸ್ ಬಂದರೆ ಮಾತ್ರ ನಮಗೆ, ಎಸ್ಪೆಷಲಿ ಲೇಟ್ ನೈಟಲ್ಲಿ ಒಂದು 6:30 ಅಷ್ಟೊತ್ತಿಗೆ ಊಟ ಮಾಡಿ, ಒಂದು 8-8:30 ಅಷ್ಟೊತ್ತಿಗೆ ನೀವು ಸಾಧ್ಯದಷ್ಟು ಫೋನ್ ನೋಡೋದು ಅದನ್ನೆಲ್ಲ ಅವಾಯ್ಡ್ ಮಾಡಿ. ಸೊ ನಿಮ್ಮ ರೂಮ್ನ ಡಿಮ್ ಮಾಡಿಕೊಂಡು 1 ಅವರ್ಗೆ ಮುಂಚೆನೇ ನೀವು 10 ಗಂಟೆಗೆ ಮಲಗ್ತೀರಾ ಅಂತ ಹೇಳಿದ್ರೆ ಒಂದು 9 ಗಂಟೆಗೆ ನಿಮ್ಮ ರೂಮ್ನಲ್ಲಿರುವಂಥ ಲೈಟೆಲ್ಲ ಡಿಮ್ ಆಗಬೇಕು. ಯಾಕಂದರೆ ಲೈಟಲ್ಲಿ ಬರೋವಂಥ ಯು ವಿ ರೇಸ್ ಅಥವಾ ಬ್ಲೂ ರೇಸ್ ಏನಾಗುತ್ತೆ ಮತ್ತೆ ನಿಮ್ಮ ಕಣ್ಮೇಲೆ ತುಂಬ ಸ್ಟ್ರೆಸ್ ಮಾಡೋವಂಥದ್ದು, ನಿದ್ದೆ ಬರೋಲ್ಲ. ರಾತ್ರಿ 12 ಗಂಟೆ 1 ಗಂಟೆಗೆ ಮೇಲೆ ಎಷ್ಟೋ ಜನ ಮಲ್ಕೊತಾರೆ ಇರ್ತಾರೆ. ಸೊ ಅದೆಲ್ಲ ಮಾಡೋದ್ರಿಂದ ನಮ್ಗೆ ಆಟೋಮೆಟಿಕ್ಕಾಗಿ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು. ಪ್ಲಸ್ ನಮ್ಗೆ ಗೊತ್ತಿದ್ದರೆ ಬೇರೆದೆಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ. ಅದಕ್ಕೆಲ್ಲ ನಾವು ಮಾಡ್ಬೇಕಂತ ಹೇಳಿದ್ರೆ ನಾವು ಮಲ್ಗೋಕ್ಕಿಂತ ರೆಡಿ ಆಗಿಬಿಟ್ಟು ಒಂದು ರುಟೀನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 10 ಗಂಟೆಗೆ ಮಲಗ್ತೀವಿ, ಒಂದು 3:30-4 ಗಂಟೆಗೆ ಎದ್ದೇಳ್ತೀವಿ ಅಂದರೆ ಓಕೆ, ವೆಲ್ ಆ್ಯಂಡ್ ಗುಡ್. ನಂತರನೇ ಎದ್ದೇಳಿ ಅಂತ ಹೇಳ್ತಿಲ್ಲ. ಅಟ್ಲೀಸ್ಟ್ 10 ಗಂಟೆಯಿಂದ 6 ಗಂಟೆವರೆಗೆ ನಿಮಗೆ ಡೀಪ್ ಸ್ಲೀಪ್ ಇಲ್ಲ ಅಂದರೂ ಕೂಡ ನಿಮ್ಮ ಬ್ಯಾಲೆನ್ಸ್ ಆಗುವಂಥದ್ದು. ಸೊ ಡೀಪ್ ಸ್ಲೀಪ್ ಮಾಡೋರು, ಮೆಡಿಟೇಷನ್ ಎಲ್ಲ ಮಾಡೋರಿಗೆ ಬೇಕಾಗಲ್ಲ. ಇವತ್ತು ನೀವು ನೋಡಿರ್ತೀರ ಎಷ್ಟೊತ್ತಿ ನರೇಂದ್ರ ಮೋದಿ ಎಲ್ಲ ಮಲ್ಗೋದೇ ರಾತ್ರಿ 12 ಗಂಟೆಗೆ, ಬೆಳಗಿನ ಜಾವ 3 ಗಂಟೆಗೆ ಎದ್ದೇಳ್ತಾರೆ. ಅಂದರೆ ಅವ್ರಿಗೆ ಏನು ಸಪೋರ್ಟ್ ಆಗ್ತದೆ ಅಂದರೆ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಸಪೋರ್ಟ್ ಆಗ್ತಾಯಿದೆ. ಅಂದರೆ ನಮ್ಮ ದೇಹ ಬಂದು ಒಂದು 2.5 ಗಂಟೆ ಡೀಪ್ ಸ್ಲೀಪ್ಗೆ ಹೋಗ್ಬಿಟ್ರೆ ಸಾಕು. ಅದರಲ್ಲೇ ನಿಮ್ಗೆ ಬೇಕಾಗಿರುವಂಥ ಪೂರ್ತಿ ನಿಮ್ಮ ಬಾಡಿಗೆ ಎಷ್ಟು ಅಂದರೆ ನಿಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಅದೇ ಸರಿ ಮಾಡ್ಕೊಳುತ್ತೆ. ಬಟ್ ಇವತ್ತು ಯಾರೂ ನಾವು ಡೀಪ್ ಸ್ಲೀಪ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಯಾಕಂದರೆ ಒಂದು ಡಿಸ್ಟರ್ಬೆನ್ಸು ಪ್ಲಸ್ ನಮ್ಮ ಫೋನಲ್ಲಿರುವಂಥ ರೇಸು ಇದೆಲ್ಲ ನಮಗೆ ಪ್ರಾಬ್ಲಮ್ ಆಗೋದ್ರಿಂದ ನಮ್ಗೆ ಆಟೋಮೆಟಿಕ್ಕಾಗಿ ಹೆಲ್ತ್ ಇಶ್ಯೂಸ್ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಆ ಥರದ್ದೆಲ್ಲ ಇಲ್ಲ ಅಂತ ಅಟ್ಲೀಸ್ಟ್ ಒಂದು 10 o'clock ಮಲಗಿ 6 o'clockವರೆಗೂ ಆದರೂ ನೀವು ಕಂಟಿನ್ಯೂಸ್ ಆಗಿ ಒಂದು 8 hours ನೀವು ಮಲಗೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ ಅಂದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿನಲ್ಲಿರೋಂಥ ಪ್ರತಿಯೊಂದು ಅಣುಗೂ ಬೇಕಾಗಿರೋ, ಎಸ್ಪೆಷಲಿ ನಿಮಗೆ ಅಂದ್ಕೊಂಡಿರ್ತೀರ ಅಂದರೆ ನಾನು ನಿದ್ದೆ ಮಾಡಬಾರ್ದು, ನಿದ್ದೆ ಮಾಡೋ ಟೈಮ್ನೂ ಯೂಸ್ ಮಾಡ್ಕೋಬೇಕು ಅಂತ. ಬಟ್ ಆ ಥರದ್ದೆಲ್ಲ ನಮ್ಮ ದೇಹನ ನಾವು ಎಷ್ಟು ಕೂಲ್ ಮಾಡ್ತೀವಿ. ಉದಾಹರಣೆಗೆ ನೈಟಲ್ಲಿ ನಾವು ಮಲಗಿದಾಗಲೇ ನಮ್ಮ ದೇಹ ಮತ್ತೆ ಸರಿ ಹೋಗೋವಂಥದ್ದು. ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಅಣುಗೂ ಬಂದುಬಿಟ್ಟು ಆಕ್ಸಿಜನ್ ಸಪ್ಲೈ ಆಗೋವಂಥದ್ದು. ಪ್ಲಸ್ ಅಲ್ಲಿ ಬಾಡಿನಲ್ಲಿ ಏನೆಲ್ಲ ಟಾಕ್ಸಿನ್ಸ್ ಇದೆ ಅದನ್ನೆಲ್ಲ ರಿಮೂವ್ ಮಾಡೋವಂಥದ್ದು. ಅದಕ್ಕೋಸ್ಕರ ನೋಡಿರ್ತೀನಿ, ಬೆಳಗ್ಗೆ ನಿದ್ದೆ ಮಾಡಿ ಎದ್ದಿದ ತಕ್ಷಣ ಕಣ್ಣಲ್ಲಿ ಗೀಚು ಬಂದಿರುತ್ತೆ, ಬಾಯಲ್ಲಿ ಇಲ್ಲೆಲ್ಲ ನಿಮ್ಗೆ ಒಂಥರ ಇದಾಗಿರುತ್ತೆ, ಮುಖ ಎಲ್ಲ ಒಂಥರ ಇದಾಗಿರುತ್ತೆ. ಇದೆಲ್ಲ ಬಂದು ದೇಹ ಬೆಳೆದಿರೋಂಥ ಟಾಕ್ಸಿನ್ಸ್ನ ರಿಮೂವ್ ಮಾಡಿ ಈಚೆ ಕಳಿಸೋವಂಥದ್ದು. ಸೊ ಮೂಗಲ್ಲಿ ಗೊಣ್ಣೆ ಬಂದಿರೋದು ಅಥವಾ ಬಾಯಿನಲ್ಲಿ ಕೆಲವ್ರಿಗೆ ನೀರು ಬಂದಿರೋವಂಥದ್ದು, ಕಿವಿನಲ್ಲಿ ಕೆಲವು ಗುಗ್ಗೆ ಆಗುವಂಥದ್ದು, ಇದೆಲ್ಲ ಬಂದು ನಮ್ಮ ದೇಹದಲ್ಲಿ ಏನೆಲ್ಲ ಟಾಕ್ಸಿನ್ಸ್ ಇದೆ ಅದನ್ನೆಲ್ಲ ನೈಟಲ್ಲಿ ರಿಲೀಸ್ ಮಾಡುತ್ತೆ. ಅದಕ್ಕೋಸ್ಕರನೇ ಬಾಯಿ ತುಂಬ ದುರ್ನಾತ. ಬೆಳಗ್ಗೆ ಎದ್ದಿದ ತಕ್ಷಣ ಬ್ಯಾಕ್ಟೀರಿಯಾಸ್ ಏನೆಲ್ಲ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಅದನ್ನೆಲ್ಲ ಬಾಯಿ ಮೂಲಕ ಈಚೆ ಕಳಿಸೋದಕ್ಕೆ ಅದೆಲ್ಲ ಟ್ರೈ ಮಾಡ್ತಿರುತ್ತೆ. ಸೊ ಇದಕ್ಕೆ ನಾವು ರೆಸ್ಟ್ ಅನ್ನೋದನ್ನ ಖಂಡಿತ ಕೊಡಬೇಕಾಗುತ್ತೆ. ಇದನ್ನೆಲ್ಲ ನಾವು ಮಾಡಲಿಲ್ಲ ಅಂದರೆ ತುಂಬ ಬೇಗ ನಮ್ಮ ಬಾಡಿ ಬೇಡದಿರೋದೆಲ್ಲ ಕ್ರಿಯೇಟ್ ಮಾಡಿಕೊಂಡು ಅನ್ನೆಸೆಸರಿ ನಾವು ತುಂಬ ಬೇಗ ವಯಸ್ಸಾದಂಗೂ ಕಾಣ್ತೀವಿ. ಪ್ಲಸ್ ತುಂಬ ಸ್ಟ್ರೆಸ್ಸು ಆಗುತ್ತೆ. ಪ್ಲಸ್ ಇದಲ್ಲದೆ ಅಂಡರ್ ಐ ಡಾರ್ಕ್ ಸರ್ಕಲ್ ಬರೋವಂಥದ್ದು, ಅದೇ ರೀತಿ ನಿಮ್ಮ ಫೇಸ್ನಲ್ಲಿ ಕೆಲವ್ರಿಗೆ ನೋಡಿರ್ತೀರ ತುಂಬ ಬೇಗ ರಿಂಕಲ್ಸ್ ಬರೋವಂಥದ್ದು, ಸೊ ಕಣ್ಣು ಸರಿಯಾಗಿ ಕಾಣಲ್ಲ ಅಥವಾ ತುಂಬ ಏರ್ ಫಾಲ್ ಆಗುವಂಥದ್ದು, ಡ್ಯಾಂಡ್ರಫ್ ಜಾಸ್ತಿ ಆಗುವಂಥದ್ದು, ಹೊಟ್ಟೆನಲ್ಲಿ ಆಮ್ಲೀಯತೆ ಜಾಸ್ತಿ ಆಗುತ್ತೆ, ಹೊಟ್ಟೆ ಕಟ್ಟುತ್ತೆ. ಅದಲ್ಲದೆ ನಿಮಗೆ ಹೊಟ್ಟೆ ಯಾವಾಗ ಕಟ್ಟುತ್ತೆ, ಕೆಲವೊಂದು ಕ್ಲೆನ್ಸ್ ಆಗಿಲ್ಲ ಅಂದರೆ ಬೆಳೆದಿರೋದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲಕ್ಕೂ ನಾವು ಮಾಡೋವಂಥ ಫುಡ್ ರೂಟೀನು, ನಾವು ಹೆಂಗೆ ಕ್ಲೆನ್ಸ್ ಮಾಡ್ಕೊಳ್ತೀವಿ ದೇಹನ, ಇದ್ರ ಮೇಲೇ ಇರುವಂಥ ಹೆಲ್ತ್ ಮೇಲೆ ಎಷ್ಟು ಕಾನ್ಷಿಯಸ್ ಆಗಿರಬೇಕು ಮೇಕಪ್ ಮಾಡೋರು. ನಾವು ಮೇಕಪ್ ಆರ್ಟಿಸ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ ನಮ್ಮನ್ನು ನೋಡಿನೇ ಕ್ಲೈಂಟು ನಾವು ಚೆನ್ನಾಗಿದ್ದರೆ ಮಾತ್ರನೇ ಕ್ಲೈಂಟಿಗೆ ನಾವು ಏನು ಹೇಳಿದ್ರು ಕೇಳ್ತಾರೆ. ಉದಾಹರಣೆಗೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಫೇಶಿಯಲ್ ಇರೋಂಥ ರಿಮೂವ್ ಮಾಡಿ ಅಂದರೆ ಇಲ್ಲ ಸರ್ ನಾನು ರಿಮೂವ್ ಮಾಡಿಸ್ಕೊಳ್ಳಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ನಾವು ಕರೆಕ್ಟಾಗಿ ಅದಕ್ಕೆ
ಟೆಕ್ನಿಕಲ್ಲಾಗಿ ಆ ಫೇಸ್ನಲ್ಲಿರುವಂಥ ಹೇರ್ನ ರಿಮೂವ್ ಮಾಡೋದ್ರಿಂದ ಏನು ಅಡ್ವಾಂಟೇಜಸ್ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ನಮ್ಗೆ ಗೊತ್ತಿದ್ದರೆ ಪ್ಲಸ್ ನಾವು ಆ ಥರದ್ದೆಲ್ಲ ನನ್ನ ಸ್ಟೂಡೆಂಟ್ಸ್ಗೂ ನಾನು ಅದೇ ಹೇಳ್ಕೊಡ್ತೀನಿ. ಫಸ್ಟು ನೀವು ತುಂಬ ಚೆನ್ನಾಗಿ ಮೇಕಪ್ ಆರ್ಟಿಸ್ಟ್ ಆಗಿ ನೀವು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದ್ದು ನಿಮ್ಮ ಸ್ಕಿನ್ನಲ್ಲಿರುವಂಥ ಫೇಸ್ನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ರೆಕ್ಟಿಫೈ ಮಾಡಿಕೊಂಡು ನೀವು ಕ್ಲೈಂಟ್ಗೆ ಹೇಳ್ದವಾಗ ಕ್ಲೈಂಟ್ 100% ನೀವು ಏನು ಹೇಳಿದ್ರು ನಂಬ್ತಾರೆ. ಆ ಥರ ನೀವೇ ಚೆನ್ನಾಗಿರದೆ ನೀವೇನು ಅಡ್ವೈಸ್ ಮಾಡಿದ್ರು ಚೆನ್ನಾಗಿರಲ್ಲ. ಇವತ್ತು ನಾನು ಒಂದು 50 ವರ್ಷದ್ದು ಇದಾಗಿದ್ದು ಕೂಡ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ನಾನು ಹೇಳಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ನಂಬಿಕೆ ಬರುತ್ತೆ. ಓಕೆ ಸರ್ ಥರ ನಾನು ಮಾಡಿದ್ರೆ ನಾನು ಕೂಡ ಚೆನ್ನಾಗಾಗ್ಬೋದು ಅಂತ ಎಲ್ಲೋ ಒಂದು ಕಡೆ ನಿಮ್ಗೆ ಅನಿಸುತ್ತೆ. ನಾನೇ ಏನೋ ಮಾಡಿದೆ, ನಾನೇ ಒಳ್ಳೆ ಮುದ್ಕನ ಥರ ಬಂದು ಕೂತ್ಕೊಂಡು ನಾನೇನೋ ಹೇಳಿದ್ರೆ ಅಯ್ಯೋ ಇವನೇ ಸರಿ ಇಲ್ಲ, ಇವ್ನು ನನಗೇನೆ ಇರ್ತಾನೆ ಅನ್ನೋ ಥರ ಖಂಡಿತ ಫೀಲ್ ಆಗುತ್ತೆ. ಸೊ ಅದು ಮೇಕಪ್ ಆರ್ಟಿಸ್ಟೇ ಆಗಲಿ ಯಾರೇ ಆಗಲಿ, ಸೊ ಖಂಡಿತ ನಿಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಕೊಡಲೇಬೇಕು. ಇದನ್ನೆಲ್ಲ ಮಾಡ್ತಾನೆ ಇನ್ನರ್ ಬ್ಯೂಟಿನೂ ಖಂಡಿತ ಚೆನ್ನಾಗಾಗುತ್ತೆ. ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗಿ ಮತ್ತೆ ನನಗೆ ಹೇಳೋದೇನಂತ ಹೇಳಿದ್ರೆ, ನೀವು ಯಾವಾಗ ನಿಮ್ಮ ಸ್ಕಿನ್ನಿಗೆ ಪ್ಲಸ್ ಏರ್ಗೆ ಇಂಪಾರ್ಟೆಂಟ್ ಕೊಡ್ತೀರೋ ನೀವು ಏಜ್ನ ರಿವರ್ಸ್ ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ನೀವು ಇವತ್ತು ನೋಡಿರ್ತೀರಾ ಎಷ್ಟೋ ಜನ ಸೆಲೆಬ್ರಿಟೀಸ್ನ ಐತಿ, ನಾಗಾರ್ಜುನ ಎಷ್ಟು ಚೆನ್ನಾಗಿ ಕಾಣ್ತಾರ ನೋಡಿ. ಅದೇ ರೀತಿ ಮೋಹನ್ ಲಾಲ್ ಮಮ್ಮೂಟಿಗೆ 74 ವರ್ಷ ಇವತ್ತು, ಆದರೆ ಅವ್ರನ್ನ ನೋಡಿದ್ರೆ 74 ವರ್ಷ ಅಂತ ಕಾಣಿಸೋದೇ ಇಲ್ಲ. ಅಷ್ಟು ಹೆಂಗಾಗಿ ಅಷ್ಟು ಸಕ್ಕದಾಗಿ ಕಾಣ್ತಾರೆ. ಇವತ್ತು ಅವ್ರನ್ನ ನೋಡಿದ್ರೆ 145 ಅಂತ ಹೇಳ್ಬೋದೇ ವಿನ 74 ಅಂತ ಹೇಳೋಕ್ಕೆ ಆಗಲ್ಲ. ಸೊ ಅವ್ರಿಗೆಲ್ಲ ಬಂದು ಅವರ ರುಟೀನ್ ಒಂದು ಏಜ್ ಆದಮೇಲೆ ಅವ್ರಿಗೆ ಅರ್ಥ ಆಯಿತು, ಓಕೆ ನಾನು ಇವಾಗಿಂದ ನೋಡಿಕೊಂಡ್ರೆ ನಾನು ನನ್ನ ಬಾಡಿನ ರಿವರ್ಸ್ ಮಾಡ್ಬೋದು, ಅಂದರೆ ಏಜ್ನ ರಿವರ್ಸ್ ಮಾಡ್ಬೋದು ಅಂತ. ಸೊ ನಾನು ಇವತ್ತೆಲ್ಲ ಅದನ್ನೇ ಮಾಡ್ತಿದ್ದೆ. ಇವತ್ತು ನಿಮ್ಮ ಹತ್ರ ನಾನು ಮಾತಾಡ್ತಿದ್ದೆ, ಇನ್ನೊಂದು 4 ಇಯರ್ಸ್ 5 ಇಯರ್ಸ್ ಆದಮೇಲೆ ನಾನು ಇದಕ್ಕಿಂತ ಹೆಂಗಾಗಬೇಕಾಗ್ತಿ. ಕಾರಣ ಏನಂದರೆ ನನಗೆ ಇವಾಗ ಅರ್ಥ ಆಯಿತು ಹೆಂಗೆ ಏಜ್ನ ರಿವರ್ಸ್ ಮಾಡ್ಬೋದು, ನಾವು ಹೆಂಗೆ ಇದು ಮಾಡ್ಬೋದು ಅಂತ. ಸೊ ಇದನ್ನು ಇನ್ನರ್ ಬ್ಯೂಟಿನ ನಾನು ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ನನಗೆ ಅರ್ಥ ಆಗ್ತಾಯಿದೆ ಈ 50 ಅಲ್ಲ, ನಾನು ಇನ್ನೂ 60 ಆದರೂ ಕೂಡ ನಾನು ಇನ್ನೂ ಹೆಂಗಾಗೆ ಕಾಣ್ಬೋದು ಅಂತ ನನಗೆ ಇದು ಅರ್ಥ ಆಗಿರೋದ್ರಿಂದ ಇದನ್ನು ನಾನು ಕ್ಲೈಂಟ್ಗೂ ಹೇಳ್ಕೊಡ್ತೀನಿ. ಈವನ್ ನನ್ನ ಸ್ಟೂಡೆಂಟ್ಸ್ಗೆ ಅಥವಾ ನನಗೆ ಯಾರೆಲ್ಲ ಮೇಕಪ್ನ ನನ್ನ ಹತ್ರ ಬುಕ್ ಮಾಡ್ಕೊಳ್ತಾರೆ ಅವ್ರಿಗೂ ಕೂಡ ಬ್ರೈಡಲ್ಸ್ಗೆ ನಾವು ಒಂದು 2 ಮಂತ್ಸಿಗೆ ಮುಂಚೆನೇ ಬುಕ್ಕಿಂಗ್ ಅಂತೇಳಿ ಮಾಡ್ತೀವಿ. ಸೊ ಬುಕ್ಕಿಂಗ್ ಮಾಡುವಾಗ ಅವ್ರಿಗೆ ಟ್ರಯಲ್ ಕೊಡೋವಾಗಲೇ ಅವ್ರಿಗೆ ಇನ್ನರ್ ಬ್ಯೂಟಿ ಹೆಂಗೆ ಮಾಡ್ಕೋಬೇಕು, ಬಾಡಿನ ಹೆಂಗೆ ಕ್ಲೆನ್ಸ್ ಮಾಡ್ಕೋಬೇಕು, ಟಾಕ್ಸಿನ್ಸ್ನ ಹೆಂಗೆ ರಿಮೂವ್ ಮಾಡ್ಕೋಬೇಕು, ಪ್ಲಸ್ ಏನೆಲ್ಲ ಸ್ಕಿನ್ಗೆ ಬೇಕಾಗಿರುವಂಥ ರಿಲೇಟೆಡ್ ಕ್ರೀಮ್ಸ್ ಆಗಲಿ ಅಥವಾ ಮಾಯ್ಶ್ಚರೈಸರ್ ಆಗಲಿ ಅಥವಾ ಸಿರಮ್ಸ್ ಆಗಲಿ ಅಥವಾ ನೈಟ್ ರೂಟೀನ್ ಹೆಂಗೆ, ಡೇ ರೂಟೀನ್ ಹೆಂಗೆ, ಪ್ಲಸ್ SPF ಹೆಂಗೆ ಯೂಸ್ ಮಾಡಬೇಕು, ಸೊ ಏನೆಲ್ಲ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ, ಪ್ಲಸ್ ನಿಮ್ಮ ಇನ್ನರ್ ಬ್ಯೂಟಿನ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋವಂಥದ್ದು, ಪ್ಲಸ್ ನಿಮ್ಮ ಫುಡ್ಡು ರುಟೀನಿಂದ ಚೇಂಜ್ ಮಾಡಿರ್ತೀವಿ ನಾವು. ಸೊ ಡಯಟ್ನ ಪ್ಲ್ಯಾನ್ ಕೊಟ್ಟಿರ್ತೀವಿ. ಸೊ ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ, ಕ್ಲೈಂಟ್ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾರೆ. ಪ್ಲಸ್ ನಾನು ಅಲ್ಲದೆ ಬೇರೆಯವ್ರ ಥರ ನಂದು ತುಂಬ ಕಡಿಮೆ ಎಲ್ಲ ಇರೋಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಮೇಕಪ್ ಆರ್ಟಿಸ್ಟ್ ಇನ್ ಇಂಡಿಯಾ ಅಂತ ಹೆಸರಿದ್ದವಾಗ ಅದಕ್ಕೆ ತಕ್ಕಂಗೆ ನಾವು ಚಾರ್ಜಸ್ ಮಾಡ್ತೀವಿ. ಪ್ಲಸ್ ಆ ಚಾರ್ಜಸ್ ಮಾಡಿದ ಕ್ಲೈಂಟು ಇಡೀ ಲೈಫಲ್ಲಿ ಒಂದು ಮೋಸ್ಟ್ ಮೆಮೊರೇಬಲ್ ಡೇ ಆಗೋದಕ್ಕೆ ನಾವು ಮಾಡ್ಕೊಳ್ತೀವಿ. ಪ್ರತಿಯೊಂದು ಅವ್ರಿಗೆ ಎಲ್ಲದನ್ನೂ ಹೇಳ್ಕೊಟ್ಟು ಇದೇ ಥರ ಮಾಡ್ಕೊಂಡು ಬನ್ನಿ. ಆವಾಗ ನೀವು ಒಂದು ಸಲ ಇನ್ನರ್ ಬ್ಯೂಟಿ ಚೆನ್ನಾಗಿದ್ಬಿಟ್ರೆ ನೀವು ಮೇಕಪ್ನಲ್ಲಿ ನಾವು ಯೂಸ್ ಮಾಡೋಂಥ ಪ್ರಾಡಕ್ಟ್ ತುಂಬ ಕಡಿಮೆ ಇರುತ್ತೆ. ಅಂದರೆ ಆ ಫೌಂಡೇಶನ್ಸ್ ಆಗಲಿ, ಪ್ರೈಮರ್ಸ್ ಆಗಲಿ, ಮಾಯ್ಶ್ಚರೈಸರ್ ಆಗಲಿ ಎಲ್ಲದನ್ನೂ ತುಂಬ ಕಡಿಮೆ ಮಾಡೋವಾಗಲೇ ಸಿಕ್ಕಾಪಟ್ಟೆ ನ್ಯಾಚುರಲಾಗಿ ಫೇಸ್ ಸಿಕ್ಕಾಪಟ್ಟೆ ಗ್ಲೋ ಬರೋಂಥದ್ದು. ಇದನ್ನೆಲ್ಲ ನಾವು ಖಂಡಿತ ನಮ್ಮ ಕ್ಲೈಂಟ್ಗೆ ನಾವು ಹೇಳ್ಕೊಟ್ಟಿರ್ತೀವಿ. ಅದರಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುವಂಥದ್ದು. ಪ್ಲಸ್ ರಿಪೀಟೆಡಾಗಿ ಮತ್ತೆ ಒಂದು ಸಲ ಒಂದು ಬ್ರೈಡ್ ನಮ್ಮ ಹತ್ರ ಬುಕ್ ಆದರು ಅಂದರೆ ಆ ಬ್ರೈಡ್ ಫ್ಯಾಮ್ಲಿನೇ ಮತ್ತೆ ನನ್ನ ಹತ್ರನೇ ಬರೋಂಗೆ ನಾವು ಹೇಳ್ಕೊಡೋದ್ರಿಂದ ಅವ್ರ ಇಡೀ ಫ್ಯಾಮ್ಲಿ ನಮ್ಮ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಹೆಂಗೆ ಡಯಟ್ನ ರೆಡಿ ಮಾಡ್ತೀರಾ? ಆ ಡಯಟ್ನ ಹೆಂಗೆ ರೆಡಿ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಫುಡ್ ರುಟೀನ್ ಅನ್ನೋದು ಒಬ್ಬೊಬ್ಬರ ಬಾಡಿ ಬೇರೆ ಇರುತ್ತೆ. ಫಸ್ಟ್ ಅವ್ರಿಗೆ ನಾನು ಕೂಡ್ಸ್ಕೊಂಡು ಮಾತಾಡೋವಾಗಲೇ ವಾತನ, ಪಿತ್ತನ, ಕಫನ ಅಂತೇಳಿ 3 ಥರ ಬಾಡಿ ಟೈಪ್ ಇರುತ್ತೆ ಪ್ರತಿಯೊಬ್ಬರಿಗೂ. ಅಂದರೆ ಒಂದು ಡಯಟ್ ಹೇಳ್ತೀವಿ ಅಂತ ಹೇಳಿದ್ರೆ ನೀವು ಇದನ್ನೇ ತಿನ್ನಿ ಅಂತ ಹೇಳೋಕ್ಕಾಗಲ್ಲ. ಫಸ್ಟು ಅವ್ರದ್ದು ವಾತ, ಪಿತ್ತ ಅಂದರೆ ಯಾವುದಾದ್ರೂ 2 ದೋಷಗಳು ಪ್ರಾಮಿನೆಂಟ್ ಆಗಿರುತ್ತೆ. ಕೆಲವರಿಗೆ ವಾತ ಪಿತ್ತ ಇರ್ಬೋದು, ಅಥವಾ ಪಿತ್ತ ಕಫ ಇರ್ಬೋದು, ಅಥವಾ ವಾತ ಕಫ ಇರ್ಬೋದು. ಸೊ ಫಸ್ಟ್ ಈ ಬಾಡಿ ಟೈಪ್ನ ಹೆಂಗೆ ಕಂಡು ಹಿಡ್ಕೊಳ್ಳೋದು ಅಂತೇಳಿ ಅವ್ರ ಹತ್ರನೇ ಒಂದು 15 ಕ್ವಶನ್ಸ್ನ ಕೇಳ್ತೀನಿ. ಆ ಕ್ವಶನ್ಸ್ಗೆ ಅವ್ರ ಹತ್ರ ಟಿಕ್ ಮಾಡಿಸ್ತೀವಿ. ಸೊ ಯಾವುದು ಜಾಸ್ತಿ ಬರುತ್ತೆ ಅದನ್ನು ನೋಡಿಕೊಂಡು ಅವ್ರದ್ದು ವಾತ ಟೈಪಾ ಪಿತ್ತ ಟೈಪಾ ಯಾವ್ದು 2 ದೋಷ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ಡಯಟ್ನ ಪ್ಲ್ಯಾನ್ ಮಾಡೋವಂಥದ್ದು. ಸೊ ಡಯಟ್ ಚಾರ್ಟ್ನ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ನೀವು ತಿನ್ನಿ, ಇದು ಬೇಡ. ಅಂದರೆ ಕೆಲವ್ರಿಗೆ ಒಂದು ಲ್ಯಾಕ್ಟಿಕ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಅಂದರೆ ಅವ್ರಿಗೆ ಹಾಲಿಂದು, ಮೊಸರಿಂದೆಲ್ಲ ತೊಗೊಂಡ್ರೆ ಅಥವಾ ಐಸ್ಕ್ರೀಮ್ ತೊಗೊಂಡ್ರೆ ಈ ಥರದ್ದೆಲ್ಲ ಆದವಾಗ ಏನಾಗುತ್ತೆ, ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಫಸ್ಟು ಬಾಡಿ ಟೈಪ್ನ ತಿಳ್ಕೊಳ್ಳೋಂಥದ್ದು. ಸೊ ತುಂಬ ಇಂಪಾರ್ಟೆಂಟು ನಮಗೆ ವಾತ, ಪಿತ್ತ, ಕಫ ಈ 3 ತ್ರಿದೋಷಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ದೇಹದಲ್ಲಿ ಏನೂ ಪ್ರಾಬ್ಲಮ್ಸ್ ಬರೋಲ್ಲ. ಫಸ್ಟು ಈ ತ್ರಿದೋಷಗಳಲ್ಲಿ ಯಾವ ದೋಷ ತುಂಬ ಪ್ರಾಮಿನೆಂಟ್ ಆಗಿದೆ, 2ನೇ ದೋಷ ಯಾವುದು ಅಂತ ತಿಳ್ಕೊಳ್ತೀವಿ. ಅದಕ್ಕೆ ತಕ್ಕಂಗೆ ಅವ್ರಿಗೆ ಸೊ ಫ್ರೈಡ್ ಫುಡ್ಡು ಅವಾಯ್ಡ್ ಮಾಡಿಸ್ತೀವಿ. ಅದೇ ರೀತಿ ಕೆಲವ್ರಿಗೆ ಮಿಲೆಟ್ಸ್ ಆಗಲ್ಲ, ಕೆಲವ್ರಿಗೆ ಬಂದು ನಿಮ್ಗೆ ಗೊತ್ತಿರೋಂಗೆ ಡ್ರೈ ಫ್ರೂಟ್ಸ್ ಆಗಲ್ಲ. ಇದನ್ನೆಲ್ಲ ಕಂಡುಹಿಡ್ಕೋಬೇಕಂತ ಹೇಳಿದ್ರೆ ಅವ್ರಿಗೆ ಯಾವ ದೋಷ ಇಂಪಾರ್ಟೆಂಟ್ ಅಂತೇಳಿ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಫುಡ್ ರುಟೀನ್ ಕೊಟ್ಟಾಗ 100% ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ರೂ ಒಂದು ಸಹ. ಸರ್ ಈಗ ವುಮೆನ್ಸ್ಗೆ ಇರುತ್ತೆ, ಫೇಸ್ಗೆ ಚೆನ್ನಾಗಿ ಇಟ್ಕೋಬೇಕು, ಆ ಮೇಕಪ್ ಚೆನ್ನಾಗಿ ಮಾಡಿಸ್ಕೋಬೇಕು, ಅದೆಲ್ಲ ಇರುತ್ತೆ. ಮೆನ್ಸ್ಗೇನು ಬ್ಯೂಟಿ ಟಿಪ್ಸ್ ಇಲ್ವಾ?
100% ನೋಡಿ, ಇವಾಗ ನಾನು ಕೂಡ ಹುಡುಗನೇ ಅಲ್ವಾ, ಅಂದರೆ ಸೊ ಇಲ್ಲಿ ವುಮೆನ್ ಅಥವಾ ಮೆನ್ ಅಂತ ಏನಿಲ್ಲ, ಎಲ್ಲರಿಗೂ ಸ್ಕಿನ್ ಅನ್ನೋದು ಇದ್ದೇ ಇದೆ. ಬಟ್ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ವುಮೆನ್ಸ್ಗೆ ಒಂದು ಸ್ವಲ್ಪ ತಿನ್ನಿರುತ್ತೆ ಸ್ಕಿನ್ನು, ಸೊ ಜೆಂಟ್ಸ್ ನಮಗೆ ಒಂದು ಸ್ವಲ್ಪ ತಿಕ್ಕಿರುತ್ತೆ. ಸೊ ನಾವು ಅಷ್ಟು ಕೇರ್ ತೊಗೊಂಡಿರಲಿಲ್ಲ ಒಂದು ಟೈಮಲ್ಲಿ, ಸರ್ಟೆನ್ ಟೈಮಲ್ಲಿ. ಬಟ್ ಇವಾಗ ಒಂದು 5 ವರ್ಷದಿಂದ ಹೆಣ್ಮಕ್ಳೇನೋ ನಾವು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಬೇಕು ಅಂತೇಳಿ ಗಂಡಸಿಗೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ. ನಾನು ಇವತ್ತು ಏನೆಲ್ಲ ನಿಪೆ ವಾತ ಪಿತ್ತ ಕಫ, ಎಸ್ಪೆಷಲಿ ನಾನು ಮೇಲ್ ಗ್ರೂಮಿಂಗ್ ಎಲ್ಲ ಹೋಗ್ತಿರ್ತೀನಿ, ಅಂದರೆ ಬ್ರೈಡ್ಸ್ ಜೊತೆಗೆ ಬ್ರೈಡ್ ಗ್ರೂಮ್ಗೂ ನಾವು ಮೇಕಪ್ ಮಾಡ್ತೀವಿ. ಆ ಮೇಕಪ್ ಮಾಡೋಕ್ಕಿಂತ ಮುಂಚೆ ಬ್ರೈಡ್ ಗ್ರೂಮ್ನು ಕನ್ಸಲ್ಟ್ ಮಾಡಿ, ಕೆಲವ್ರಿಗೆ ಬಾಲ್ಡ್ ಇರುತ್ತೆ, ಅಂದರೆ ಕೂಲ್ ತುಂಬ ಕಡಿಮೆ ಇರುತ್ತದೆ, ಸೊ ಅಲ್ಲಿ ಬಂದು ಹೇರ್ ಫೈಬರ್ಸ್ ಅಂತ ಫೀಲ್ ಮಾಡಿ, ಹೇರ್ ಇಲ್ದಿರೋದನ್ನ ಲಿಫ್ಟ್ ಮಾಡಿ, ಇರೋ ಹೇರ್ ಏನಾದರೂ ಕೂಡ ಒರಿಜಿನಲ್ ಆಗಿ ರಿಯಲ್ ಆಗಿ ಹೇರ್ ಅವ್ರಂಗೆ ಮಾಡಿರೋವಂಥದ್ದು. ಪ್ಲಸ್ ಕೆಲವ್ರಿಗೆ ತುಂಬ ಬೇಗ ವೈಟ್ ಹೇರ್ಸ್ ಇರುತ್ತೆ, ಅದನ್ನು ಕವರ್ ಮಾಡುವಂಥದ್ದು. ಅದೇ ರೀತಿ ಅಂಡರ್ ಐ ಡಾರ್ಕ್ ಸರ್ಕಲ್ಲು, ಕೆಲವ್ರಿಗೆ ಸಿಕ್ಕಾಪಟ್ಟೆ ಸ್ಕಿನ್ನ ನೋಡ್ಕೊಳ್ಳೋದೆ ಸಿಕ್ಕಾಪಟ್ಟೆ ಟ್ಯಾನ್ ಆಗಿರುತ್ತೆ. ಪ್ಲಸ್ ಅವ್ರಿಗೆಲ್ಲ ಬಂದ್ಬಿಟ್ಟು ರುಟೀನೆಲ್ಲ ಹೇಳಿರ್ತೀವಿ, ಅಂದರೆ ನಮಗೆ ಗೊತ್ತಿರೋಂಥ ಸಲೂನ್ಸ್ಗೆ ಹೋಗೋಕ್ಕೆ ಹೇಳಿ, ಅಲ್ಲಿ ರೆಗ್ಯುಲರ್ ಆಗಿ ಒಂದು 2-3 ಫೇಶಿಯಲ್ ಮಾಡ್ಕೊಳಕ್ಕೆ ಹೇಳ್ತೀವಿ. ಅದು ಆ ಫೇಶಿಯಲ್ನು ಕೂಡ ಅವ್ರಿಗೆ ಸ್ಕಿನ್ ಟೈಪ್ ನೋಡಿಕೊಂಡು ಸಜೆಸ್ಟ್ ಮಾಡಿರ್ತೀವಿ. ಕೆಲವ್ರಿಗೆ ಆಯಿಲಿ ಸ್ಕಿನ್ ಇರ್ಬೋದು, ಅಥವಾ ಕೆಲವ್ರಿಗೆ ಡ್ರೈ ಸ್ಕಿನ್ ಇರ್ಬೋದು, ಅಥವಾ ಕೆಲವ್ರಿಗೆ ಸೆನ್ಸಿಟಿವ್ ಇರುವಂಥದ್ದು. ಸೊ ಇದನ್ನೆಲ್ಲ ನೋಡಿಕೊಂಡು ಅವ್ರನ್ನ ಒಂದ್ಸಲ ಅನಲೈಸ್ ಮಾಡಿದಾಗ ಅವ್ರ ಸ್ಕಿನ್ ಟೈಪ್ ಅರ್ಥ ಆಗುತ್ತೆ ನಮಗೆ. ಪ್ಲಸ್ ಅವ್ರಿಗೆ ಹೆಂಗೆ ಈಗ ವಾತ ಪಿತ್ತ ಕಫನ ಹೇಳಿ ನಾವು ರುಟೀನ್ ಕೊಡ್ತಿದ್ವಿ, ಅದೇ ರೀತಿ ಗಂಡಸಿಗೂ ಹೇಳ್ಕೊಟ್ಬಿಟ್ಟು ಅವ್ರ ಬಾಡಿನ ಈಗ ತೊಗೋಬೇಕು, ಟಾಕ್ಸಿನ್ಸ್ನ ಹೆಂಗೆ ರಿಮೂವ್ ಮಾಡ್ಕೋಬೇಕು ಅದನ್ನೆಲ್ಲ ಹೇಳ್ಕೊಟ್ಟು ಅವ್ರು ಹೇಳ್ಕೊಟ್ಟವಾಗ ಏನಾಗುತ್ತೆ, ಅವರು ಆಟೋಮೆಟಿಕ್ಕಾಗಿ ಅದನ್ನೆಲ್ಲ ಫಾಲೋ ಮಾಡಿದವಾಗ ವಿತಿನ್ ಒಂದು 2 ಮಂತ್ಸ್ ಒಳಗಡೆ ಅವ್ರ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಪ್ಲಸ್ ನಮಗೂ ಕೂಡ ಮೇಕಪ್ ಮಾಡುವಾಗ, ಎಸ್ಪೆಷಲಿ ಹುಡುಗಿ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ, ಹುಡುಗ ಪಕ್ಕದಲ್ಲಿರೋನು ಚೆನ್ನಾಗಿ ಕಾಣ್ತಿಲ್ಲ ಅಂದರೆ ಆ ಬ್ಯಾಲೆನ್ಸ್ ಆಗೋಲ್ಲ. ಆ ಲೈಟಿಂಗ್ ಆಗಲಿ ಅಥವಾ ಆ ಕ್ಯಾಮ್ರಾದಲ್ಲಾಗಲಿ ಬ್ಯಾಲೆನ್ಸ್ ಆಗೋಲ್ಲ. ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡೋವಂಥದ್ದು ತುಂಬ ಇಂಪಾರ್ಟೆಂಟು. ಪ್ಲಸ್ ಹುಡುಗನೂ ಬಂದು ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ ಎಲ್ಲ ರೆಕ್ಟಿಫೈ ಆಗಿರಬೇಕು. ಪ್ಲಸ್ ಅದೇ ರೀತಿ ಮೇಕಪ್ ಬಂದು ಸಿಕ್ಕಾಪಟ್ಟೆ ನ್ಯಾಚುರಲ್ ಸೆಟಲ್ ಆಗಿರಬೇಕು. ಸೊ ಅದನ್ನು ನಾವು ಫೋಕಸ್ ಮಾಡಿ ತುಂಬ ನ್ಯಾಚುರಲಾಗಿ ತೊಗೊಳ್ತೀವಿ. ಸೊ ಇವತ್ತು ಎಲ್ಲರೂ ಮಾಡಿಸ್ಕೊಳ್ತಿರ್ತಾರೆ, ಸೊ ಮೇಲ್ಸು ಕೂಡ ಇಂಪಾರ್ಟೆಂಟ್ ಕೊಡ್ತಿದ್ದಾರೆ. ಸೊ ಅದಕ್ಕೆ ಬೇಕಾದರೆ ನಾನೊಂದು ಸಪ್ರೇಟಾಗಿ ಟಿಪ್ ಅಂತೇಳಿ ಪ್ಲ್ಯಾನ್ ಮಾಡ್ತೀನಿ. ಸೊ ಲೇಟರ್ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನೀವು ಒಂದಷ್ಟು ಪ್ಲ್ಯಾನೇ ಮಾಡ್ಕೊಳ್ಳಿ, ಒಂದಷ್ಟು ಕ್ವಶನ್ಸ್ ಕೇಳಿ. ಯಾಕಂದರೆ ನೀವು ಕೂಡ ನೀವು ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತೀರ ನಿಮ್ಗೊಂದು ಐಡಿಯಾ ಇರುತ್ತೆ. ಸೊ ನನಗಿದೆಲ್ಲ ಪ್ರಾಬ್ಲಮ್ಸ್ ಇದೆ, ಎಸ್ಪೆಷಲಿ ನೀವು ನೋಡ್ತಿದ್ದಿ ತುಂಬ ಲಿಪ್ ಸಿಕ್ಕಾಪಟ್ಟೆ ಡ್ರೈ ಇದೆ. ಮೇ ಬಿ ನಿಮಗೆ ಲಿಪ್ ಡ್ರೈ ಇರೋದಕ್ಕೆ ಕಾರಣ ಏನಂದರೆ ಸರಿಯಾಗಿ ನೀರು ಕುಡಿಯಲ್ಲ, ಸಿಕ್ಕಾಪಟ್ಟೆ ಮಾತಾಡ್ತಿರ್ತಾರೆ, ಎನರ್ಜಿ. ಯಾಕಂದರೆ ಇವಾಗ ಒಂದು ಯೂಟ್ಯೂಬರ್ ಆಗಿದ್ರೆ ಅಂತ ಹೇಳಿದ್ರೆ ನೀವು ಎಷ್ಟು ಮಾತಾಡ್ತೀರಾ ಅಷ್ಟು ಬಾಡಿನಲ್ಲಿ ನಿಮಗೆ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಸೊ ನಾವು ಹೈಡ್ರೇಷನ್ ತುಂಬ ಇಂಪಾರ್ಟೆಂಟು. ಈಗ ಉದಾಹರಣೆಗೆ ಬರೀ ನೀರು ಕುಡಿತೀರಾ ಅಂತ ಅಂದ್ಕೊಳ್ಳಿ, ನೀರು ಕುಡಿಯೋದ್ರ ಬದಲು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಆಲ್ಕಲಿನ್ ವಾಟರ್ ಆಗಿ ಚೇಂಜ್ ಮಾಡ್ಕೊ. ಸೊ ಒಂದು 2 ಬೆಟ್ಟದ ನೆಲ್ಲಿಕಾಯಿನ ತಂದುಬಿಟ್ಟು ನೀವು ಏನು ನೀರು ಕುಡಿತೀರಾ ಆ ನೀರಿನಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ನೈಟೇ ಹಾಕಿಟ್ಕೊಂಬಿಡಿ. ಆ ನೈಟೇ ಹಾಕಿಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀರನ್ನ ಫಿಲ್ ಮಾಡ್ತಾ ಹೋಗೋದು. ಆ ನೆಲ್ಲಿಕಾಯಿ ನೀರನ್ನೇ ಕುಡಿತಾ ಹೋಗೋದು. ಅವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಲಿಪ್ ಡ್ರೈ ಆಗೋದು ಕಡಿಮೆ ಆಗುತ್ತೆ, ಬಾಡಿ ಚೆನ್ನಾಗಿ ಹೈಡ್ರೇಷನ್ ಆಗುತ್ತೆ. ಸೊ ಇದೆಲ್ಲ ಒಂದು ಸಣ್ಣ ಸಣ್ಣ ಟಿಪ್ಸೇ. ಸೊ ಈ ಥರದ್ದೆಲ್ಲ ನೀವು ಪ್ಲ್ಯಾನ್ ಮಾಡ್ಕೊಳ್ತಾ ಇರೋವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಕಿನ್ನು ಚೆನ್ನಾಗಾಗುತ್ತೆ, ಪ್ಲಸ್ ನಿಮ್ಮ ಕೇರು ಕೂಡ ಚೆನ್ನಾಗಿ. ಮತ್ತು ನೀವು ಎಕ್ಸ್ಪೆನ್ಸಿವ್ ಇರ್ತೀರಾ, ಬಜೆಟ್ ಫ್ರೆಂಡ್ಲಿ ಒಂದು ಮೇಕಪ್ ಟಿಪ್ಸ್ನ ಹೇಳಬೇಕು ಅಂತ. ಇಲ್ಲಿ ಎಕ್ಸ್ಪೆನ್ಸಿವ್ ಅಥವಾ ಬಡ್ಜೆಟ್ ಫ್ರೆಂಡ್ಲಿ ಅಂತಲ್ಲ ನೋಡಿ, ಒಂದು ಮೇಕಪ್ಪಲ್ಲಿ ಒಂದು ಬ್ರೈಡ್ಗೆ ಅಂತ ಮಾಡುವಾಗ ಸೊ ಕ್ಲೈಂಟ್ ಮೇಲೆ ಡಿಸೈಡ್ ಆಗುತ್ತೆ. ಸೊ ಅಲ್ಲಿ ಕೂಡ ನಮಗೆ ಮಿಡ್ ರೇಂಜ್ ಅಂತ ಬರುತ್ತೆ, ಕೆಲವೊಂದು ಹೈ ಎಂಡ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ, ಕೆಲವೊಂದು ಲೋ ರೇಂಜ್ ಅಂತ ಬರುತ್ತೆ. ಲೋ ರೇಂಜಲ್ಲೂ ಬಂದು ನಿಮಗೆ ಡ್ರಗ್ ಸ್ಟೋರ್ ಪ್ರಾಡಕ್ಟ್ ಅಂತೆಲ್ಲ ಬರುತ್ತೆ. ಸೊ ಬಡ್ಜೆಟ್ ಫ್ರೆಂಡ್ಲಿ ಅನ್ನೋದಕ್ಕಿಂತ ಬಂದು ಆ ಕ್ಲೈಂಟ್ಗೆ ಏನು ಬೇಕು, ಅವ್ರು ಯಾವ ರೀತಿ ಮೇಕಪ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನಾವು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ತೀವಿ. ಪ್ಲಸ್ ಅಲ್ಲಿ ಬಡ್ಜೆಟ್ನು ಕೂಡ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಇಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಅಥವಾ ಹೈ ಎಂಡ್ ಪ್ರಾಡಕ್ಟ್ಸ್ ಅಂತ ಏನಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಬಂದು ನಿಮಗೆ ಐ ಥಿಂಕ್ ನೀವು ನೋಡಿರ್ತೀರಾ, ಇವಾಗ ಫ್ಯಾನ್ಸಿ ಸ್ಟೋರಲ್ಲಿ ಹೋದ್ರೂ ಕೂಡ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಅದೇ ರೀತಿ ಮೆಡಿಕಲ್ ಶಾಪಲ್ಲಿ ಹೋದ್ರೂ ಕೂಡ ಪ್ರಾಡಕ್ಟ್ ಸಿಗುತ್ತೆ. ಅದೇ ನೀವು ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ಬೇಕು ಅಂತ ಹೇಳಿದ್ರೆ ನೀವು ಸುಮಾರು ಬ್ರ್ಯಾಂಡ್ಸ್ನ ನೋಡ್ಬೋದು. ಉದಾಹರಣೆಗೆ ಲೋರಿಯಲ್ಲು, ಲ್ಯಾಕ್ಮಿ, ಮೆಬಲಿನ್ನು, ಇದೆಲ್ಲ ಬಂದು ನಿಮ್ಗೆ ಸಿಕ್ಕಾಪಟ್ಟೆ ಬೇಸಿಕ್ ಪ್ರಾಡಕ್ಟ್ಸು. ಅದೇ ನೀವೊಂದು ಮಿಡ್ ರೇಂಜ್ ಅಂತ ಹೋಗ್ತೀರಾ ಅಂತ ಹೇಳಿದ್ರೆ ಉದಾಹರಣೆಗೆ ಕ್ರೈಲಾನ್ ಆಗಲಿ ಅಥವಾ ಮ್ಯಾಕ್ ಆಗಲಿ ಅಥವಾ ಹೂಡಾ ಬ್ಯೂಟಿ ಆಗಲಿ ಅಥವಾ ಎಸ್ಟೇ ಲಾಡರ್ ಆಗಲಿ. ಸೊ ಈ ಥರದೆಲ್ಲ ನಿಮಗೆ ಒಂದು ಮಿಡ್ ರೇಂಜ್ ಪ್ರಾಡಕ್ಟ್ ಅಂತ ಬರುತ್ತೆ. ಅದು ನೆಕ್ಸ್ಟು ಸ್ವಲ್ಪ ನೀವು ಹೈ ಎಂಡ್ ಪ್ರಾಡಕ್ಟ್ ಅಂತ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಚಾರ್ಲೆಟ್ ಟಿಲ್ಬರಿ ಅಂತ, ಜಾರ್ಜಿಯೋ ಹರ್ಮನಿ ಅಂತ ಹೇಳಿ, ಅದೇ ರೀತಿ ನಿಮಗೆ ಗಾಯರ್ ಅಂತೇಳಿ ಈ ಥರದ್ದೆಲ್ಲ ಬ್ರ್ಯಾಂಡ್ಸ್ ಹೋಗುತ್ತೆ. ಮತ್ತು ಕ್ಲೈಂಟ್ ಬೇಸ್ ಮೇಲೆ, ಅಂದರೆ ಆ ಕ್ಲೈಂಟ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ನೀವು ಬಡ್ಜೆಟ್ ಫ್ರೆಂಡ್ಲಿ ಆದರೂ ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಬಟ್ ತುಂಬ ಇಂಪಾರ್ಟೆಂಟು, ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಳೋಕ್ಕಿಂತ ಮುಂಚೆ ನೀವು ಖುದ್ದಾಗಿ ಹೋಗಿ ಆ ಪ್ರಾಡಕ್ಟು ನಿಮ್ಮ ಸ್ಕಿನ್ ಮೇಲೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಅಂದರೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಉದಾಹರಣೆಗೆ ನೀವು ಒಂದು ಫೌಂಡೇಶನ್ನೇ ತೊಗೊಳ್ತೀರಾ ಅಂತೇಳಿ ನೀವು ಒಂದು ಸ್ಟೋರಿಗೆ ಫೌಂಡೇಶನ್ ತೊಗೊಳ್ತೀರಾ ಅಂತ ಹೇಳಿದ್ರೆ ನಿಮ್ಮ ಕಣ್ಣಿಗೆ ಕಾಣೋಂಥ ಪ್ರಾಡಕ್ಟೇ ಬೇರೆ, ಅಂದರೆ ನೋಡೋದೇ ಬೇರೆ, ನಿಮ್ಮ ಸ್ಕಿನ್ ಮೇಲೆ ಹಾಕಿದ್ಮೇಲೆ ಅದು ರಿಯಾಕ್ಟ್ ಆಗೋದೇ ಬೇರೆ. ಬಿಕಾಸ್ ಪ್ರಾಡಕ್ಟ್ ನಾವು ಒಂದ್ಸಲ ನಮ್ಮ ಸ್ಕಿನ್ ಮೇಲೆ ಹಾಕಿದ್ಮೇಲೆ ಅದು ಮೇಕಪ್ ಆದಮೇಲೆ ಅಂದರೆ ಆಕ್ಸಿಡೈಸ್ ಅಂತ ಆಗುತ್ತೆ.
ಆಕ್ಸಿಡೈಸ್ ಅಂತ ಹೇಳಿದ್ರೆ ಆ ಪ್ರಾಡಕ್ಟು ನಮ್ಮ ಸ್ಕಿನ್ನಲ್ಲಿರುವಂಥ ಹೀಟ್ ಜೊತೆಗೆ ಪ್ಲಸ್ ಹೊರಗಡೆ ಇರೋವಂಥ ಗಾಳಿನಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ಒಂದ್ಸಲ ರಿಯಾಕ್ಟ್ ಆದಾಗ ಅದು ಕಲರ್ನ ಚೇಂಜ್ ಮಾಡುತ್ತೆ. ಆ ಕಲರ್ ಚೇಂಜ್ ಆದಮೇಲೆ ಏನು ಕಲರ್ ಬರುತ್ತೆ ಅನ್ನೋದು ಗೊತ್ತಿದ್ದು ನಾವು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪ್ಲಸ್ಸು ನಮ್ಮ ಸ್ಕಿನ್ ಟೈಪ್ ಏನು ಅಂತ ಗೊತ್ತಿರಬೇಕು. ಉದಾಹರಣೆಗೆ ನಿಮ್ಮ ಡ್ರೈ ಸ್ಕಿನ್ ಆದರೆ ನೀವು ಯೂಸ್ ಮಾಡೋವಂಥದ್ದು ಫೌಂಡೇಶನ್ಸ್ ಯಾವಾಗಲೂ ಹೈಡ್ರೇಟಿಂಗ್ ಪ್ರೈಮರು ಅಥವಾ ಸಿರಮ್ ಬೇಸ್ ಇರೋವಂಥದ್ದು ಅಥವಾ ರೇಡಿಯಂಟ್ ಬೇಸ್ ಇರೋವಂಥ ಫೌಂಡೇಶನ್ಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದೇ ನಿಮ್ಮ ಸ್ಕಿನ್ ಸಿಕ್ಕಾಬಟ್ಟೆ ಆಯಿಲಿ ಸ್ಕಿನ್ ಅಂತ ಇದ್ದರೆ ಆಯಿಲಿ ಸ್ಕಿನ್ಗೆ ನೀವು ಯಾವಾಗಲೂ ಮೊದಲು ಮ್ಯಾಟಿಫೈಯಿಂಗು ಅಥವಾ ಲಾಂಗ್ ವೇರ್ ಫೌಂಡೇಶನ್ಸು ಅಥವಾ ಸಿಲಿಕಾನ್ ಬೇಸ್ ಫೌಂಡೇಶನ್ಸ್ ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದೆಲ್ಲ ನಾಲೆಡ್ಜ್ ಬೇಕಾಗುತ್ತೆ. ಇದೆಲ್ಲ ನಿಮ್ಗೆ ಏನಂತ ಹೇಳಿದ್ರೆ ಯಾರಾದರೂ ಒಂದು ನೀವು ಉದಾಹರಣೆಗೆ ನೀವೇ ನಿಮ್ಗೆ ತುಂಬ ಚೆನ್ನಾಗಿ ಕಾಣಬೇಕು, ನಾನು ಬಡ್ಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ ತೊಗೋಬೇಕು, ಬಟ್ ಪ್ರಾಡಕ್ಟ್ ತೊಗೊಳಕ್ಕೆ ನನಗೆ ಗೊತ್ತಿಲ್ಲ ಅಂದರೆ ಬೆಸ್ಟು ನಮ್ಮದು 1 ಡೇ ಸೆಲ್ಫ್ ಗ್ರೂಮಿಂಗ್ ಕ್ಲಾಸ್ ಅಂತ ಪ್ಲ್ಯಾನ್ ಮಾಡ್ತೀವಿ. ಅದು ಮೇಲ್ ಆದರೂ ಆಗಲಿ ಅಥವಾ ಫೀಮೇಲ್ ಆದರೂ ಆಗಲಿ ಖಂಡಿತ ಬರ್ಬೋದು. ಆ ಇಡೀ ದಿನ ನಾವೇನು ಪ್ಲ್ಯಾನ್ ಮಾಡ್ತೀವಿ ಅಂದರೆ ಮಾರ್ನಿಂಗ್ ಒಂದು 10 o'clock 1 o'clock ಅಥವಾ 2 o'clock ಕಂಟಿನ್ಯೂಸ್ ಆಗಿ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ, ಬಾಡಿನ ಡಿಟಾಕ್ಸಿಫಿಕೇಷನ್ ಮಾಡ್ಕೊಳ್ಳೋದು ಹೆಂಗೆ, ಸ್ಕಿನ್ ಕೇರ್ ತೊಗೊಳ್ಳೋದು ಹೆಂಗೆ, ನಿಮ್ಮ ಸ್ಕಿನ್ ಟೈಪ್ ಏನು, ಅದು ಪ್ರತಿಯೊಂದನ್ನು ನಿಮಗೆ ಡೀಟೇಲಾಗಿ ಅಪ್ಡೇಟ್ ಮಾಡಿರ್ತೀವಿ. ಆ ಒಂದು ಇಡೀ ಅದು ವಾತ ಪಿತ್ತ ಕಫನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಂಥದ್ದು ಇದೆಲ್ಲ ಹೇಳ್ಕೊಟ್ಟವಾಗ ಇನ್ನೇ ಬ್ಯೂಟಿ ಇಂಪ್ರೂವ್ ಆಗೋಗಿರುತ್ತೆ. ಮಧ್ಯಾಹ್ನ 2 ಗಂಟೆ ಲಂಚ್ ಆದಮೇಲೆ 2 to 5 o'clock ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಹೆಂಗೆ ಮೇಕಪ್ ಮಾಡ್ಕೊಳ್ಳೋದು, ಸೆಲ್ಫಾಗಿ ಹೆಂಗೆ ಮೇಕಪ್ ಮಾಡ್ಕೊಳ್ಳೋದು, ಒಂದು ಬಡ್ಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅವರ ರೇಂಜ್ ಏನು ಅದನ್ನೆಲ್ಲ ಅವ್ರಿಗೆ ಹೇಳ್ಕೊಟ್ಟು ಅವ್ರನ್ನೇ ನಾನು ಮೇಕಪ್ ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಅದು ಅರ್ಥ ಆಗೋಗುತ್ತೆ. ಎಸ್ಪೆಷಲಿ ನನ್ನ ಹತ್ರ ಈ ಕಾಲೇಜ್ ಗೋಯಿಂಗ್ ಗರ್ಲ್ಸು, ಹೌಸ್ ವೈಫ್ಸು, ಅದೇ ರೀತಿ ವರ್ಕಿಂಗ್ ವುಮೆನ್ಸ್ ಎಲ್ಲ ಬಂದು ಈ ಥರ 1 ಡೇ ಸೆಲ್ಫ್ ಗ್ರೂಮಿಂಗೇ ಕಲಿಬೇಕು ಅಂತೇಳಿ ಸುಮಾರು ಜನ ಬರ್ತಾರೆ. ಈ ಥರದ ಕ್ಲಾಸ್ ರೆಗ್ಯುಲರಾಗಿ ನಡೀತಾ ಇರುತ್ತೆ. ಇದು ಬಂದು ಸೆಲ್ಫ್ ಮೇಕಪ್ ಕಲಿಯೋ ಅಂದವರು. ಅದಲ್ಲದೆ ನಿಮಗೆ ಪ್ರೊಫೆಷನಲ್ ಮೇಕಪ್ ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರೊಫೆಷನಲ್ ಕ್ಲಾಸಸ್ ಇದೆ. ಇಲ್ಲ ನಾನು ಮೇಕಪ್ ಆರ್ಟಿಸ್ಟ್ ಅಲ್ಲ, ಏನೂ ಆಗೋದು ಬೇಡ, ಬಟ್ ನಾನು ಚೆನ್ನಾಗಿ ನೋಡ್ಕೋಬೇಕಂತ ಹೇಳಿದ್ರೆ ಸೆಲ್ಫ್ ಗ್ರೂಮಿಂಗ್ ಕ್ಲಾಸ್ ಬರೋವಾಗ ಇದೆಲ್ಲದಕ್ಕೂ ನಾವು ಸೊಲ್ಯೂಷನ್ಸ್ ಕೊಡ್ತೀವಿ. ಈ ಹೆಂಗಾಗೆ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಬಂತಾರೆ, ಅವ್ರಿಗೆ ನಿಮ್ಮ ಸಜೆಷನ್ ಏನು ಕೊನೆಯಲ್ಲಿ? ಮತ್ತೆ ಅದೇ ಹೇಳೋದು, ಒಳ್ಳೆ ಗುರುನ ಸೆಲೆಕ್ಟ್ ಮಾಡಿ. ಹರಿಬರಿ ಮಾಡಿಬಿಟ್ಟು ಏನೂ ನಾಲೆಡ್ಜ್ ಇದ್ದಿರೋ ನಾವು ಸೆಲೆಕ್ಟ್ ಮಾಡೋದ್ರಿಂದ ನೀವು ದುಡ್ಡನ್ನೂ ಕಳ್ಕೊಳ್ತೀರಾ, ಪ್ಲಸ್ ನಿಮ್ಮ ಕಾನ್ಫಿಡೆನ್ಸು ಕಳ್ಕೊಳ್ತೀರಾ. ಆಮೇಲೆ ಒಂದು ಸಲ ಕ್ಲೈಂಟ್ನ ಅಟೆಂಡ್ ಮಾಡೋವಾಗ ನೋಡಿ, ತುಂಬ ಇಂಪಾರ್ಟೆಂಟು, ಒಂದು ಬ್ರೈಡ್ ಅನ್ನೋರು ಒಂದೇ ಸಲನೇ ಮೇಕಪ್ ಅಂತ ಮಾಡಿಸ್ಕೊಡೋದು. ಎಸ್ಪೆಷಲಿ ಬ್ರೈಡಲ್ಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋದು, ಕೋಟಿಗಟ್ಟಲೆ ಖರ್ಚು ಮಾಡಿ ಅಥವಾ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡ್ಕೊತಾರೆ. ಆ ಮದುವೆನಲ್ಲಿ ಮೇಕಪ್ಗೂ ಅಂತಲೂ ಒಂದು ಬಜೆಟ್ನ ಫಿಕ್ಸ್ ಮಾಡಿರ್ತಾರೆ, ಕರೆಕ್ಟ್ ಅಲ್ವಾ? ಆದರೆ ಯಾರಾದರೂ 10 ಸಲ ಮದುವೆ ಮಾಡ್ಕೊಳ್ತಾರಾ? ಇಲ್ಲ ಅಲ್ವಾ? ಜೀವನದಲ್ಲಿ ಒಂದೇ ಸಲ ಮದುವೆ ಅನ್ನೋದಾಗೋದು. ಆ ಮದುವೆನಲ್ಲಿ ಮೇಕಪ್ ಅನ್ನೋದಕ್ಕೆ ಅಷ್ಟು ಇಂಪಾರ್ಟೆಂಟ್ ಇವಾಗ ಕೊಡ್ತಾ ಇದ್ದೀವಿ. ಒಂದು 15-20 ವರ್ಷಕ್ಕೆ ಮುಂಚೆ ಇಷ್ಟೊಂದು ಇಂಪಾರ್ಟೆಂಟ್ ಇರಲಿಲ್ಲ, ಬಟ್ ಇವತ್ತು ಎಲ್ಲರೂ ಮೇಕಪ್ ಇಂಪಾರ್ಟೆಂಟ್ ಕೊಡ್ತಾರೆ. ಒಂದು ಬ್ರೈಡು ಒಂದು ಒಳ್ಳೆ ಮೇಕಪ್ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರು ಇಡೀ ಜೀವನದಲ್ಲಿ ನೆಕ್ಸ್ಟು ಅವ್ರ ಫೋಟೋಸು ವೀಡಿಯೋಸ್ ನೋಡುವಾಗ ಅವ್ರು ಫೀಲ್ ಆಗ್ತಾಯಿತ್ತು, ನೋಡಿ ನನ್ನ ಮದುವೆನಲ್ಲಿ ನನ್ನ ಮೇಕಪ್ನ ಹಾಳು ಮಾಡ್ಬಿಟ್ರು, ನನ್ನ ಥರನೇ ಕಾಣ್ತಾ ಇಲ್ಲ, ನಾನು ಬೇರೆ ಥರ ಕಾಣ್ತಾ ಇದ್ದೀನಿ ಅಥವಾ ಅಸಹ್ಯ ಕಾಣ್ತಾ ಇದ್ದೀನಿ ಅಂತ ಆ ಫೀಲ್ ಬರ್ಸ್ಬಾರ್ದು ಅಂತ ಹೇಳಿದ್ರೆ ನೀವು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡ್ರೆ 100% ಒಂದು ಒಳ್ಳೆ ಗುರುನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಗುರುಗೆ ಎಲ್ಲ ನಾಲೆಡ್ಜ್ ಇದೆ ಅಂತ ತಿಳ್ಕೊಂಡು ಕರೆಕ್ಟಾಗಿ ನೀವು ಕಲ್ತ್ರಿ ಅಂದರೆ ನೀವು ಬರೋ ಅಂಥ ಪ್ರತಿಯೊಂದು ಬ್ರೈಡ್ನೂ ಖಂಡಿತ ಸ್ಯಾಟಿಸ್ಫೈ ಮಾಡ್ಬೋದು. ಆ ಥರ ಇಲ್ಲ ಅಂದರೆ ಒಂದು ಇಡೀ ಜೀವನ ಪೂರ್ತಿ ಆ ಬ್ರೈಡ್ ನಿಮಗೆ ಶಾಪ ಆಗ್ತಾ ಇರ್ತಾರೆ. ಆ ಶಾಪ ಎಲ್ಲೋ ಒಂದು ಕಡೆ ತಗ್ತಾ ಇರುತ್ತೆ. ಪ್ಲಸ್ ನಿಮಗೂ ಕೂಡ ನಾನು ಆ ದುಡ್ಡು ತೊಗೊಂಡೆ, ಆ ದುಡ್ಡಿಗೆ ನಾನು ಕರೆಕ್ಟಾಗಿ ಮನಸ್ಫೂರ್ತಿಯಾಗಿ ನಾನು ಮಾಡಿಲ್ಲ ಅಥವಾ ಅವ್ರನ್ನ ಸ್ಯಾಟಿಸ್ಫೈ ಮಾಡಿಲ್ಲ ಅಂತ ಹೇಳಿ ಎಲ್ಲೋ ನಿಮಗೆ ಒಂದು ಈಗೋ ಹರ್ಟ್ ಆಗ್ತಾ ಇರುತ್ತೆ. ನಿಮಗೆ ಬೇಡದಿರೋ ಅಂಥ ಒಂದು ಕರ್ಮ ನಿಮ್ಮ ಸುತ್ತಾಗೆ ಬರ್ತಾ ಇರುತ್ತೆ. ಸೊ ಇದೆಲ್ಲ ಆಗಬಾರ್ದು ಅಂದರೆ 100% ನಾನು ಹೇಳೋದಕ್ಕೆ ನಿಧಾನ ಆದರೂ ಪರವಾಗಿಲ್ಲ, ರಿಸರ್ಚ್ ಮಾಡಿ ನೀವು ಬರ್ತೀನಿ ಈ ಫೀಲ್ಡ್ಗೆ ಅಂತ ಹೇಳಿದ್ರೆ 3 ತಿಂಗಳಿಲ್ಲ 6 ತಿಂಗಳು ತೊಗೊಳ್ಳಿ. ಕರೆಕ್ಟಾಗಿರೋಂಥ ಗುರುನ ಸೆಲೆಕ್ಟ್ ಮಾಡಿ. ಒಂದು ಸಲ ಗುರುಗೆ ಸರೆಂಡರ್ ಆಗಿ 100% ಆ ಗುರು ಹೇಳಿದ ದಾರಿನಲ್ಲೇ ನೀವು ಖಂಡಿತ ಕಂಟಿನ್ಯೂ ಮಾಡಿ. ಇವತ್ತಿಲ್ಲ ನಾಳೆ ನೀವು ತುಂಬ ದೊಡ್ಡ ಮೇಕಪ್ ಆರ್ಟಿಸ್ಟ್ ಆಗೇ ಆಗ್ತೀರಿ. ಸರ್ ತುಂಬ ಖುಷಿ ಆಯ್ತು ಸರ್ ನೀವು ಓದಿದ್ದು. ಅಂದರೆ ಎಷ್ಟು ಜನಕ್ಕೆ ಯಾರ ಹತ್ರ ಕ್ಲಾಸ್ ತೊಗೋಬೇಕು, ಹೆಂಗೆ ಚೂಸ್ ಮಾಡಬೇಕು, ಮತ್ತು ನಮ್ಮ ಹೆಲ್ತ್ನ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ನಮ್ಮ ಗಟ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಸ್ಕಿನ್ ಹೆಲ್ತ್ಗೆ ಅದಕ್ಕೆ ಎಷ್ಟು ಸಂಬಂಧ. ಮತ್ತು ಎಷ್ಟೋ ಜನ ಮೇಕಪ್ ಆರ್ಟಿಸ್ಟ್ ಇರ್ತಾರೆ, ಅವ್ರು ಚೂಸ್ ಮಾಡೋಕ್ಕೆ ಗೊತ್ತಿರಲ್ಲ. ಒಂದು ವಾರದ ಮೇಕಪ್ಪು ಲೈಕ್ ಇನ್ಸ್ಟಾಗ್ರಾಮ್ ನೀವು ಹೇಳ್ದಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಬರೀ ಟಿಪ್ಸ್ಕೊಳ್ತಾರೆ. ಲೈಕ್ ಅವ್ರದ್ದೊಂದು ಫೋಟೋ ಸೆಲೆಬ್ರಿಟಿಗಳನ್ನ ನೋಡ್ಕೊಂಡು ಜಾಯ್ನ್ ಆಗಿಬಿಡ್ತಾರೆ. ಅದೆಲ್ಲ ಮಾಡಬಾರ್ದು. ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ ಅಂತ ಹೇಳಿ ಲೈಕ್ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ತುಂಬ ಖುಷಿ ಆಯ್ತು ನೀವು ಅಲ್ಲಿ ಇದು ಮತ್ತೆ ಮಾಡೋಣ ಸರ್. ಮತ್ತೆ ಒಂದು ಟಾಪಿಕ್ ಇಟ್ಕೊಳ್ಳೋದ, ಮತ್ತೆ ಗೊತ್ಕೊಳ್ಳೋದ, ಮತ್ತೆ ಮಾತಾಡಿ. ಸರ್ ಸರ್ ಥ್ಯಾಂಕ್ ಯು ಸೊ ಮಚ್. ನಮ್ಮನ್ನು ವೇಟ್ ಮಾಡಿ ತುಂಬ ಸಂತೋಷ. ಸೊ ನೀವು ಏನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ತುಂಬ ದೊಡ್ಡದಾಗಿ ಗ್ರೋತ್ ಆಗಲಿ. ಸೊ ದೇವರ ಆಶೀರ್ವಾದ ನಿಮ್ಗೆ ಯಾವಾಗಲೂ ಸದಾ ಇರಲಿ. ಸೊ ಪ್ರತಿಯೊಬ್ಬರಿಗೂ, ಯಾಕಂದರೆ ಎಷ್ಟೋ ಜನಕ್ಕೆ ಈ ಒಂದು ಪಾಡ್ಕಾಸ್ಟ್ ಬಂದು ಎಷ್ಟೋ ಹೆಲ್ಪ್ ಆಗ್ತದೆ. ಆ್ಯಕ್ಚುಲಿ ನಿಮ್ಮ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿದೆ. ಎಸ್ಪೆಷಲಿ ನೀವು ಎಲ್ಲ ರಿಲೇಟೆಡಾಗಿ ಬರೀ ಫಿಟ್ ಅಂದರೆ ನಿಮ್ಗೆ ದೇಹ ಹೆಂಗೆ ಇಟ್ಕೋಬೇಕು ಅದಕ್ಕೆ ರಿಲೇಟೆಡಾಗಿ ಇವತ್ತು ನಾನು ಕೂಡ ಮಾತಾಡಬೇಕು ಅಂತಲೇ ಹೇಳ್ಕೊಂಡು ಬಂದಿದ್ದು.
ಬಟ್ ಇವತ್ತು ತುಂಬ ಚೆನ್ನಾಗಾಗಿದೆ. ಬಟ್ ಇನ್ನು ಲೇಟರಲ್ಲಿ ಇನ್ನೂ ಈ ಥರದ್ದು ಸುಮಾರು ವೀಡಿಯೋಸ್ನ ನಿಮ್ಮ ಜೊತೆಗೆ ಮಾಡೋದಕ್ಕೆ ನಾನು ಕೂಡ ವೇಟ್ ಮಾಡ್ತಿರ್ತೀನಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗಲಿ ಅಂತ ಹೇಳ್ತಾ